ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಸರಸ್ವತಿ ಮಹಾಭಾಗ್ಯೇ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿಮದ್ದು ಕುಡಿಯುವುದು, ದುಡುಕಿ ಮತಿ ದಪ್ಪುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನ್ನು ಒಪ್ಪೆನ್ನುವುದು, ತಪ್ಪನ್ನು ಒಪ್ಪೆ ಎನ್ನುವುದು, ಬದುಕೆಂಬುದು ಇದು ತಾನೇ ಮಂಕುತಿಮ್ಮ. ಓಡ್ತೀವಿ ಜೋಪಾನ ಜೋಪಾನ ಅಂತ ಹೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ಸಣ್ಣ ಮಗು ಓಡುತ್ತೆ, ಬೀಳತ್ತೆ, ಆಮೇಲೆ ಕೈ ಕಾಲು ಎಲ್ಲವನ್ನು ಒದರ್ಕೊಂಡು ಒರೆಸ್ಕೊಂಡು ಏನೂ ಆಗಿಲ್ಲ, ಪೆಟ್ಟಾಗಿಲ್ಲ, ನಿನ್ನ ಶಕ್ತಿ ಅಂಥೇಳಿ ಅದನ್ನು ಹುರಿದುಂಬಿಸಿ ಕಳಿಸ್ತೀವಿ. ಅಡಿಜಾರಿ ಬಿದ್ದಿದ್ದಕ್ಕೆ ತಡವು ಕೊಡೋದು ಪರಿಹಾರ, ಮೈಯನ್ನೆಲ್ಲ ತಡುವುದು. ತಪ್ಪಿಗೆ ಒಂದು ಪರಿಹಾರ ಆಯಿತು. ಕಡುಬ ನುಂಗುವುದು, ವಿಪರೀತವಾಗಿ
ಸಿಹಿ ಚೆನ್ನಾಗಿದೆ ಅಂಥೇಳಿ ಅದನ್ನು ತಿನ್ನೋದು. ಆಮೇಲೆ ಡಾಕ್ಟ್ರ್ ಹತ್ರಕ್ಕೆ ಹೋಗಬೇಕಾಗತ್ತೆ, ಜೀರ್ಣ ಆಗೋಲ್ಲ. ಅವರು ಕಹಿಯಾದಂಥ ಔಷಧಿ ಕೊಡ್ತಾರೆ. ಅಯ್ಯೋ ಸಿಹಿ ತಿಂದಿದ್ದೀನಿ, ಕಹಿ ಕುಡಿತೀವ ಅಂತ ಯೋಚನೆ ಮಾಡದೆ ಆ ಸಿಹಿಗೆ ಈ ಕಹಿಯನ್ನು ಪರಿಹಾರ ಅಂತ ಹೇಳಿಕೊಂಡು ಆ ಕಹಿ ಔಷಧಿಯನ್ನು ಕುಡಿತೀವಿ. ಕಹಿ ಮದ್ದು ಕುಡಿಯುವುದು, ಅಲ್ಲೂ ಒಂದು ತಪ್ಪು, ಅದಕ್ಕೊಂದು ಪ್ರಾಯಶ್ಚಿತ್ತ. ದುಡುಕಿ ಮತಿದಪ್ಪುವುದು. ದುಡುಕು ಬಿಟ್ಟು ಸಿಟ್ಟಿಗೋ ಅಹಂಕಾರಕ್ಕೋ ಏನಕ್ಕಾದರೂ ಮನಸ್ಸನ್ನು ಕೊಟ್ಟು ಬುದ್ಧಿ ತಪ್ಪು ನಡ್ಕೊಳ್ಳೋದು, ಇದು ತಪ್ಪೆ. ಆದರೆ ಇದಕ್ಕೆ ಪರಿಹಾರ ಮಾಡಿಕೊಡೋಲ್ಲ. ತಪ್ಪನ್ನು ಒಪ್ಪೆನ್ನುವುದು, ನಂದು ತಪ್ಪಾಯಿತು ಅಂತೇಳಿ ಒಪ್ಪೋಲ್ಲ. ಬದುಕು ಅಂದರೆ ಇದು. ರಾವಣನಿಗೆ ಮಂಡೋದರಿ, ವಿಭೀಷಣ ಎಲ್ಲ ದುಡುಕಬೇಡ, ತಪ್ಪಬೇಡ ಅಂತ ಹೇಳಿದ್ರು ತಪ್ಪದ. ಆಮೇಲೆ ಹನುಮಂತ ಬಂದು ಸೀತೆಯನ್ನು ವಾಪಸ್ ಕಳಿಸು, ಉಳುಕೋ ಅಂತ ಹೇಳಿದ್ರು ಉಳುಕೊಳ್ಳಲಿಲ್ಲ. ಯುದ್ಧವೂ ಶುರುವಾಯಿತು. ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣ ನಿನ್ನೆ ನಿಧನ ಹೊಂದಿದ. ಅದಕ್ಕೆ ಮೊದಲೇ ರಾವಣನ ಮಗ ಅಕ್ಷಕುಮಾರ, ಅತಿಕಾಯ, ಮಹಾಕಾಯ, ನರಾಂತಕ, ದೇವಾಂತಕ, ಕೊನೆಗೆ ಇಂದ್ರಜಿತ್, 6 ಜನ ಮಕ್ಕಳನ್ನು ಬಲಿ ಕೊಟ್ಟಿದ್ದಾನೆ ತನ್ನ ಹಠಕ್ಕೆ ರಾವಣ. ಅಷ್ಟೂ ಕಳ್ಕೊಂಡು ಈಗ ತಾನೇ ಯುದ್ಧಕ್ಕೆ ಅನಿವಾರ್ಯವಾಗಿ ಬಂದಿದ್ದಾನೆ. ತನ್ನ ಕಣ್ಣೆದುರಿನಲ್ಲಿ ತನ್ನ 2 ಸಚಿವರು ವಿರೂಪಾಕ್ಷ ಮತ್ತು ಮಹಾಪಾರ್ಶ್ವ ಅವರಿಬ್ಬರೂ ಸತ್ತಿದ್ದನ್ನು ನೋಡಿ ಕೆರಳಿ ಕೆಂಡವಾಗಿ ತನ್ನ ಸಾರಥಿಗೆ ಹೇಳ್ತಾ ಇದ್ದಾನೆ, ನಿಹತಾನಾಂ ಅಮಾತ್ಯಾನಾಂ ವೃದ್ಧಸ್ಯ ನಗರಸ್ಯ ಚ ದುಃಖಮೇಷಃ ಅಪನೇಷ್ಯಾಮಿ ಹತ್ವಾ ತೌ ರಾಮಲಕ್ಷ್ಮಣೋ ರಾಮವೃಕ್ಷಂ ರನೇಹನ್ಮಿ ಸೀತಾ ಪುಷ್ಪಫಲಪ್ರದಂ ಪ್ರಶಾಖಾಯಸ್ಯ ಸುಗ್ರೀವೋ ಜಾಂಬವಾನ್ ಕುಮುದೋ ನಲಃ ತತೋ ರಾಕ್ಷಸಶಾರ್ದೂಲೋ ವಿದ್ರಾವ್ಯ ಹರಿವಾಹಿನೀಂ ತತೋ ರಾಕ್ಷಸಶಾರ್ದೂಲೋ ವಿದ್ರಾವ್ಯ ಹರಿವಾಹಿನೀಂ ಸ ದದರ್ಶ ತತೋ ರಾಮಂ ತಿಷ್ಠಂತಂ ಅಪರಾಜಿತಂ. ಸಾರಥಿ, ಈ ರಾಮ ಅನ್ನುವಂಥ ಮಹಾವೃಕ್ಷವನ್ನ ಇವತ್ತು ನಾನು ಕಡಿದು ಉರುಳಿಸೋದಕ್ಕೆ ಬಂದಿದ್ದೀನಿ. ಈ ರಾಮವೃಕ್ಷ ಇವತ್ತು ಉಳಿಯೋಲ್ಲ. ನನ್ನ ಕಣ್ಣೆದುರಿನಲ್ಲಿ ನನ್ನ ಸಚಿವರಾದಂತಹ ಮಹಾಪಾರ್ಶ್ವ ಮತ್ತು ವಿರೂಪಾಕ್ಷ ಇಬ್ಬರನ್ನು ನನ್ನ ಕಣ್ಣೆದುರಿನಲ್ಲಿ ಇವರು ಕೊಂದಿದ್ದಾರೆ. ಅದಕ್ಕಾಗಿ ನಾನು ಈ ರಾಮವೃಕ್ಷವನ್ನು ಈಗ ಕಡಿದು ಹಾಕಿ ಆ ರಾಮವೃಕ್ಷಕ್ಕೆ ಕೊಂಬೆಗಳಾಗಿರುವಂತಹ ಸುಗ್ರೀವ, ಅಂಗದ, ಕುಮುದ, ನಳ, ನೀಲ ಆ ಎಲ್ಲ ಕೊಂಬೆಗಳನ್ನು ಕಡಿದು ಆ ಮರವನ್ನು ಛಿದ್ರ ಮಾಡಿ ಎಸೆದು ಆ ಮರದಲ್ಲಿ ಸಿಗುವಂತಹ ಸೀತಾಫಲ, ಅದೇ ಹೂವು ಅದೇ ಹಣ್ಣು, ಆ ಸೀತಾಫಲವನ್ನು ನಾನು ಪಡ್ಕೋತೀನಿ. ಹೆದರಬೇಡ, ಸೀದಾ ರಾಮನ ಮುಂದೆ ನನ್ನ ರಥವನ್ನು ಓಡಿಸು. ಅವರೇ ಇವರ ಕೈನಲ್ಲಿ ಯುದ್ಧ ಮಾಡೋಕೆ ನಂಗೆ ಇಷ್ಟ ಇಲ್ಲ. ರಾಮನನ್ನು ಕಡಿದು ಬಿಟ್ಟರೆ ಈ ಕೊಂಬೆಗಳ ಪ್ರಕಾರ ಇರುವಂಥ ಇವರೆಲ್ಲ ನಾಶವಾಗ್ತಾರೆ ಅಂತ ಹೇಳಿದ್ರೆ ಆ ಸಾರಥಿ ರಾಮ ಇರೋ ಕಡೆಗೆ ರಥವನ್ನು ಓಡಿಸ್ತಾ ಇದ್ದಾನೆ. ಆ ರಥ ಓಡ್ತಾ ಇರೋ ಹಾಗೇನೆ ರಾವಣ ಎದುರಿನಲ್ಲಿರುವಂತಹ ವಾನರ ಸೈನ್ಯವನ್ನು ಹರಿದು, ಬಟ್ಟೆಯನ್ನು ಕಾಗದವನ್ನು ಹರಿದು ಹಾಕೋ ಹಾಗೆ ಅವರನ್ನು ತರದು ರಾಮನ ಕಡೆಗೆ ರಸ್ತೆಯನ್ನು ಮಾಡಿಕೊಡ್ತಾ ಇದ್ದಾನೆ ರಾವಣ. ಸಾರಥಿ ರಥವನ್ನು ಓಡಿಸ್ತಾ ಇದ್ದಾನೆ. ಕಣ್ಣು ಮುಂದೆ ರಾಮನನ್ನು ನೋಡ್ದ ರಾವಣ. ಕಣ್ಣು ಮುಂದೆ ರಾವಣನನ್ನು ನೋಡ್ದ, ಕೆರಡಿ ಕೆಂಡವಾಗಿ ಬಿಟ್ಟಿದ್ದಾನೆ. ಇವನಿಂದ ನನ್ನ ಸರ್ವಸ್ವವು ನಾಶವಾಗಿಬಿಡ್ತು ಅಂಥೇಳಿ ದುಃಖದ ಆ ಬೆಂಕಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ರಾಮನ ಮೇಲೆ ತನ್ನ ಬಾಣಗಳ ಪ್ರಯೋಗವನ್ನು ಅನವರ್ತವಾಗಿ ಮಾಡಿಬಿಟ್ಟ. ತಾನ್ ಶರೌಘಾಂತತೋ ಭಲ್ಲೈಃ ತೀಕ್ಷ್ಣೈಃ ಚಿಚ್ಛೇದ ರಾಘವಃ ದೀಪ್ಯಮಾನಾನ್ ಮಹಾಘೋರಾನ್ ಕ್ರುದ್ಧಾನ್ ಆಶೀವಿಷಾನಿವ ರಾಘವೋ
ರಾವಣಂ ತೂರ್ಣಂ ರಾವಣೋ ರಾಘವಂ ತದಾ ಅನ್ಯೋನ್ಯಂ ವಿವಿಧೈಸ್ತೀಕ್ಷ್ಣೈಃ ಶರೈಃ ಅಭಿವವರ್ಷತುಃ ತತಃ ಸಂಸಕ್ತಹಸ್ತಸ್ತು ರಾವಣೋ ಲೋಕರಾವಣಃ ನಾರಾಜಮಾಲಾಂ ರಾಮಸ್ಯ ಲಲಾಟೆ ಪ್ರತ್ಯಮುಂಚತಾ ರೌದ್ರಚಾಪ ಪ್ರಯುಕ್ತಾತಾಂ ನೀಲೋತ್ಪಲದಲಪ್ರಭಾಂ ಶಿರಸಾಧಾರಯನ್ ರಾಮೋ ನ ವ್ಯಥಾಂ ಪ್ರತ್ಯಪದ್ಯತ. ರಾವಣನ ರಥದಿಂದ, ರಾವಣನ ಬಿಲ್ಲಿನಿಂದ ನೆಗೆದು ಒಂದರ ಹಿಂದೊಂದು ಬರ್ತಾ ಇರುವಂಥ ಆ ರಾವಣನ ಆ ಎಲ್ಲ ಬಾಣಗಳನ್ನ ರಾಮ ತನ್ನ ಬಿಲ್ಲಿನಿಂದ ಗುರಿಯಿಟ್ಟು ಹೊಡೆದು ಆ ಎಲ್ಲ ಬಾಣಗಳನ್ನು ತುಂಡು ಮಾಡಿ ಮಾರ್ಗ ಮಧ್ಯೆನೆ ಎಸಿತಾ ಇದ್ದಾನೆ. ಅವೆಲ್ಲವೂ ಅಲ್ಲೇ ಹಾಡಾಗ್ತಾ ಇದೆ. ಆ ರಾವಣನ ಬಿಲ್ಲಿನಿಂದ ಹೊರಡುವಂಥ ಬಾಣಗಳ ಬೆಂಕಿಯನ್ನ, ಅದರ ಕಾಂತಿಯನ್ನ ನೋಡಿಬಿಟ್ರೆ ಎಂಥ ಘೋರವಾದಂಥ ಬಾಣಗಳು, ನೋಡಿದವರ ಎದೆ ಒಡೆದು ಹೋಗ್ಬಿಡ್ಬೇಕು ಅಂಥ ಬಾಣಗಳನ್ನ ಅವನು ಹೂಡ್ತಾ ಇದ್ದಾನೆ. ಆ ಬಾಣಗಳು ಬುಸುಗುಟ್ಟೋದು ನೋಡಿದ್ರೆ ಇದು ಬಾಣ ಅಲ್ಲ, ಇದು ಯಾವುದೋ ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ ರಾವಣನ ಬತ್ತಳಿಕೆಗೆ ಅಂತ ಅನ್ಬೇಕು. ಅಂಥ ಬಾಣಗಳನ್ನ ರಾಮನ ಮೇಲೆ ರಾವಣ ಬಿಡ್ತಾ ಇದ್ದಾನೆ. ಆ ಬಾಣಗಳನ್ನು ತುಂಡು ಮಾಡಿ ರಾವಣನ ಮೇಲೆ ರಾಮ ಬಿಡ್ತಾ ಇದ್ದಾನೆ. ರಾಮ ಬಿಟ್ಟಂಥ ಬಾಣಗಳನ್ನ ರಾವಣ ತುಂಡು ಮಾಡೋದು, ರಾವಣನ ಕಡೆಯಿಂದ ಹೊರಟಂಥ ಬಾಣಗಳನ್ನ ರಾಮ ತುಂಡು ಮಾಡೋದು ಆಗ್ತಾ ಇದೆ. ಒಂದೊಂದು ಕ್ಷಣಕ್ಕೂ ಆ ಯುದ್ಧದ ತೀಕ್ಷ್ಣತೆ, ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಒಂದು ಹಂತದಲ್ಲಿ ರಾವಣ ಅಂದ್ರೆ ಏನು, ತನ್ನ ಪರಿಚಯವನ್ನು ತಾನು ಹೇಳ್ಕೊಳ್ತಾ ಇದ್ದಿದ್ದೆ. ಬರೀ ರಾವಣ ಅಂತ ಹೇಳ್ತಿರ್ಲಿಲ್ಲ. ನೀನ್ ಯಾರು ಅಂತ ಕೇಳಿದ್ರೆ ರಾವಣೋ ಲೋಕ ರಾವಣ, ನಾನು ರಾವಣ, ಇಡೀ ಪ್ರಪಂಚವನ್ನೇ ಹೆದರಿಸಿರುವಂಥ, ಗಾಬರಿ ಪಡಿಸಿರುವಂಥ, ಬೆಚ್ಚಿ ಬೀಳಿಸಿರುವಂಥ ರಾವಣ ಅಂತ ಅವನು ಹೇಳ್ಕೊಳ್ತಾ ಇದ್ದ. ಆ ರಾವಣ ಬಿಟ್ಟಂಥ ಬಾಣಗಳು ರಾಮನ ನೆತ್ತಿಗೆ ಬಂದು ನೆಟ್ಕೊಂಡ್ಬಿಡ್ತು. ಎಲ್ಲ ನೋಡಿದ್ರೆ ಹೋ ಅಂತನ್ಬೇಕು, ರಾಮನ ನೆತ್ತಿನಲ್ಲಿ ಬಾಣವೇ, ಅಂಥ ಉದ್ದನೆಯ ಬಾಣಗಳು, ತೀಕ್ಷ್ಣವಾದಂಥ ಬಾಣಗಳು ಅಂತ. ಬಾಣ ಬಿತ್ತು. ರಾಮ ಯಾರು? ಅವನು ಕ್ಷತ್ರಿಯ. ಆ ಕ್ಷತ್ರಿಯನಿಗೆ ಸಹಜವಾಗಿರುವಂತಹ ಶಕ್ತಿ ಅಂತಂದ್ರೆ ಎಲ್ಲ ಪೆಟ್ಟುಗಳನ್ನು ತಿಂದೂ ಅಲ್ಲೇ ನಿಂತ್ಕೊಳ್ಳುವಂಥ ಶಕ್ತಿ. ಬೇರೆಯವರಿಗೆ ಆಗೋಲ್ಲ. 2 ಏಟು ಬಿದ್ದರೂ ಓಡ್ ಹೋಗ್ಬಿಡ್ತಾರೆ, ಅವರಲ್ಲಿ ಕ್ಷಾತ್ರ ಇಲ್ಲ. ಯಾರು ಧೀರನೋ, ಯಾರು ಕ್ಷತ್ರಿಯನೋ, ಯಾರು ಪರಾಕ್ರಮಿಯೋ ಅವನು ಪೆಟ್ಟು ತಿಂದರೂ ಅಲ್ಲೇ ನಿಂತ್ಕೊಂಡು ತನ್ನ ತಾಕತ್ತನ್ನ, ತನ್ನ ಶಕ್ತಿಯನ್ನ, ಸ್ಥೈರ್ಯವನ್ನ ತೋರಿಸ್ತಾನೆ. ಆ ಬಾಣಗಳನ್ನ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಶಿರಸ ಧಾರಯನ್, ತನ್ನ ತಲೆಯ ಮೇಲೆ ಧರಿಸಿಬಿಟ್ಟ ರಾಮ. ನ ಪ್ರತ್ಯಪದ್ಯತ, ಒಂದು ಹೆಜ್ಜೆ ಹಿಂದಕ್ಕೆ ಅಕ್ಕಪಕ್ಕ ಸರಿಲಿಲ್ಲ ರಾಮ. ಆ ಬಾಣಗಳನ್ನು ಧರಿಸ್ಬಿಟ್ಟ ಅಂತ ನೋಡಿದ್ರೆ ಚಂದ್ರನನ್ನ ಶಿವ ಧರಿಸಿದ ಹಾಗೆ ಬಾಣಗಳನ್ನ ರಾಮ ಧರಿಸ್ಬಿಟ್ನೇನೋ ಅನ್ನೋಂಥ ಒಂದು ಕಲ್ಪನೆ ಬರಬೇಕು. ಆ ರೀತಿಯಲ್ಲಿ ರಾಮ ತಾನು ಹೇಗೆ ಶಕ್ತಿಶಾಲಿ, ತಾನು ಹೇಗೆ ಸ್ಥೈರ್ಯವಂತ ಅಂತ ಹೇಳಿ ರಾವಣನ ಬಾಣವನ್ನು ಹೊತ್ಕೊಂಡು ನಿಂತ. ನ ಸಮಂ ಯುದ್ಧಮಿತ್ಯಾಹುಃ ದೇವಗಂಧರ್ವದಾನವಾಃ ತತೋ ದೇವವರ ಶ್ರೀಮಾನ್ ಶ್ರುತ್ವಾ ತೇಷಾಂ ವಚೋಮೃತಂ आहूय मातलिं शक्रुं वचनं चेदमब्रवीत् रथेन मम भूमिष्ठं शीघ्रं याहि रघुत्तमम्. ರಾಮ ರಾವಣರ ಯುದ್ಧ ನಡೆಯುತ್ತೆ ಅಂಥೇಳಿ ಈ ಯುದ್ಧವನ್ನು ನೋಡಬೇಕು. ಅಂತಿಮ ಹಂತಕ್ಕೆ ಯುದ್ಧ ಬರ್ತಾ ಇದೆ. ರಾವಣನ ಕಡೆಯವರು ಎಲ್ಲ ಶೂರಾತಿ ಶೂರರು, ವೀರಾಧಿ ವೀರರು ತೀರ್ ಹೋಗ್ಬಿಟ್ಟಿದ್ದಾರೆ. ರಾವಣ ಇನ್ನು ಹೇಗೆ ಉಳ್ಕೋತಾನೆ? ಇಷ್ಟಾದರೂ ರಾವಣ ಏನಾದರೂ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಕುತೂಹಲ. ಆದರೆ ನಮ್ಮನ್ನೆಲ್ಲ ಇಷ್ಟು ಶತಮಾನಗಳ ಕಾಲ ಗೋಳಾಡಿಸಿದ್ನಲ್ಲ ಆ ರಾವಣ ರಾಮನ ಕೈನಲ್ಲಿ ಹೇಗೆ ಸೋಲ್ತಾನೆ, ಹೇಗೆ ಸಾಯ್ತಾನೆ ಅನ್ನೋದನ್ನು ನೋಡಿ
ಆ ಹಿಂದಿನ ಎಲ್ಲ ನೋವನ್ನು ಕಣ್ಣು ತುಂಬ ನೋಡಿ ಅದನ್ನು ಸಮಾಧಾನ ಮಾಡ್ಕೋಬೇಕು ಅಂಥೇಳಿ ಅಂತರಿಕ್ಷದಲ್ಲಿ ಯಕ್ಷೋರಗ ರಾಕ್ಷಸಾಹ ದೇವ ಗಂಧರ್ವ ಪಿನ್ನರಾಹ ಎಲ್ಲರೂ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಮಹರ್ಷಿಗಳು ಸಿದ್ಧರು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಅವರು ನೋಡ್ತಾ ಇದ್ದಾರೆ ಈ ಯುದ್ಧವನ್ನ. ಅವರವರು ಮಾತಾಡ್ಕೊಂಡ್ರು, ಅಲ್ಲಪ್ಪ ಇದೊಂದು ಯುದ್ಧನ ನ್ಯಾಯನ ಇದು? ಹೀಗೆ ಯುದ್ಧ ಮಾಡಿಸೋದ ರಾಮನ ಕೈನಲ್ಲಿ? ದೇವತೆಗಳಿಗೆ ಈ ರಾವಣನ ವಧೆಯಿಂದ ಸಂತೋಷ ಆಗಲಿ, ಈ ರಾವಣನ ವಧೆಯಿಂದ 3 ಲೋಕಕ್ಕೂ ಆನಂದ ಸಿಗಲಿ ಅಂತ ಹೇಳಿ ರಾಮ ಯುದ್ಧ ಮಾಡಿದ್ರೆ ಏನ್ರಿ ಇದು ಅನ್ಯಾಯ? ರಾಮ ನೆಲದ ಮೇಲೆ, ರಾವಣ ರಥದ ಮೇಲೆ ಹೀಗೂ ಯುದ್ಧ ಮಾಡ್ತಾರೇನ್ರಿ? ಇದು ನ್ಯಾಯವಾಗಿದು? ದುಷ್ಟನ ಕೈನಲ್ಲಿ ದೊಡ್ಡ ರಥ. ರಾಮನು ನೆಲದ ಮೇಲೆ ನಿಂತ್ಬಿಟ್ಟಿದ್ದಾನೆ, ಅವನು ಎತ್ತರದಿಂದ ಬಾಣ ಬಿಡ್ತಾನೆ, ರಾಮ ಎತ್ತರಕ್ಕೆ ಬಾಣ ಬಿಡಬೇಕು, ಹೀಗಾಗ್ಬಿಟ್ಟಿದೆಯಲ್ಲ ಅಂಥೇಳಿ ಅವರು ಇದು ಬಹಳ ಅನ್ಯಾಯ, ಇದು ಬಹಳ ಅನ್ಯಾಯ, ಹೀಗಾಗಬಾರ್ದಿತ್ತು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಆ ಋಷಿ ಮಹರ್ಷಿಗಳೆಲ್ಲ. ದೇವೇಂದ್ರನ ಕಿವಿಗೆ ಬಿತ್ತು, ಓಹೋ ಇದು ನನಗೆ ಬೀಳ್ತಾ ಇರುವಂಥ ಚಾಟಿ ಏಟು ಅಂತ ಅರ್ಥ ಆಯ್ತು. ಬೇಗ ಮಾತಲೆಯನ್ನು ಕರೆದ, ಬೇಗ ಬಾ, ಬೇಗ ರಥವನ್ನು ತಗೊಂಡು ಬಾ ಅಂಥೇಳಿ ಮಾತಲಿಗೆ ಹೇಳಿ, ಹೋಗು ರಥವನ್ನು ವೇಗವಾಗಿ ತಗೊಂಡು ಹೋಗಿ ರಾಮನ ಮುಂದೆ ನಿಲ್ಲಿಸು, ನಾನು ಕಳಿಸಿದ್ದೀನಿ ಅಂತ ಹೇಳು. ಆ ರಥವನ್ನು ಉಪಯೋಗಿಸ್ಕೊಂಡು ರಾಮ ಯುದ್ಧ ಮಾಡಬೇಕು, ಇಬ್ಬರು ಸಮವಾಗಿ ಯುದ್ಧ ಮಾಡಬೇಕು, ರಾಮನಿಗೂ ರಥ ಆಗಬೇಕು, ರಾಮನೂ ಎತ್ತರದಲ್ಲಿರಬೇಕು, ಬೇಗ ರಥವನ್ನು ತಗೊಂಡು ರಾಮನ ಬಳಿಗೆ ಹೋಗು ಅಂಥೇಳಿ ಈ ಭಾಷೆಯಲ್ಲಿ ಒಂದು ಕೆಲವು ಸಲ ಎಮರ್ಜೆನ್ಸಿ ಕಾಲ್ ಅಂತ, ಇದು ಎಮರ್ಜೆನ್ಸಿ, ಬೇಗ ಹೋಗು ಅಂಥೇಳಿ ಬೇಗ ಓಡಿಸ್ದ. ಮಾತಲಿಗೆ ಸಂತೋಷವಾಯಿತು. ಇಂಥ ಒಂದು ಯುದ್ಧಕ್ಕೆ ಸಾರಥ್ಯವನ್ನು ಮಾಡಬೇಕು, ರಾಮನನ್ನ ರಥದ ಮೇಲೆ ಹತ್ತಿಸ್ಕೋಬೇಕು, ಇದು ನನಗೆ ಸಿಕ್ಕಂಥ ಅವಕಾಶ ಅಂಥೇಳಿ ಆ ಮಾತಲ್ಲಿ ರಥವನ್ನು ಸಿದ್ಧ ಮಾಡಿಕೊಂಡ. ಸಾಮಾನ್ಯವಾದಂಥವನಲ್ಲ, ಬೇಕಾದಷ್ಟು ಯುದ್ಧಗಳಲ್ಲಿ ಭಾಗವಹಿಸಿ ಅಭ್ಯಾಸ. ಯುದ್ಧದ ಜಾಗಕ್ಕೆ ರಥವನ್ನು ತಗೊಂಡು ಹೋಗಬೇಕಾದ್ರೆ ಹೇಗೆ ರಥ ಇರಬೇಕು, ಸಜ್ಜಾಗಬೇಕು ಅಂಥೇಳಿ ಗೊತ್ತು. ಆ ರಥದಲ್ಲಿ ಏನೇನು ಆಯುಧಗಳನ್ನು, ಬಾಣಗಳನ್ನು, ಕತ್ತಿಗಳನ್ನು, ಖಡ್ಗಗಳನ್ನು, ಗದೆಗಳನ್ನು ಎಲ್ಲವನ್ನು, ಶೂಲವನ್ನು ಎಲ್ಲವನ್ನು ಇಟ್ಕೊಂಡು ಪೂರ್ತಿ ಸಜ್ಜಿತನಾಗಿ ಮಾತಲಿ ರಥವನ್ನು ಕೆಳಕಿಳಿಸಿದ್ದಾನೆ. ಮಾತಲೇ ಭೂತಲಂ ಯಾತಃ ಕುರು ದೇವಹಿತಂ ಮಹದ್ ಇತ್ಯುಕ್ತೋ ದೇವರಾಜೇನ ಮಾತಲಿರ್ದೇವ ಸಾರಥಿಃ ಪ್ರಣಮ್ಯ ಶಿರಸಾ ದೇವಂ ತತೋ ವಚನಮಬ್ರವೀತ್ ಶೀಘ್ರಂ ಯಾಸ್ಯಾಮಿ ದೇವೇಂದ್ರ ಸಾರಥ್ಯಂಚ ಕರೋಮ್ಯಹಂ ಸಹಸ್ರಾಕ್ಷೇನ ಕಾಕುತ್ಸ್ಥಂ ರಥೋಯಂ ವಿಜಯಾಯತೆ ದತ್ತಸ್ತವ ಮಹಾಸತ್ವ ಶ್ರೀಮಾನ್ ಶತ್ರುನಿಬರ್ಹಣ ಇದಮೈಂದ್ರಂ ಮಹಚ್ಚಾಪಂ ಕವಚಂ ಚಾಗ್ನಿಸನ್ನಿಭಂ ಶರಾಶ್ಚಾದಿತ್ಯ ಸಂಕಾಶಾಃ ಶಕ್ತಿಶ್ಚ ವಿಮಲಾಶಿತಾ. ಮಾತಲಿ ಆ ರಥವನ್ನ, ನಮ್ಮ ರಥವನ್ನ ಬೇಗ ತಗೊಂಡು ಹೋಗು ಅಂತ ಹೇಳಿದ್ರೆ ಆ ಆಜ್ಞೆಗಾಗಿ ಕಾಯ್ತಾ ಇದ್ದನೇನೋ ಅನ್ನೋ ಹಾಗೆ ದೇವೇಂದ್ರ ಹೋಗ್ತೀನಿ, ರಥವನ್ನು ತಗೊಂಡು ಹೋಗ್ತೀನಿ, ರಾಮನಿಗೆ ಸಾರಥ್ಯವನ್ನು ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳಿ ಆ ಮಾತಲಿ ರಥವನ್ನು ತಗೊಂಡು ರಾಮನ ಹತ್ತಿರಕ್ಕೆ ಬಂದು, ಶ್ರೀರಾಮ, ದೇವೇಂದ್ರ ನಿನಗಾಗಿ ರಥವನ್ನು ಕಳಿಸಿದ್ದಾನೆ, ದಯವಿಟ್ಟು ಈ ರಥದ ಮೇಲೆ ಹತ್ತಿ ನೀನು ರಥವನ್ನು ಬಳಸಿ ಯುದ್ಧ ಮಾಡಬೇಕು, ರಥಾರೋಹಣ ಮಾಡಿ ಯುದ್ಧವನ್ನು ಮಾಡು. ಈ ರಾವಣ ಅಂಥ ರಥದಲ್ಲಿರಬೇಕಾದ್ರೆ ನೀನು ನೆಲದ ಮೇಲೆ ಯುದ್ಧ ಮಾಡೋದು ಇಡೀ ಲೋಕಕ್ಕೆ ಅವಮಾನ, ನಿನ್ನ ಪರವಾಗಿರುವಂಥ ಎಲ್ಲರಿಗೂ ಅವಮಾನ. ಈ ರಥವನ್ನು ಹತ್ತು, ನೋಡು ರಥವನ್ನು. ಇಂದ್ರ ತನ್ನ ಬಿಲ್ಲನ್ನು ಇಟ್ಕೊಟ್ಟಿದ್ದಾನೆ, ಇಂದ್ರ ಧರಿಸ್ತಾ ಇದ್ದಂತಹ ಇಂದ್ರನ ಕವಚವನ್ನು ಇಟ್ಟಿದ್ದಾನೆ. ಎಲ್ಲ ರೀತಿಯ ಶಕ್ತಿ, ತ್ರಿಶೂಲ, ಭಲ್ಲೆ, ಪಟ್ಟಿಶ, ಪರಿಘ ಎಲ್ಲ ಆಯುಧಗಳಿಂದ ಸಜ್ಜಾಗಿರುವಂಥ ರಥವನ್ನು ನೀನು ದಯವಿಟ್ಟು ಹತ್ತಬೇಕು, ಇದನ್ನು ಹತ್ತಿಬಿಟ್ಟು ಈ ಯುದ್ಧವನ್ನು ನೀನು ಜಯಿಸಬೇಕು ಅಂತ ಹೇಳಿ ಮಾಲತಿ ರಾಮನಲ್ಲಿ ಪ್ರಾರ್ಥನೆ ಮಾಡ್ದ. ಆರುಹ್ಯೇಮಂ ರಥಂ ವೀರ ರಾಕ್ಷಸಂ ಜಹಿ ರಾವಣಂ
ಮಯಾ ಸಾರಥಿನಾ ರಾಜನ್ ಮಹೇಂದ್ರ ಇವ ದಾನವಾನ್ ಇತ್ಯುಕ್ತಃ ಸಂಪರಿಕ್ರಮ್ಯ ರಥಂ ಸಮಭಿವಾದ್ಯ ಆರುರೋಹ ತದಾ ರಾಮೋ ಲೋಕಾನ್ ಲಕ್ಷ್ಮ್ಯಾ ವಿರಾಜಯನ್. ಈ ರಥವನ್ನು ಹತ್ತಬೇಕು, ಈ ರಥವನ್ನು ಬಳಸಿಬಿಟ್ಟು ಈ ರಥದ ಮೇಲೆ ಯುದ್ಧ ಮಾಡಿ ನೀನು ರಾವಣನನ್ನು ಕೊಲ್ಲಬೇಕು. ಆಗ ನಾನು ಸಾರಥಿಯಾಗಿರಬೇಕು. ನಾನು ಸಾರಥಿಯಾಗಿದ್ದಾಗ ತೀರ ಹತ್ತಿರದಿಂದ ನಾನು ನೋಡ್ತಾ ಇದ್ದಾಗ ನನ್ನ ಸಾರಥ್ಯದಲ್ಲಿ ಈ ರಾವಣ ನಿನ್ನ ಕೈನಲ್ಲಿ ವಧೆ ಆಗಬೇಕು, ಅವನು ಸಾಯಬೇಕು. ಬೇಗ ಇದನ್ನು ಹತ್ತು, ಇದನ್ನು ಮಹೇಂದ್ರ ನಿನಗಾಗಿ ಕಳಿಸಿದ್ದಾನೆ ಅಂತ ಹೇಳಿ ಅವನು ಮಾತಲಿ ಪ್ರಾರ್ಥನೆ ಮಾಡಿದಾಗ ರಾಮ ರಥಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನು ಬಂದು ಆ ರಥವನ್ನು ಹತ್ತಬೇಕಾದ್ರೆ ಮಾತಲಿ ರಾಮನ ಕೈಯನ್ನು ಹಿಡಿದು ಆ ರಥಕ್ಕೆ ಹತ್ತಿಸ್ಕೊಂಡಿದ್ದಾನೆ. ಸಾರಥಿ ಮಾಡಬೇಕಾಗಿರುವಂಥ ಕೆಲಸ ಅದನ್ನು ಮಾಡ್ದ ರಾಮ. ಅದನ್ನು ಹತ್ತುತ್ತಾ ಇರಬೇಕಾದ್ರೆ ಇಡೀ ಲೋಕಕ್ಕೆಲ್ಲ ಆಯ್ತು. ರಾಮ ರಥವನ್ನು ಹತ್ತದ, ಜಯಲಕ್ಷ್ಮಿ ರಾಮನ ಜೊತೆಯಲ್ಲಿ ಆ ರಥದಲ್ಲಿ ಇದ್ದಾಳೆ ಅನ್ನುವಂಥ ಸೂಚನೆಯನ್ನು ಕೊಡುವಂಥ ರೀತಿಯಲ್ಲಿ ರಾಮ ರಥಾರೋಹಣವನ್ನು ಮಾಡಿದ್ದಾನೆ. ದಶಗ್ರೀವಂ ಜಯೇತ್ಯಾಹುಃ ಅಸುರಾ ಸಮವಸ್ಥಿತಾಃ ದೇವಾ ರಾಮಂ ಅಥೋಚುಸ್ತೆ ತ್ವಂ ಜಯೇತಿ ಪುನಃ ಪುನಃ. ರಾಮ ರಥವನ್ನು ಹತ್ತದ, ಕಪಿಗಳಿಗೆಲ್ಲ ಸಂತೋಷವಾಯಿತು. ಎಂಥ ರಥ? ಇಂದ್ರನ ರಥ. ಬಂದಿರೋನು ಯಾರು? ಸ್ವತಃ ಮಾತಲಿ. ಅವನೇ ಸಾರಥ್ಯವನ್ನು ಮಾಡೋದು. ಮಾತಲಿಯ ಸಾರಥ್ಯ ಅಂದರೆ ಯೋಚನೆ ಮಾಡಬೇಕಾದ್ದಿಲ್ಲ, ಹೇಳಬೇಕಾದ್ದಿಲ್ಲ. ಇನ್ನು ರಾಮನಿಗೆ ಜಯ ನಿಶ್ಚಿತ ಅಂಥೇಳಿ ಇಡೀ ವಾನರ ಸೈನ್ಯ ಹರ್ಷದಿಂದ ಸಂತೋಷದಿಂದ ಅವರ ಸ್ವಭಾವ ಬಾಲವನ್ನು ಮೇಲೆ ಕೆತ್ತೋದು, ಬಾಲವನ್ನು ಮೇಲೆ ಕೆತ್ತೋದು, ನೆಲ ಕಡಿಯೋದು, ರಾಮನಿಗೆ ಜಯವಾಗತ್ತೆ ಅಂತೇಳಿ ರಾಮನಿಗೆ ಜಯಕಾರವನ್ನು ಕೂಗೋದು. ಹೀಗೆ ಅವರು ಮಾಡಿದ್ರೆ ರಾಕ್ಷಸರು ಸುಮ್ಮನೆ ಇರಲಿಲ್ಲ. ರಾವಣನ ಜೊತೆಗೆ ಬಂದಿದ್ರು, ಅವರೆಲ್ಲ ರಾವಣನಿಗೆ ಜಯಕಾರವನ್ನು ಹಾಕಿದ್ರು. ನಮ್ಮ ಪ್ರಭು, ನಮ್ಮ ರಾವಣ ಯುದ್ಧದಲ್ಲಿ ಸೋತಿದ್ದೇ ಇಲ್ಲ. ಇಲ್ಲಿ ತನಕ ರಾವಣ ಬರ್ತಾ ಇದ್ದಾನೆ ಅಂತಂದ್ರು ಸಾಕು, ಅಷ್ಟ ದಿಕ್ಪಾಕಲು ಸಮೇತ ಎಲ್ಲರೂ ಅವ್ರ ದಿಕ್ಕು ಯಾವುದನ್ನು ಗೊತ್ತಿಲ್ಲ ಅನ್ನೋ ಹಾಗೆ ಓಡ್ ಹೋಗ್ತಿದ್ರು. ಅಂಥ ರಾವಣ ಯುದ್ಧಕ್ಕೆ ಬಂದಾಗ ಇವನು ಇಂದ್ರನ ರಥ ಹತ್ತಿದ್ರೇನು, ಬೇರೆ ಯಾವ ರಥ ಹತ್ತಿದ್ರೇನು ಅಂಥೇಳಿ ಆ ರಾಕ್ಷಸರೆಲ್ಲ ರಾವಣನಿಗೆ ಜಯ ಅಂಥೇಳಿ ಅವರು ಕೂಗ್ತಾ ಇದ್ದಾರೆ, ಇವರು ರಾಮನಿಗೆ ಜಯ ಅಂತ ಇವರು ಕೂಗ್ತಾ ಇದ್ದಾರೆ. ಯುದ್ಧ ಮುಂದುವರೆದಿದೆ. ರಾವಣ ಒಂದು ಶೂಲವನ್ನು ರಾಮನಿಗಾಗಿ ಅದನ್ನು ಇಟ್ಕೊಂಡಿದ್ದಾನೆ ಅನ್ನೋಂಥ ರೀತಿಯಿಂದ ಆ ಶೂಲವನ್ನು ಎತ್ತಿ ರಾಮನಿಗೆ ತೋರಿಸ್ತಾ, ರಾಮ ಯುದ್ಧ ಮುಗೀತು. ಶೂಲೋಯಂ ವಜ್ರಸಾರಸ್ತೆ ರಾಮ ರೋಷಾನ್ಮಯೋದ್ಯತಃ ತವ ಭ್ರಾತೃ ಸಹಾಯಸ್ಯ ಸತ್ಯಃ ಪ್ರಣಾನ್ ಹರಿಷ್ಯತಿ ತಿಷ್ಠೇದಾನಿಂ ನಿಹನ್ಮಿತ್ವಾಂ ಯೇಷ ಶೂಲೇನ ರಾಘವ ಏವಮುಕ್ತ್ವಾ ಸ ಚಿಕ್ಷೇಪ ತಚ್ಛೂಲಂ ರಾಕ್ಷಸಾಧಿಪಃ ಸತಾಂ ಮಾತಲಿನಾ ನೀತಾಂ ಶಕ್ತಿಂ ವಾಸವ ನಿರ್ಮಿತಾಂ ಜಗ್ರಾಹ ಪರಮ ಕ್ರುದ್ಧೋ ರಾಘವೋ ರಘುನಂದನಃ. ರಾಮ, ಇಷ್ಟೊತ್ತು ರಾವಣನ ಮುಂದೆ ನಿಂತು ಯುದ್ಧ ಮಾಡಿದ್ಯಲ್ಲ, ಅಷ್ಟೇ ನಿನಗೆ ಲಾಭ. ರಾವಣನ ಮುಂದೆ ಇಷ್ಟೊತ್ತು ರಾಮ ಯುದ್ಧ ಮಾಡ್ದ ಅನ್ನೋದೇ ನಿನಗೆ ಲಾಭ. ಬೇರೆ ಯಾರೂ ಇಷ್ಟು ಯುದ್ಧ ಮಾಡಿಲ್ಲ. ನಿನ್ನ ವಾನರ ಸೈನ್ಯ ನನ್ನ ಸೈನ್ಯವನ್ನು ನಾಶ ಮಾಡ್ತಲ್ಲ, ಅದೆಲ್ಲದಕ್ಕೂ ಪ್ರತೀಕಾರ ಈ ಶೂಲದಿಂದ ಆಗತ್ತೆ. ಇದನ್ನ ಬಿಡ್ತಾ ಇದ್ದೀನಿ, ನೋಡು, ಕಣ್ತುಂಬ ನೋಡುಬಿಡು. ನಿನ್ನ ಪ್ರಾಣ ಹೋದ್ಮೇಲೆ ನಿನಗೇನೂ ಕಾಣೋಲ್ಲ. ಪ್ರಾಣ ಹೋಗೋದಕ್ಕೆ ಜಾಸ್ತಿ ಹೊತ್ತಿಲ್ಲ. ಹಾಗಾಗಿ ಈ ಪ್ರಾಣ ಹೋಗೋದಕ್ಕೆ ಮುಂಚೆ ನೋಡುಬಿಡು, ಓಡಬೇಡ. ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದೀಯ. ಕ್ಷತ್ರಿಯ ಆದರೆ ಓಡ್ ಹೋಗದೆ, ಹೇಡಿಯಾಗದೆ, ಪಲಾಯನ ಮಾಡದೆ ಇಲ್ಲೇ ನಿಂತ್ಕೋ ಈ ಶೂಲದ ಎದುರಿನಲ್ಲಿ.
ಬಾಣಗಳನ್ನ ಸಾಮಾನ್ಯವಾದ ಬಾಣ ಬಿಟ್ಬಿಟ್ಟಿದ್ದೆ, ಏನೋ ಹಣೆಗೆ ಹೊಡೆದೆ ಅಲ್ಲೇ ನಿಂತ್ಬಿಟ್ಟು ಅಂತ ಹೇಳಿ ಎಲ್ಲ ಹೋ ಅಂತೇಳಿ ಹೊಗಳ್ತಾ ಇದ್ದಾರೆ ನಿನ್ನನ್ನು. ಈ ಶೂಲ ಇದೆಯಲ್ಲ, ಇದು ನಿನಗೆ ಹೊಡೆದಾಗ ನೀನು ಎಲ್ಲಿಗೆ ಹೋಗಿ ಬೀಳ್ತೀಯ ಅಂತ ಗೊತ್ತಿಲ್ಲ, ನಿನ್ನ ಪ್ರಾಣವನ್ನು ತೆಗೆಯುತ್ತೆ. ನಿನ್ನನ್ನು ನಿನ್ನ ತಮ್ಮನನ್ನು ಇಬ್ಬರನ್ನು ಒಟ್ಟಿಗೆ ನಾನು ಯಮಲೋಕ ಕಳಿಸ್ತಾ ಇದ್ದೀನಿ, ಇದನ್ನು ಬರುತ್ತೆ ಅಂಥೇಳಿ ರಾಮನಿಗೆ ಶೂಲವನ್ನು ತೋರಿಸ್ತಾ, ಕಪಿ ಸೈನ್ಯಕ್ಕೆಲ್ಲ ತೋರಿಸ್ತಾ ಜೋರಾಗಿ ಗರ್ಜನೆಯನ್ನು ಮಾಡ್ತಾ ರಾಮನ ಮೇಲೆ ಆ ಶೂಲವನ್ನು ಎಸೆದ. ಮಾತಲಿ ತಂದಿದ್ದ ರಥವನ್ನು, ಅದರಲ್ಲಿ ಇಂದ್ರ ಒಂದು ಶೂಲವನ್ನು ಇಟ್ಟೇ ಕಳಿಸಿದ್ದ, ಮಾತಲಿ ಇಟ್ಕೊಂಡೇ ಬಂದಿದ್ದ. ಆ ಶೂಲವನ್ನು ರಾಮ ಕೈಗೆ ತಗೊಂಡು ರಾಮ ಆ ಶೂಲವನ್ನು ರಾವಣನ ಶೂಲದ ಮೇಲೆ ಅದನ್ನು ಗುರಿಯಿಟ್ಟು ಎಸೆದ. ಆ ಶೂಲ ಈ ಶಕ್ತಿ ಎರಡು ಅಂತರಿಕ್ಷದಲ್ಲಿ ಒಂದಕ್ಕೊಂದು ಘಟ್ಟಿಸಿದವು, ಹೊಡ್ಕೊಂಡವು. ಆ ಅಂತರಿಕ್ಷದಲ್ಲೇ ಆ ಶೂಲ ಸುಟ್ಟು ಉರಿದು ಕೆಳಕ್ಕೆ ಬಿದ್ದುಬಿಟ್ಟಿದೆ. ಸಾಕ್ಷಿಪ್ತ ರಾಕ್ಷಸೇಂದ್ರಸ್ಯ ತಸ್ಮಿನ್ ಶೂಲೆ ಪಪಾತಃ ಭಿನ್ನ ಶಕ್ತ್ಯಾ ಮಹಾನ್ ಶೂಲೋ ನಿಪಪಾತ ಹತದ್ಯುತಿಃ ನಿರ್ಬಿಭೇದೋ ರಸಿತತೋ ರಾವಣಂ ನಿಶಿತೈಃ ಶರೈಃ ರಾಘವಃ ಪರಮಾಯತ್ವಂ ಲಲಾಟೆ ಪತ್ರಿಭಿಸ್ತ್ರಿಭಿಃ ಸಶರೈಃ ಭಿನ್ನ ಸರ್ವಾಂಗೋ ಗಾತ್ರ ಪ್ರಸೃತ ಶೋಣಿತಃ ರಾಕ್ಷಸೇಂದ್ರ ಸಮೂಹಸ್ಥಃ ಹುಲ್ಲಾಶೋಕ ಇವಾಭವೌ. ಭಾರೀ ಕಾಂತಿಯಿಂದ ರಾವಣನ ರಥದಿಂದ ಹೊರಟಂಥ ಆ ಶೂಲ ಇನ್ನೇನೋ ಈ ರಾಮ ಹೋಗೇ ಬಿಡ್ತಾನೆ, ಸತ್ತೇ ಹೋಗಿಬಿಡ್ತಾನೆ ಅಂಥೇಳಿ ಜನ ಅಂದ್ಕೊಳ್ತಾ ಇರೋಂಥ ಹೊತ್ತಿನಲ್ಲಿ ರಾಮ ತಾನು ಕಳಿಸಿದಂಥ ರಾಮನ ಶಕ್ತಿಯ ಆ ಆಯುಧಕ್ಕೆ ರಾವಣನ ಶೂಲ ತಗಲಿ ಅದು ಒಂದಕ್ಕೊಂದಕ್ಕೆ ಘರ್ಷಣೆಯಾಗಿ ದೀಪ ಸ್ವಿಚ್ಚನ್ನು ಆಫ್ ಮಾಡಿದಾಗ ದೀಪ ಕೆಡೋ ಹಾಗೆ ರಾವಣನ ಶೂಲದ ಆ ಕಾಂತಿಯೆಲ್ಲ ಆ ಕ್ಷಣದಲ್ಲಿ ಉರಿದು ಕೆಡಕ್ಕೆ ಬಿದ್ದುಬಿಡ್ತು. ರಾವಣನ ಶೂಲ ವ್ಯರ್ಥವಾಗಿ ಹೋಯಿತು. ಆಮೇಲೆ ರಾಮ, ಓಹೋ ರಾವಣ, ನೀನು ನನಗೆ ಬಾಣ ಹೊಡೆದು ಅದನ್ನು ನೆತ್ತಿಗೆ ಹೊಡೆದೆ ಅಂತ ಹೇಳಿದ್ಯಲ್ಲ, ಅದೊಂಚೂರು ಬಾಕಿ ಇದೆಯಲ್ವಾ, ರಘುವಂಶದವರಿಗೆ ಋಣವನ್ನು ಇಟ್ಕೊಂಡು ಗೊತ್ತಿಲ್ಲ ನೋಡು, ನಾನು ನಿನಗೆ ಅದನ್ನು ಮಾಡ್ತೀನಿ ಅಂಥೇಳಿ ರಾಮನ ಬಾಣಗಳು ರಾವಣನ ಶರೀರದಲ್ಲಿ ಎಲ್ಲ ಕಡೆ ನಾಟಿ ಕಿತ್ತಕ್ಕೂ ಕಷ್ಟ, ಅಲ್ಲಾಡೋದಿಲ್ಲ, ಅದು ಅಷ್ಟು ಬಲವಾಗಿ ಹೊಡೆದು ಬಿಟ್ಟಿದ್ದಾನೆ. ರಾವಣನ ಇಡೀ ಶರೀರ ರಾವಣನ ರಕ್ತದಿಂದ ತೊಯ್ದು ಬಿಟ್ಟಿದೆ. ರಾವಣನ ಸಾರಥಿ ನೋಡ್ತಾ ಇದ್ದಾನೆ, ನಮ್ಮ ಕಡೆಯಿಂದ ಏನೋ ಸದ್ದೇ ಬರ್ತಾ ಇಲ್ವಲ್ಲ, ಮಾತಿನ ಸದ್ದು ಬರ್ತಾ ಇಲ್ಲ, ಉಸಿರಾಟದ ಸದ್ದು ಬರ್ತಾ ಇಲ್ಲ, ಶೂಲ ಇನ್ನೊಂದು ಮತ್ತೊಂದು ಆಯುಧಗಳನ್ನು ತೆಗೆದುಕೊಳ್ಳುವಂಥ ಸದ್ದು ಬರ್ತಾ ಇಲ್ಲ, ಆ ಕಡೆಯಿಂದ ಮಾತ್ರ ಬಾಣಗಳು ಬರ್ತಾ ಇದೆಯಲ್ಲ ಅಂಥೇಳಿ ರಾವಣನ ಸಾರಥಿಗೆ ಚಿಂತೆ ಆಯಿತು. ಮಮ ಭಾರ್ಯ ಜನಸ್ಥಾನ ಮಮ ಭಾರ್ಯ ಜನಸ್ಥಾನಾತ್ ಅಜ್ಞಾನಾದ್ ರಾಕ್ಷಸಾಧಮಾ ಹೃತಾ ತೇ ವಿವಶಾಯಸ್ಮಾತ್ ತಸ್ಮಾತ್ ತ್ವಂ ನಾಸಿ ವೀರ್ಯವಾನ್ ಮಯಾ ವಿರಹಿತಾಂ ದೀನಾಂ ವರ್ತಮಾನಾಂ ಮಹಾವನೇ ವೈದೇಹಿಂ ಪ್ರಸಭಂ ಹೃತ್ವಾ ಶೂರೋಹಮಿತಿ ಮನ್ಯಸೇ ಸ್ತ್ರೀಷು ಶೂರಾ ವಿನಾಥಾಸು ಪರದಾರಾಭಿಮರ್ಶಕಾ ಕೃತ್ವಾ ಕಾ ಪುರುಷಂ ಕರ್ಮ ಶೂರೋಹಮಿತಿ ಮನ್ಯಸೇ. ರಾವಣ ರಾಮನಿಗೆ ಗರ್ಜನೆ ಮಾಡಿದ್ದ, ಆಯ್ತು ನಿನ್ನ ಕೊನೆಗಾಲ ಬಂತು, ಚೂರು ಈ ಶೂಲವನ್ನು ನಿನ್ನ ವಾನರ ಸೇವನೆ ಒಂದ್ಸಲ ನೋಡೋದಾದ್ರೂ ನೋಡ್ಕೊಂಡ್ಬಿಡು ಅಂತ ಹೇಳಿ. ಈಗ ರಾಮ
ತನ್ನ ಬಾಣಗಳು ರಾವಣನಿಗೆ ಹೊಡಿತಾ ಇರಬೇಕಾದ್ರೆ ಹೇಳ್ತಾನೆ, ನನ್ನ ಹೆಂಡತಿಯನ್ನ ಜನಸ್ಥಾನದಿಂದ ನಿನ್ನ ಅಜ್ಞಾನದಿಂದ ಕದ್ಕೊಂಡ್ಬಂದ್ಯಲ್ಲೋ, ಅಪಹರಿಸ್ಕೊಂಡು ಬಂದ್ಯಲ್ಲೋ, ನೀನೊಬ್ಬ ಶೂರನ, ವಿವಶೆಯಾಗಿದ್ದಂಥ, ಅನಾಥರಾಗಿದ್ದಂಥ, ಜೊತೆಗೆ ಯಾರೂ ಇಲ್ಲದೆ ಇರುವಂತಹ ಒಬ್ಬ ಸ್ತ್ರೀಯನ್ನ ಅಪಹರಣ ಮಾಡಿದಂಥ ನೀನು ಯಾವ ಶೂರನೂ ಅಲ್ಲ, ಯಾವ ವೀರನೂ ಅಲ್ಲ. ನಾನು ಇರಲಿಲ್ಲ ಆ ಹೊತ್ತಿನಲ್ಲಿ. ನೀನು ಆ ಕಾಡಿಗೆ ಬಂದು ವೈದೇಹಿಯನ್ನ ನೀನು ಕದಿಬೇಕಾದ್ರೆ, ಅಪಹರಣ ಮಾಡಬೇಕಾದ್ರೆ ಏನು ಹೇಳಿದ್ಯೋ ಸೀತೆಗೆ? ಜಟಾಯು ಹೇಳಿದ್ದ ನನಗೆ. ಜಟಾಯು ಕೇಳಿಸ್ಕೊಂಡಿದ್ದ ನಿನ್ನ ಮಾತನ್ನ. ನಾನು 3 ಲೋಕವನ್ನು ಗೆದ್ದವನು, ನನ್ನ ಕಣ್ಣೆದುರಿನಲ್ಲಿ ಯಾರೂ ನಿಲ್ಲಕ್ಕಾಗೋಲ್ಲ, ನಿನ್ನ ರಾಮ ನನ್ನ ಮುಂದೆ ಏನೂ ಅಲ್ಲ ಅಂತ ಹೇಳಿದ್ಯಲ್ಲ, ಈ ಥರ ಕದ್ಕೊಂಬರೋದಕ್ಕ ನೀನು? ನಿಜ, ನೀನು ಶೂರ. ಯಾರಿಗೆ ಕಾಪಾಡೋದಕ್ಕೆ ಯಾರು ಇಲ್ವೋ ಅಂಥ ಸ್ತ್ರೀಯರಿಗೆ ನೀನು ದೊಡ್ಡ ಶೂರ. ನೀನು ಯುದ್ಧರಂಗದಲ್ಲಿ ಅಲ್ಲ, ನೀನು ಶೂರ ಅಲ್ಲ. ಅಷ್ಟೇ ಅಲ್ಲ, ನೀನೊಬ್ಬ ಮನುಷ್ಯನೇ ಅಲ್ಲ, ನೀನೊಬ್ಬ ಲಜ್ಜೆಗೆಟ್ಟವನು, ಇನ್ನೊಬ್ಬರ ಹೆಂಡತಿಯನ್ನು ಅಪಹರಿಸೋನು ನೀನು. ಇದು ಕಾಪುರುಷರು ಮಾಡುವಂಥ, ಕೆಟ್ಟ ಜನಗಳು ಮಾಡುವಂಥ ಕೆಲಸ. ಇಷ್ಟು ಮಾಡಿ ನೀನು ನಿನ್ನನ್ನೇ ಶೂರ ಅಂತ ಹೇಳ್ತೀಯ. ತಿನ್ನ ನನ್ನ ಬಾಣದ ಏಟನ್ನ ಅಂತ ಹೇಳಿ ಇನ್ನೂ ಹೊಡಿತಾ ಇದ್ದಾನೆ ರಾಮ. ಭಿನ್ನ ಮರ್ಯಾದ ನಿರ್ಲಜ್ಜ ಚಾರಿತ್ರೇಶನವಸ್ಥಿತ ದರ್ಪಾತ್ ಮೃತ್ಯುಮುಪಾದಾಯ ಶೂರೋಹಮಿತಿ ಮನ್ಯಸೆ ಯದಿ ಮತ್ಸನ್ನಿಧೌ ಸೀತಾ ಧರ್ಷಿತಾ ಸ್ಯಾತ್ ತ್ವಯಾ ಬಲಾತ್ ಭ್ರಾತರಂ ತು ಖರಂ ಪಶ್ಯೇಃ ತದಾ ಮತ್ಸಾಯಕೈರ್ಹತಃ ಅದ್ಯ ಮದ್ವಾನ ಭಿನ್ನಸ್ಯ ಗತಾಸೋಃ ಪತಿತಸ್ಯ ತೇ ಕರ್ಷನ್ತ್ವಂತ್ರಾಣಿ ಪತಗಾಃ ಕರುದ್ವಂತ ಇವೋರಗಾನ್. ಮರ್ಯಾದೆ ಇಲ್ದವನೇ, ಲಜ್ಜೆಗೆಟ್ಟವನೇ, ಚಾರಿತ್ರ ಅಂದ್ರೆ ಏನು ಅಂತ ಗೊತ್ತಿಲ್ವಲ್ಲೋ ನಿನಗೆ? ರಾಜ ಬೇರೆ, ನೀನು ಅದು ಬೇರೆ. ಕೇಳು, ನಿನಗೆ ಚಾರಿತ್ರ್ಯ ಅನ್ನೋಂಥ ಶಬ್ದದಲ್ಲಿ ಚರಿತ್ರೆ ಅಂತ ಶಬ್ದ ಇದೆ. ಅದು ನಮ್ಮ ಹಿಂದಿನವರು ನಡ್ಕೊಂಡು ತೋರಿಸಿರ್ಬೇಕು, ಅದು ಚಾರಿತ್ರ್ಯ. ನಾನೇ ಮಾಡಿದ್ರೆ ಅದು ಶೀಲ. ಶೀಲ, ಚಾರಿತ್ರ್ಯ ಅಂತ 2 ಶಬ್ದವನ್ನು ಉಪಯೋಗಿಸ್ತಾರೆ. ರಾಮ ಏಕಪತ್ನಿ ವ್ರತಸ್ಥ, ಅದು ಶೀಲ. ದಶರಥನಿಗೆ 3 ರಾಣಿಯರಿದ್ರಲ್ಲ, ಅದು ಚಾರಿತ್ರ್ಯ ಅಲ್ಲ, ಅದು ಶೀಲ. ಅದು ಹಾಗಾಗಿ ಶೀಲ ಬೇರೆ, ಚಾರಿತ್ರ್ಯ. ಇಕ್ಷ್ವಾಕು ವಂಶದವರು ಒಂದು ಮಾತನ್ನು ಕೊಟ್ಟರೆ ಅದನ್ನು ನಡೆಸಿಯೇ ನಡೆಸ್ತಾರೆ. ಅದು ರಘು ಕೌತ್ಸನಿ ಕೊಟ್ಟು ಮಾತಿರಬಹುದು, ಅದು ಹರಿಶ್ಚಂದ್ರ ವಿಶ್ವಾಮಿತ್ರನ ಕೊಟ್ಟು ಮಾತಿರಬಹುದು. ಇದು ಚಾರಿತ್ರ್ಯ, ಅದು ನಡೆಸಿಯೇ ನಡೆಸ್ತಾರೆ, ಅದನ್ನು ಚಾರಿತ್ರ್ಯ ಇದು. ನೀನು ಯಾರ ಮಗ, ನಿನ್ನ ವಂಶ ಏನೋ ನಿಂದು? ನಿಮ್ಮ ಅಪ್ಪ ವಿಶ್ವಾಸ ಋಷಿ, ನಿನ್ನ ಅಜ್ಜ ಪುಲಸ್ತ್ಯ ಋಷಿ. ಚಾರಿತ್ರ್ಯ ಇಲ್ಲದೆ ಇರೋನೆ ಅಂತ ಹೇಳಿ ಬೈದು ಅವನನ್ನ, ನಿನ್ನ ದರ್ಪ ಇದೆಯಲ್ಲ, ನನ್ನನ್ನು ಕಣ್ಮುಂದೆ ನಿಲ್ಲಿಸಿದೆ. ಯಾರನ್ನ? ನಿನ್ನ ಮೃತ್ಯುವನ್ನು ನಿಲ್ಲಿಸಿದೆ. ಮೃತ್ಯುವಿಂದ ಮುಂದೆ ನಿಂತುಕೊಂಡು ನಾನು ಶೂರ, ನಾನು ಧೀರ ಅಂತೇಳಿ ಹೇಳ್ತಾ ಇದೆಯಲ್ಲ. ಮೃತ್ಯುವಿಗೆ ಯಾರೋ ನಡೀತಾರೆ. ಅವತ್ತು ಸೀತೆಯನ್ನ ಅಪಹರಣ ಮಾಡಕ್ ಬಂದ ದಿವಸ ನಾನು ಇರಬೇಕಾಗಿತ್ತು ಸೀತೆ ಜೊತೆಯಲ್ಲಿ. ನಿನ್ನ ತಮ್ಮ ಖರ ಎಲ್ಲಿದ್ದಾನೆ ಅಂತ ಅಡ್ರೆಸ್ ಕೊಟ್ಟು ಹೋಗು ಅಂತ ಅವತ್ತೇ ಕಳಿಸ್ತಿದ್ದೆ, ನಿನ್ನನ್ನು ಉಳಿಸ್ತಿರ್ಲಿಲ್ಲ ಅಂತ ಹೇಳಿ. ಈಗ ನನ್ನ ಬಾಣ ಅದೇ ಕೆಲಸವನ್ನು ಮಾಡತ್ತೆ ಅಂತೇಳಿ ರಾಮ ಯುದ್ಧವನ್ನ ಮುಂದುವರೆಸಿದ. ಬಭೂವ ದ್ವಿಗುಣಂ ವೀರ್ಯಂ ಬಲಂ ಹರ್ಷಶ್ಚ ಸಂಯುಗೇ ರಾಮಸ್ಯಾಸ್ತ್ರ ಬಲಂ ಚೈವ ಶತ್ರೋರ್ನಿಧನಕಾಂಕ್ಷಿಣಃ ಪ್ರಾದುರ್ಬಭೂವರಸ್ತ್ರಾಣಿ ಸರ್ವಾಣಿ ವಿದಿತಾತ್ಮನಃ ಪ್ರಹರ್ಷಾಚ್ಚ ಮಹಾತೇಜಃ ಶೀಘ್ರಹಸ್ತತರೋಭವತ್ ಹರಿಣಾಂ ಚಾಶ್ಮನಿಕರೈಃ ಶರವರ್ಷೈಶ್ಚ ರಾಘವಾತ್ ಹನ್ಯಮಾನೋ ದಶಗ್ರೀವೋ ವಿಘೂರ್ಣ ಹೃದಯೋ ಭವತ್. ಹೀಗೆ ಹೇಳ್ತಾ ಹೇಳ್ತಾ ರಾಮನ ಉತ್ಸಾಹ, ರಾಮನ ಆನಂದ, ನಾನು ಗೆಲ್ತಾ ಇದ್ದೀನಿ ಅನ್ನುವಂಥ, ನನ್ನ ಗೆಲುವು ಹತ್ರ ಬರ್ತಾ ಇರೋಂಥ ಆ ಸಂತೋಷ ರಾಮನಿಗೆ ಹೆಚ್ಚಾಗಿ, ರಾಮನ ಶಕ್ತಿ 1ಕ್ಕೆ 2 ಆಗಿ 2ಕ್ಕೆ 4 ಆಗಿ ರಾಮ
ಹೆಚ್ಚೆಚ್ಚು ಉತ್ಸಾಹವರ್ಧಿತನಾಗ್ಬಿಟ್ಟಿದ್ದಾನೆ, ಹೆಚ್ಚೆಚ್ಚು ಶಕ್ತಿ ಬರ್ತಾ ಇದೆ, ಹೆಚ್ಚೆಷ್ಟು ಆನಂದವಾಗ್ತಾ ಇದೆ, ಹೆಚ್ಚು ಉತ್ಸಾಹದಿಂದ ರಾಮ ತನ್ನ ಅಸ್ತ್ರ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಈ ಬಾಣ ಈ ಬಾಣ ಈ ಬಾಣ ಇದರಲ್ಲಾದರೂ ಇದ್ರ ಒಂದರಲ್ಲಾದರೂ ಇದು ಎರಡನೇದ್ರಲ್ಲಾದರೂ ರಾವಣ ಸಾಯಲೇಬೇಕು ಅನ್ನೋಂಥ ರೀತಿಯಲ್ಲಿ ಹೊಡಿತಾ ಇದ್ದಾನೆ ರಾಮ ಬಾಣವನ್ನು. ಹಿಂದೆ ವಿಶ್ವಾಮಿತ್ರರು ರಾಮನಿಗೆ ಈ ತಾಟಕ ವಧೆಗೆ ಮೊದಲು ತನ್ನಲ್ಲಿರುವಂಥ ದಿವ್ಯಾಸ್ತ್ರಗಳನ್ನು ಕೊಟ್ಟುಬಿಟ್ಟಿದ್ರು. ಆ ಉಪದೇಶವನ್ನು ರಾಮ ಪಡ್ಕೊಂಡಾಗ ಆ ಎಲ್ಲ ದಿವ್ಯಾಸ್ತ್ರಗಳ ಮಂತ್ರ ದೇವತೆಗಳು ರಾಮನ ಮುಂದೆ ಬಂದು ಕೇಳಿದ್ವು, ಅಪ್ಪಣೆ ಕೊಡು, ಏನು ಮಾಡಬೇಕು ಅಂತ. ರಾಮ ಹೇಳಿದ್ದ, ನನ್ನಲ್ಲಿ ವಾಸ ಮಾಡಿ, ನನ್ನಲ್ಲೇ ಇರಿ, ನನಗೆ ಯಾವಾಗ ಬೇಕೋ ಆವಾಗ ನೀವು ಬಂದು ನನಗೆ ಸಹಾಯ ಮಾಡಿ ಅಂತ. ಈಗ ಆ ಮಂತ್ರಾಸ್ತ್ರಗಳೆಲ್ಲ ಓಡ್ ಬಂದು ರಾಮನಿಗೆ ಕೇಳ್ತಾ ಇದ್ದಾರಂತೆ, ರಾವಣ ಸತ್ತು ಬಿಡ್ತಾನೆ, ಮೊದಲು ನನ್ನನ್ನು ಹೊಡಿ, ಮೊದಲು ನನ್ನನ್ನು ಉಪಯೋಗಿಸು, ಮೊದಲು ನನಗೆ ಅವಕಾಶ ಕೊಡು, ನಿನ್ನ ಸೇವೆ ನನ್ನ ಕೈಯಿಂದ ಆಗಲಿ ಅಂತ ಹೇಳಿ ಆ ದಿವ್ಯಾಸ್ತ್ರಗಳು ಮಂತ್ರಾಸ್ತ್ರಗಳು ರಾಮನ ಮುಂದೆ ಬಂದು ನಿಲ್ತಾ ಇದ್ದಾವೆ. ಕೈ ಹಾಕಿದರೆ ಬತ್ತಳಿಕೆಗೆ ಯಾವುದಾದ್ರೂ ದಿವ್ಯಾಸ್ತ್ರ ತಾನಾಗೇ ಬರ್ತಾ ಇದೆ. ಈಗ ನಾನು ಹೋಗ್ಬಿಡ್ತೀನಿ, ರಾಮನ ಬಿಲ್ಲಿನಿಂದ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಮಂತ್ರಾಸ್ತ್ರಗಳಿಗೂ ಬಹಳ ಆನಂದ. ರಾಮನ ಕೈನಲ್ಲಿ ಆ ಬಿಲ್ಲಿನಲ್ಲಿ ನಿಂತು ಬೇಗ ಮುಂದಕ್ಕೆ ಹೋಗ್ಬಿಡ್ಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಎಲ್ಲ ದಿವ್ಯಾಸ್ತ್ರಗಳು ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ, ನಾನು ಹೋಗ್ತೀನಿ, ರಾವಣನ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿ ರಾಮನ ಒಂದು ಆಜ್ಞೆಯನ್ನು ಕಾಯ್ತಾ ಇದ್ದಾವೆ. ಯದಾ ಚ ಶಸ್ತ್ರಂ ನಾರೇಭೆ ನ ವ್ಯಕರ್ಷಚ್ಛರಾಸನಂ ನಾಸ್ಯ ಪ್ರತ್ಯಕರೋದ್ವೀರ್ಯಂ ವಿಕ್ಲವೇನಾಂತರಾತ್ಮನ ಸೂತಸ್ತು ರಥನೇತಾಸ್ಯ ತದವಸ್ಥಂ ಸಮೀಕ್ಷ್ಯತಂ ಶನೈರ್ಯುದ್ಧಾತ್ ಅಸಂಭ್ರಾಂತೋ ರಥಂ ತಸ್ಯಾಪವಾಹಯತ್ ಸೂತಸ್ತು ವ್ಯಥಿತಂ ಬಾಣೈಃ ಸ್ಯಂದನಸ್ಥಂ ನಿರೀಕ್ಷ್ಯತಂ ತಸ್ಮಾತ್ ರಣಾದಪೋವಾಹ ರಾವಣಂ ಹತ ಪೌರುಷಂ. ರಾವಣನ ರಥದಿಂದ ಬಾಣ ಹೊರಕ್ಕೆ ಬರ್ತಾ ಇಲ್ಲ. ರಾಮನ ಯಾವ ಬಾಣವೂ ಅರ್ಧದಲ್ಲಿ ತುಂಡಾಗಿ ಬೀಳ್ತಾ ಇಲ್ಲ. ಎಲ್ಲ ಬಾಣಗಳು ನಮ್ಮ ರಥಕ್ಕೆ ಬಂದು ಬೀಳ್ತಾ ಇದ್ದಾವೆ. ರಾವಣನಿಗೆ ಹೊಡಿತಾ ಇದ್ದಾನೆ ರಾಮ. ಸಾರಥಿ ನೋಡ್ದ, ಇಲ್ಲಿ ಏನೂ ಇಲ್ಲವೇ ಇಲ್ಲ. ರಾವಣ ಸಂಪೂರ್ಣವಾಗಿ ಹತವೀರ್ಯನಾಗ್ಬಿಟ್ಟಿದ್ದಾನೆ, ಆಯಾಸಗೊಂಡಿದ್ದಾನೆ, ರಾಮನ ಬಾಣಗಳಿಂದ ವಿಪರೀತವಾಗಿ ಗಾಯಗೊಂಡು ಬಿಟ್ಟಿದ್ದಾನೆ. ಅವನ ಮೈನಲ್ಲಿ ನೀರೂ ಇದೆಯೋ ಇಲ್ಲೇ ಇಲ್ವೋ ಅಷ್ಟರ ಮಟ್ಟಿಗೆ ಹತಪ್ರಭನಾಗ್ಬಿಟ್ಟಿದ್ದಾನೆ, ಆಯಾಸ ಆಗ್ಬಿಟ್ಟಿದೆ ಅಂತ ಹೇಳಿ ಆ ರಾವಣನ ರಥದ ಸಾರಥಿ ರಣಾಂಗಣದಿಂದ ಯುದ್ಧ ಭೂಮಿಯಿಂದ ರಥವನ್ನ ಪಕ್ಕಕ್ಕೆ ತಗೊಂಡು ಹೋಗ್ಬಿಟ್ಟ. ಹೀನ ವೀರ್ಯಮಿವಾ ಶಕ್ತಂ ಪೌರುಷೇನ ವಿವರ್ಜಿತಂ ಭೀರುಂ ಲಘುಮಿವಾ ಸತ್ವಂ ವಿಹೀನಮಿವ ತೇಜಸ ಕಿಮರ್ಥಂ ಮಾಮವಜ್ಞಾಯ ಮಚ್ಛಂದಮನವೇಕ್ಷ್ಯ ಚ ತ್ವಯಾ ಶತ್ರೋ ಸಮಕ್ಷಂ ಮೇ ರಥೋಯಮಪವಾಹಿತಃ ತ್ವಯಾದ್ಯ ಹಿ ಮಾಮಾನಾರ್ಯ ಚಿರಕಾಲ ಸಮಾರ್ಜಿತಂ ಯಶೋ ವೀರ್ಯಂಚ ತೇಜಶ್ಚ ಪ್ರತ್ಯಯಶ್ಚ ವಿನಾಶಿತಃ ಯಶೋ ವೀರ್ಯಂಚ ತೇಜಶ್ಚ ಪ್ರತ್ಯಯಶ್ಚ ವಿನಾಶಿತಃ. ಯುದ್ಧರಂಗದಿಂದ ಹೊರಕ್ಕೆ ಹೋದ್ಮೇಲೆ ಅಲ್ಲಿಗೆ ರಾಮ ಬಾಣ ಹೊಡಿಲಿಲ್ಲ. ನೀ ಎಲ್ಲಿದ್ರು ಅಲ್ಲಿಗೆ ಹೊಡಿತೀನಿ, ಬಿಡೋಲ್ಲ ನಿನ್ನನ್ನು ಅಂಥೇಳಿ ಅಲ್ಲಿಗೆ ರಾಮ ಬಾಣ ಹೊಡೆದಿಲ್ಲ. ರಾಮನ ಬಾಣ ಬಂದಿಲ್ಲ. ಸ್ವಲ್ಪ ಅವಕಾಶ ಸಿಕ್ಕಿದೆ, ನೀರು ಕುಡಿಸಿದ್ದಾನೆ, ತಾಂಬೂಲವನ್ನು ಕೊಟ್ಟಿದ್ದಾನೆ, ಗಾಳಿಯನ್ನು ಹಾಕಿದ್ದಾನೆ, ಎಲ್ಲ ಸೇವೆಯನ್ನು ರಾವಣನ ಸಾರಥಿ ರಾವಣನಿಗೆ ಮಾಡಿದ್ದಾನೆ. ರಾವಣನಿಗೆ ಎಚ್ಚರವಾಯಿತು, ಕಣ್ಣು ಬಿಟ್ಟ, ನೋಡ್ದ, ಯುದ್ಧರಂಗವೇ ಅಲ್ಲ, ತಾನು ಬೇರೆ ಕಡೆ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಕೂತು ಅಕ್ಕಪಕ್ಕ ನೋಡ್ದ, ದೂರದಲ್ಲಿ ಸೈನ್ಯ ಇದೆ, ವಾನರ ಸೈನ್ಯ ಗರ್ಜನೆ ಮಾಡ್ತಾ ಇದೆ ಸಂತೋಷಕ್ಕೆ, ರಾವಣ ಸೋತ್ ಓಡ್ದ ಅಂತ ಅರ್ಥ ಮಾಡಿಕೊಂಡ ರಾವಣ. ಇದು ಸಾರಥಿಯ ಕೆಲಸ ಅಂತ. ಸಾರಥಿಯನ್ನ ರಾವಣ ಮಾತಾಡಿಸ್ತಾ ಇದ್ದಾನೆ,
ಏನಪ್ಪ ಸಾರಥಿ, ಏನು ಅಂತ ಮಾಡ್ಕೊಂಡಿದೀಯ ರಾವಣನನ್ನ? ಇಲ್ಲಿ ತನಕ ನೋಡಿಲ್ವಾ ನೀನು ರಾವಣನನ್ನ? ನನ್ನ ಶಕ್ತಿ, ನನ್ನ ಪರಾಕ್ರಮ ಎಲ್ಲ ಕುಂದೋಯ್ತು, ಎಲ್ಲ ಆರೋಯ್ತು. ನಾನು ಅಶಕ್ತ, ನನಗೆ ಪೌರುಷ ಇಲ್ಲ ಅಂಥೇಳಿ ನಾನು ಸೋತು ಬಿಟ್ಟೆ ಅಂತ ಹೇಳಿ ತಿಳಿದೀಯ ನೀನು ನನ್ನನ್ನ? ಅಥವಾ ನನಗೆ ಹೆದರಿಕೆ ಆಯಿತು, ಗಾಬರಿ ಆಯಿತು ಅಂತ ಹೇಳಿ ತಿಳ್ಕೊಂಡಿದೀಯೋ? ಹೇಗೆ, ಯಾವ ಕಾರಣದಿಂದ ನೀನು ರಥವನ್ನು ತಗೊಂಡು ಬಂದೆ ಯುದ್ಧ ರಂಗದಿಂದ ಹೊರಕ್ಕೆ? ನಾನು ಆಜ್ಞೆ ಮಾಡಿದ್ನ? ನಾನು ಸಂಜ್ಞೆ ಮಾಡಿದ್ನ? ಅಥವಾ ಯಾವತ್ತಾದರೂ ಒಂದು ದಿವಸ ನಿನಗೆ ಸಾರಥಿಯಾದವನು ರಥಿಕ ಅಪಾಯಕ್ಕೆ ಸಿಗಾಕೊಂಡ್ರೆ ಆ ರಥವನ್ನು ಬೇಗ ತಗೊಂಡು ಹೋಗ್ಬೇಕು ಹೊರಗಡೆಗೆ ಅಂಥೇಳಿ ನಾನು ಹಿಂಗೇನಾದರೂ ಹೇಳಿದ್ನೇನೋ? ನನ್ನನ್ನು, ನನ್ನ ಶತ್ರುವನ್ನು ನೋಡ್ತಾ ಇರಬೇಕಾದ್ರೇನೆ ಅವನ ಕಣ್ಣು ಮುಂದೆ ರಥವನ್ನು ತಿರುಗಿಸಿ ನನ್ನ ಬೆನ್ನು ನನ್ನ ಶತ್ರುವಿಗೆ ಕಾಣೋ ಹಾಗೆ ತಗೊಂಡು ಬಂದಿದೀಯಲ್ಲ, ನೀನು ಅಯೋಗ್ಯವಾದಂಥ ಕೆಲಸವನ್ನು ಮಾಡದೆ. ಇಷ್ಟು ವರ್ಷಕ್ಕೆ ತಪಸ್ಸು ಕೂತರು, ಯುದ್ಧ ಕೂತರು, ರಾವಣನಿಗೆ ಎರಡೂ ಒಂದೇ. ರಾವಣ ಗುರಿ ಮುಟ್ಟದೆ ಹೊರಕ್ಕೆ ಬಂದಿಲ್ಲ, ಸಾಧನೆ ಮಾಡದೆ ಹೊರಕ್ಕೆ ಬಂದಿಲ್ಲ ಅನ್ನೋದು ನನಗಿರುವಂಥ ಕೀರ್ತಿ, ನನಗಿರುವಂಥ ಒಂದು ಯಶಸ್ಸು, ಅದು ನನಗಿರುವಂಥ ಒಂದು ಪ್ರಚಾರ. ಅದು ಅಷ್ಟನ್ನು ನೀನು ಕೆಡಿಸ್ಬಿಟ್ಟಿಯಲ್ಲಪ್ಪ. ಯುದ್ಧರಂಗದಿಂದ ಹೊರಕ್ಕೆ ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟಿಯಲ್ಲ. ಶತ್ರುವನ್ನು ಕೊಲ್ಲದೆ, ಶತ್ರುವನ್ನು ಸೋಲಿಸದೆ ರಾವಣ ಯಾವತ್ತೂ ನಗರಕ್ಕೆ ಪ್ರವೇಶ ಮಾಡಿಲ್ಲ, ಮಾಡೋಲ್ಲ. ಹೊಡಿ ರಥವನ್ನ ರಾಮನ ಮುಂದೆ. ನನಗೇನೂ ಆಗಿಲ್ಲ, ಯುದ್ಧವನ್ನ ಮಾಡ್ತೇನೆ, ಹೊಡೆಯೋ ರಥವನ್ನ. ನಿವರ್ತಯ ರಥಂ ಶೀಘ್ರಂ ಯಾವನ್ನಾಪೈತಿ ಮೇ ರಿಪುಃ ಯದಿ ವಾ ಅಧ್ಯುಷಿತೋಸಿ ತ್ವಂ ಸ್ಮರೀಯಂತೆ ಯದಿ ವಾ ಗುಣಾಃ ನ ಭೀತೋಸ್ಮಿ ನ ಮೂಢೋಸ್ಮಿ ನೋಪಜಪ್ತೋಸ್ಮಿ ಶತ್ರುಭಿಃ ನ ಪ್ರಮುತ್ತೋ ನ ನಿಸ್ನೇಹೋ ವಿಸ್ಮೃತ ನ ಚ ಸತ್ಕ್ರಿಯಾ ರಥೋದ್ವಹನ ಖಿನ್ನಾಶ್ಚ ತ ಇಮೇ ರಥವಾಜಿನಃ ದೀನಾ ಕರ್ಮ ಪರಿಶಾಲ್ತ ಗಾವೋ ವರ್ಷಹತಾ ಇವ. ರಥವನ್ನ ಶೀಘ್ರವಾಗಿ ವೇಗವಾಗಿ ರಾಮನ ಬಳಿ ಓಡಿಸು. ರಾವಣನ ಗುಣ ನಿಂಗೆ ಗೊತ್ತಿದ್ರೆ, ರಾವಣನ ಪರಾಕ್ರಮ ನಿಂಗೆ ಗೊತ್ತಿದ್ರೆ ನೀನು ಹೊರಕ್ಕೆ ಬರ್ತಿರ್ಲಿಲ್ಲ. ನಿನಗೆ ಧೈರ್ಯ ಕೊಡೋಕೆ ಹೇಳ್ತೀನಿ, ನಿನಗೆ ವಿಶ್ವಾಸ ಕೊಡೋಕೆ ಹೇಳ್ತಾ ಇದ್ದೀನಿ ಸಾರಥಿ. ನ ಭೀತೋಸ್ಮಿ, ನನಗೆ ಹೆದರಿಕೆ ಆಗಿಲ್ಲ. ರಾಮನ ಪರಾಕ್ರಮವನ್ನು ಕಂಡು ನಾನು ಅಂಜಿಲ್ಲ. ಯುದ್ಧದ ವಿದ್ಯೆ ನನಗೆ ಮರ್ತೋಗಿಲ್ಲ. ರಾವಣನ ಮುಂದೆ ನನ್ನ ಬುದ್ಧಿ ಪ್ರತಿಭೆಗಳಿಂದ ಮಂಕಾಗ್ಬಿಡ್ತು, ನನಗೆ ಯುದ್ಧ ಮಾಡೋಕ್ಕಾಗ್ತಾ ಇದ್ದಿಲ್ಲ ಅಂತ ತಿಳ್ಕೊಂಡು ಬೇಡ. ನಾ ಮೂಢೋಸ್ಮಿ, ನಾನು ಯುದ್ಧ ವಿದ್ಯೆಯನ್ನು ಮರ್ತಿಲ್ಲ. ನನಗೆ ಯಾವುದೇ ರೀತಿಯ ಆಯಾಸವೂ ಆಗಿಲ್ಲ, ನಾನು ಪ್ರಮತ್ತನಾಗಿಲ್ಲ. ನೀನು ಇಬ್ಬರು ಸ್ನೇಹಿತರು ಹೋಗಿ ಯುದ್ಧ ಮಾಡೋಣ, ಹೊಡಿ ಯುದ್ಧವನ್ನು. ಇಲ್ಲಿ ತನಕ ನೀನು ನನ್ನ ಸಾರಥಿಯಾಗಿದ್ದವನು, ಇಷ್ಟು ವರ್ಷ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋದು ನಿನಗೆ ಗೊತ್ತಿದ್ರೆ, ರಾವಣ ನನಗೆ ಯುದ್ಧಕ್ಕೆ ಕರ್ಕೊಂಡೋಗಿ ಸಾರಥ್ಯ ಮಾಡಿದ್ದಕ್ಕೆ ನನಗೆ ಸನ್ಮಾನ ಮಾಡಿದ್ದಾನೆ, ಬಹುಮಾನ ಮಾಡಿದ್ದಾನೆ, ನನ್ನನ್ನು ಹೊಗಳಿದ್ದಾನೆ ಅನ್ನೋದೆಲ್ಲ ನಿಜವಾಗಿದ್ದರೆ ಈಗಲೂ ಅದೇ ಸಿಗತ್ತೆ. ಹೊಡಿ, ರಾಮನ ಕಡೆಗೆ ಹೊಡಿ ಯುದ್ಧವನ್ನು, ಇದೆ ರಥವನ್ನು ಅಂಥೇಳಿ ರಾವಣ ಜೋರಾಗಿ ಗದರಿಬಿಟ್ಟ ಸಾರಥಿಗೆ. ಆಗ ಸಾರಥಿ ಹೇಳ್ತಾನೆ, ಮಹಾಪ್ರಭು, ನಾನು ಸಾರಥಿ, ನಿಮ್ಮ ಹಿತಚಿಂತಕ, ನಿಮ್ಮ ಸ್ಥಿತಿಗತಿಯನ್ನು ನಾನು ನೋಡಲೇಬೇಕು. ಅದು ಸಾರಥಿಗಿರುವಂಥ ಧರ್ಮ. ರಥಿಕನಿಗೆ ಹೇಗೆ ಧರ್ಮ ಇದೆಯೋ ಸಾರಥಿಗೂ ಒಂದು ಧರ್ಮ ಇದೆ. ರಥಿಕ ಹೇಗೆ ಸಾರಥಿಯನ್ನು ಕಾಪಾಡಬೇಕು, ಸಾರಥಿಯೂ ರಥಿಕನನ್ನು ಕಾಪಾಡಬೇಕು. ಇವರಿಬ್ಬರು ಸೇರಿ ಯುದ್ಧವನ್ನು ನಡೆಸಬೇಕು, ಯುದ್ಧವನ್ನು ಗೆಲ್ಲಬೇಕು. ನಿಮಗೆ ಆಯಾಸ ಆಗಿತ್ತು, ಅದು ನನಗನಿಸಿತ್ತು, ಅದು ಸರಿನೋ ತಪ್ಪು. ಸಾರಥಿ ಆದವನಿಗೆ ಕುದುರೆ ಮೇಲೂ ಗಮನ ಇರಬೇಕು. ಆ ಕುದುರೆಗಳಿಗೆ ಆಯಾಸ ಆಗಿದೆಯೋ ಇಲ್ಲೋ ಅಂತ ನಾನು ನೋಡಬೇಕು. ಶತ್ರುವಿನ ಬಾಣವನ್ನು ನೋಡಬೇಕು, ಅಕ್ಕಪಕ್ಕದಿಂದ ಯಾರು ನುಗ್ಗು ಬಿಡ್ತಾರೋ ಅಂತ ನೋಡಬೇಕು. ಇಷ್ಟೂ ಕೆಲಸವನ್ನು ನಾನು ಮಾಡಬೇಕು. ಇಲ್ಲಿ ತನಕ ಇಷ್ಟು ವರ್ಷಕ್ಕೆ ನಾನು ತಪ್ಪು ಮಾಡಿಲ್ಲ ಈ ವಿಷಯದಲ್ಲಿ. ಇವತ್ತು ಕುದುರೆಗಳ ಬಾಯಿಂದ ನೊರೆ ಬರ್ತಾ ಇದೆ, ಕುದುರೆಗಳಿಗೆ ಆಯಾಸವಾಗಿಬಿಟ್ಟಿದೆ. ಆ ಕುದುರೆಗಳಿಗೆ ಆಯಾಸವಾಗಿಬಿಟ್ರೆ ಅವು ನಾವು ಹೋಗಬೇಕು ಅಂತ ಅನ್ನೋಂಥ ದಿಕ್ಕಿನಲ್ಲಿ ಹೋಗೋದಿಲ್ಲ, ಅಕ್ಕಪಕ್ಕಕ್ಕೆ ಎಳೆದು ಬಿಡುತ್ತೆ. ಸಾರಥಿಗೆ ಯಾವ ವೇಗದಲ್ಲಿ ಹೋಗಬೇಕು ರಥ ಅಂತ ಅನಿಸಿರುತ್ತೋ ಆ ವೇಗದಲ್ಲಿ ಹೋಗೋದೇ ಇಲ್ಲ. ಆಗ ಶತ್ರುಗಳು ಗುರಿಯಿಟ್ಟು ರಥಕ್ಕೆ ಬಾಣ ಪ್ರಯೋಗವನ್ನು ಮಾಡ್ತಾರೆ, ಆಯುಧವನ್ನು ಪ್ರಯೋಗ ಮಾಡ್ತಾರೆ. ಕುದುರೆ ಕೈ ಕೊಟ್ಟಿದೆ,
ಯುದ್ಧ ಭೂಮಿನಲ್ಲಿ ಗುಂಡಿ ಇನ್ನೊಂದು ಮತ್ತೊಂದು ಜಾಸ್ತಿ ಆಗಿಬಿಟ್ಟಿದೆ. ಆ ಗುಂಡಿಗಳಿಗೆ ರಥದ ಚಕ್ರ ಹೋದಾಗ ಕುದುರೆಗಳು ಅದನ್ನು ಬೇಗ ಎತ್ತುತ್ತಾನೆ ಇಲ್ಲ. ಆ ಕುದುರೆಗಳಿಗೆ ಆ ಲಾಘವ ಸಿಗ್ತಾ ಇಲ್ಲ. ಕುದುರೆಯನ್ನೂ ನೋಡಬೇಕು, ನಿಮ್ಮನ್ನೂ ನೋಡಬೇಕು. ಹಾಗಾಗಿ ನಾನು ರಥವನ್ನು ಯುದ್ಧ ಭೂಮಿಯಿಂದ ಹೊರಗೆ ಕರ್ಕೊಂಡು ಬಂದಿದ್ದೆ. ನನ್ನ ಧರ್ಮಕ್ಕಾಗಿ ಕರ್ಕೊಂಡು ಬಂದಿದ್ದೆ. ನಿಮ್ಮ ಆಜ್ಞೆ ಆಗಿದೆ, ನಾನು ಹೊರಟೆ. ದೇಶ ಕಾಲೌ ಚ ವಿಜ್ಞೇಯೋ ಲಕ್ಷಣಾನಿ ಇಂಗಿತಾನಿ ದೈನ್ಯಂ ಖೇದಶ್ಚ ಹರ್ಷಶ್ಚ ರಥಿನಶ್ಚ ಬಲಾಬಲಂ. ಸಾರಥಿಯಾದವನು ಯುದ್ಧ ಭೂಮಿಯನ್ನು ನೋಡಬೇಕು. ಯುದ್ಧ ಭೂಮಿನಲ್ಲಿ ಇವತ್ತು ಕಣ್ಣೆದುರಿನಿರುವಂತಹ ಜಾಗದಲ್ಲಿ ನನ್ನ ರಥ ಸರಿಯಾಗಿ ಮುಂದಕ್ಕೆ ಹೋಗುತ್ತಾ ಅಂತ ನೋಡಬೇಕು. ಹಾಗೇನೆ ಕಾಲವನ್ನು ನೋಡಬೇಕು. ಕಾಲದಲ್ಲಿ ನಿಮ್ಮ ಬಲ, ನಿಮ್ಮ ಶತ್ರುವಿನ ಬಲ, ಇದು ಎರಡನ್ನು ನೋಡ್ತಾ ಅದಕ್ಕೆ ಸರಿಯಾಗಿ ಹೊಂದಿಸ್ಕೊಂಡು ಓಡಬೇಕು. ಲಕ್ಷಣಗಳು, ಶಕುನಗಳು, ಅಪಶಕುನಗಳು ಆಗ್ತಾ ಇರುತ್ತೆ. ಅದನ್ನು ನೋಡಬೇಕು. ಅದರ ಇಂಗಿತವನ್ನು ತಿಳಿಬೇಕು. ಕುದುರೆಗಳಿಗೆ ದೈನ್ಯ ಬಂದರೆ, ರಥಿಕನಿಗೆ ದೈನ್ಯ ಬಂದರೆ ಅದನ್ನು ನೋಡಬೇಕು. ಇಬ್ಬರೂ ರಥಿಕರ ಬಲಾಬಲಗಳನ್ನು ಪರೀಕ್ಷೆ ಮಾಡಬೇಕು. ಅದೆಲ್ಲ ಮಾಡಿಕೊಂಡು ನಾನು ರಥವನ್ನು ಮೂಡಿಸ್ಬೇಕಾಗಿರುವಂಥದ್ದು ನನ್ನ ಕೆಲಸ. ಉಪಯಾನಾಪಯಾನೇ ಸ್ಥಾನಂ ಪ್ರತ್ಯಪಸರ್ಪಣಂ ಸರ್ವಮೇತತ್ರತಸ್ಥೇನ ಜ್ಞೇಯಂ ರಥಕುಟುಂಬಿನಾ ಆಜ್ಞಾಪಯ ಯಥಾ ತತ್ವಂ ವಕ್ಷ್ಯಸಿ ಅರಿನಿಷೂದನ ತತ್ಕರಿಷ್ಯಾಮ್ಯಹಂ ವೀರಾಂ ಗತಾರುಣ್ಯೇನ ಚೇತಸಾ ರಥಂ ಶೀಘ್ರಮಿಮಂ ಸುತಾಂ ರಾಘವಾಭಿಮುಖಂ ಕುರು ನಾಹತ್ವಾ ಸಮರೇ ಶತ್ರುನ್ ನಾಹತ್ವಾ ಸಮರೇ ಶತ್ರುನ್ ನಿವರ್ತಿಷ್ಯತಿ ರಾವಣಃ. ರಥವನ್ನ ಯಾವಾಗ ಶತ್ರುವಿನ ಮುಂದೆ ಅವನ ಎದುರಿಗೆ ಮುಂದಕ್ಕೆ ತಗೊಂಡು ಹೋಗಬೇಕು, ಯಾವಾಗ ಹಿಂದಕ್ಕೆ ತಗೊಂಡು ಬರಬೇಕು, ಸಾರಥಿ ತಿಳ್ಕೋಬೇಕಾಗಿರೋಂಥ ಕೆಲಸ. ಅಕ್ಕಪಕ್ಕಕ್ಕೆ ಸರಿಸಬೇಕು ಸಾರಥಿಯಾದವನು. ಬಹುಶಃ ಈ ಪದ್ಯವನ್ನು ಕುಮಾರವ್ಯಾಸ ತುಂಬ ಚೆನ್ನಾಗಿ ನೋಡಿದ್ದ ಅಂತ ಕಾಣುತ್ತೆ. ಕೃಷ್ಣ ರಥವನ್ನು ಭೀಷ್ಮನ ಪರ್ವದಲ್ಲಿ ಆ ರಥವನ್ನು ಓಡಿಸ್ಬೇಕಾದ್ರೆ ಆ ಒಂದು ವರ್ಣನೆಯನ್ನು ಮಾಡಿದ್ದಾನೆ ಕುಮಾರವ್ಯಾಸ. ಎತ್ತಲು ಅಲೆದನು, ಎತ್ತ ತಿರುಗಿದನು, ಎತ್ತ ಹಿಂಗಿದನು, ಎತ್ತ ಊಕಿದನು ಅಂಥೇಳಿ ಅದೇ ಅರ್ಥದ ಪದ್ಯ ಇದು. ಇದು ಎಲ್ಲವನ್ನೂ ಸಾರಥಿ ತಿಳ್ಕೋಬೇಕು. ರಥ ಕುಟುಂಬಿನ ಆ ಕುದುರೆಗಳು, ಈ ಸಾರಥಿ ಮೇಲಿರುವಂತಹ ರಥಿಕ, ಈ ಎಲ್ಲ ರಥ ಕುಟುಂಬ ಇದು. ಈ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಆ ಸಾರಥಿ ಸಮರ್ಥನಾಗಿರಬೇಕು. ಈಗ ಮಹಾರಾಜ, ನಾನು ಈ ಕೆಲಸವನ್ನು ಮಾಡಿದ್ದೀನಿ, ಸಾರಥಿ ಧರ್ಮವನ್ನು ಮಾಡಿದ್ದೀನಿ, ನೀನು ಬೇರೆ ಥರ ಭಾವಿಸಬೇಡ. ಈಗ ನಿನಗೆ ಆಯಾಸ ಪರಿಹಾರ ಆಗಿದೆ, ಈಗ ನಿನಗೆ ಶಕ್ತಿ ಬಂದಿದೆ, ಆಜ್ಞೆ ಮಾಡು. ಎಲ್ಲಿಗೆ ಹೋಗಬೇಕು ರಥ, ಅಲ್ಲಿಗೆ ತಗೊಂಡು ಹೋಗ್ತೀನಿ. ನೀನು ಸಾಮಾನ್ಯನಲ್ಲ, ನಿನ್ನ ಶತ್ರುಗಳನ್ನು, ನೀನು ವೈರಿಗಳನ್ನು ನೀನು ಸೋಲಿಸೋನೆ ಅಂತ ನಂಗೆ ಗೊತ್ತು. ಹೇಳು, ಆಜ್ಞಾಪಯ, ನನಗೆ ಆಜ್ಞೆ ಮಾಡು, ಎಲ್ಲಿಗೆ ತಗೊಂಡು ಹೋಗಲಿ ಈ ರಥವನ್ನು ಅಂತಂದರೆ, ಎಲ್ಲೂ ಬೇರೆ ಕಡೆ ಇಲ್ಲ, ಹೊಸ ಆಜ್ಞೆ ಏನೂ ಇಲ್ಲ. ರಾಮನ ಕಣ್ಣು ಮುಂದೆ, ರಾಮನ ಎದುರಿನಲ್ಲಿ ರಥವನ್ನು ಬೇಗ ಹೊಡಿ. ರಾಮನನ್ನು ಕೊಂದು, ಲಕ್ಷ್ಮಣನನ್ನು ಕೊಂದು ನಾನು ಲಂಕೆಗೆ ಹೋಗಬೇಕು. ಅಲ್ಲಿ ತನಕ ಹೋಗೋ ಹಾಗಿಲ್ಲ, ಆ ಕೆಲಸ ಮಾಡಬೇಕು. ಆ ಶತ್ರುಗಳನ್ನು ಸೋಲಿಸ್ದಲೇ ರಾವಣ ಲಂಕೆಗೆ ಹಿಂದಿರುಗೋಲ್ಲ, ನಿಂಗೆ ಗೊತ್ತು, ನೀನು ಹೊಡಿ ಅಂತ ಹೇಳಿ ರಾವಣ ತನ್ನ ಸಾರಥಿಗೆ ಹೇಳಿದ್ದಾನೆ. ವಿಸ್ಫಾರಯನ್ ವೈ ವೇಗೇನ ಬಾಲಚಂದ್ರನ ತಂ ಧನು ಉವಾಚ ಮಾತಲಿಂ ರಾಮಃ ಸಹಸ್ರಾಕ್ಷಸ್ಯ ಸಾರಥಿಂ ಮಾತಲೇ ಪಶ್ಯ ಸಂರಬ್ಧಂ ಆಪತಂ ತಂ ರಥಂ ರಿಪೋಃ
ಯಥಾಪಸವ್ಯಂ ಪತತಾ ವೇಗೇನ ಮಹತಾ ಪುನಃ ಸಮರೇ ಹಂತುಮಾತ್ಮಾನಂ ತಥಾ ತೇನ ಕೃತಾ ಮತಿಃ ತತ್ಪ್ರಮಾದಮಾತಿಷ್ಠನ್ ಪ್ರತ್ಯುದ್ಗಚ್ಛ ರಥಂ ರಿಪೋಃ. ರಾವಣನ ಸಾರಥಿ ರಾವಣ ಇಬ್ಬರು ಅವರ ಸಂವಾದವನ್ನು ಮಾಡಬೇಕಾದ್ರೆ ಇಲ್ಲಿ ಯುದ್ಧರಂಗದಲ್ಲಿ ಮಹರ್ಷಿ ಅಗಸ್ತ್ಯರು ಭಗವಾನ್ ಅಗಸ್ತ್ಯರು ಬಂದು ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿಬಿಟ್ರು. ಇಡೀ ಆ ಸ್ವರ್ಗವನ್ನು ನಾನು ಈ ಕಾರ್ಯಕ್ರಮದಲ್ಲಿ ತಗೊಂಡಿಲ್ಲ, ಹಾಗಾಗಿ ಅದನ್ನು ಸುಮ್ಮನೆ ನಿಮಗೆ ಗಮನಕ್ಕೆ ತರ್ತೀನಿ. ಈ ಹೊತ್ತಿನಲ್ಲಿ ಆದಿತ್ಯ ಹೃದಯ ರಾಮನಿಗೆ ಉಪದೇಶ ಆಗಿದೆ. ಎದುರುಗಡೆಯಿಂದ ರಾವಣನ ರಥ ವೇಗವಾಗಿ ಬರ್ತಾ ಇದೆ. ರಾಮ ಮಾತಲಿಗೆ ಹೇಳ್ತಾ ಇದ್ದಾನೆ, ಮಾತಲಿ ನೋಡು, ರಾವಣನ ರಥ ಬಂತು, ವೈರಿಯ ರಥ ಬಂತು, ನೋಡು ಹೇಗೆ ಬರ್ತಾ ಇದೆ, ವೇಗವಾಗಿ ಬರ್ತಾ ಇದೆ, ಬೇಗ ಎಚ್ಚರಿಕೆ, ಸರಿಯಾಗಿ ನಮ್ಮ ರಥವನ್ನು ಅವನ ವೇಗಕ್ಕೆ ತಕ್ಕ ಹಾಗೆ ನೀನು ಸಜ್ಜಾಗಿ ಇಟ್ಕೋ. ಬರ್ತಾ ಇದ್ದಾನೆ. ಬರ್ತಾ ಇರೋನು ಅಪ್ರದಕ್ಷಿಣೆಯಾಗಿ ಬರ್ತಾ ಇದ್ದಾನೆ. ಆ ಯುದ್ಧದ ನಿಯಮದಲ್ಲೋ ಅಥವಾ ಅವತ್ತಿನ ಕಾಲದಲ್ಲಿ ಇಟ್ಕೊಂಡಂತಹ ಸಾರಥ್ಯದ ವಿಷಯದಲ್ಲೋ ಬಹುಶಃ ಇದು ಅಪಶಕುನ. ರಾಮ ಹೇಳ್ತಾ ಇದ್ದಾನೆ, ಈಗ ನಮಗೆ ಗೆಲುವು ಸಿಗೋದಕ್ಕೆ ಬರ್ತಾ ಇದೆ ಈ ರಥ, ನಮ್ಮನ್ನ ಗೆಲ್ಲಿಸೋದಕ್ಕೆ ಬರ್ತಾ ಇದೆ, ಸಂತೋಷವಾಗ್ತಾ ಇದೆ, ಅವನ ಹಾಗೆ ನೀನು ತಪ್ಪು ಮಾಡಬೇಡ. ರಾವಣನ ಸಾರಥಿ ತಪ್ಪಾಗಿ ನಡೆಸ್ತಾ ಇದ್ದಾನೆ, ರಥವನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ನೀನು ತಪ್ಪು ಮಾಡಬೇಡ. ಆ ರಥವನ್ನ ನೀನು ನಿನ್ನ ರಥವನ್ನು ಅವನ ಮುಂದೆ ನಿಲ್ಲಿಸಿ ಅದನ್ನ ಸ್ವಾಗತಿಸು. ಜೇತಂ ಯಮಿತಿ ಕಾಕುಸ್ಥೋ ಮರ್ತಂ ಯಮಿತಿ ರಾವಣಃ ಜೇತಂ ಯಮಿತಿ ಕಾಕುಸ್ಥೋ ಮರ್ತಂ ಯಮಿತಿ ರಾವಣಃ ಧೃತಂ ಸ್ವವೀರ್ಯ ಸರ್ವಸ್ವಂ ಯುದ್ಧೇ ದರ್ಶಯತಾಂ ತದಾ ತತಃ ಕ್ರೋಧಾದಶಗ್ರೀವಃ ಶರಾನ್ ಸಂಧಾಯ ವೀರ್ಯವಾನ್ ಮುಮೋಚ ಧ್ವಜಮುದ್ದಿಶ್ಯ ರಾಘವಸ್ಯ ರಥೇ ಸ್ಥಿತಂ. ಬರ್ತಾ ಇದ್ದಾನೆ ರಾವಣ, ರಾಮನ ಮೇಲೆ ನುಗ್ಗು ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ? ಮರ್ತವ್ಯ ಮಿತಿ ರಾವಣ, ಇವತ್ತು ನಾನು ಸಾಯಲೇಬೇಕು ಅಂತ ಬರ್ತಾ ಇದ್ದಾನಂತೆ ರಾವಣ. ಅವನು ಬರ್ತಾ ಇರೋದು ನೋಡಿದ್ರೆ, ಇಲ್ಲಿ ತನಕ ನನಗೂ ಸೀತೆಗೂ ವಿಯೋಗ ಮಾಡಿಸಿದ್ನಲ್ಲ, ಇಷ್ಟೆಲ್ಲ ದೊಡ್ಡ ಸೈನ್ಯದ ನಾಶವನ್ನು ಮಾಡಿದ್ನಲ್ಲ, ಇವನನ್ನು ಕೊಂದು ನಾನು ಗೆಲ್ಲಲೇಬೇಕು ಅಂತ ರಾಮ ಇಬ್ಬರೂ ಸಹ ತಮ್ಮ ತಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಂಡು ತಮ್ಮ ತಮ್ಮ ಪರಾಕ್ರಮವನ್ನು ನೆಚ್ಚಿಕೊಂಡು ಈ ಯುದ್ಧದಲ್ಲಿ ತೋರಿಸ್ತೀವಿ ಅಂಥೇಳಿ ಅವರಿಬ್ಬರು ಯುದ್ಧಕ್ಕೆ ನಿಂತಿದ್ದಾರೆ. ರಾವಣ ನೋಡ್ದ, ರಾಮನ ಮನಸ್ಸನ್ನು ಅಲ್ಲಾಡಿಸ್ಬೇಕು, ಕಪಿ ಸೈನ್ಯಕ್ಕೆ ಭಯವನ್ನು ಹುಟ್ಟಿಸ್ಬೇಕು. ಆ ಹುಟ್ಟಿಸ್ಬೇಕಾದ್ರೆ ರಾಮನ ರಥದ ಧ್ವಜವನ್ನು ಕಡಿದು ಕೆಳಕ್ಕೆ ಹಾಕ್ಬಿಡ್ಬೇಕು. ಯಾವಾಗ ರಥದ ಧ್ವಜ ಕೆಳಕ್ಕೆ ಬೀಳುತ್ತೋ ಅದು ಈ ರಥಿಕ ಸೋಲ್ತಾನೆ ಅನ್ನೋದಕ್ಕೆ ದೊಡ್ಡ ಮುನ್ಸೂಚನೆ, ಬಹಳ ದೊಡ್ಡ ಮುನ್ನುಡಿಯೋದು. ಹಾಗಾಗಿ ರಾಮನ ರಥದ ಪತಾಕೆಯ ಮೇಲೆ ರಾವಣ ತನ್ನ ಕಣ್ಣನ್ನು ಇಟ್ಟ. ತೇಶರಾಸ್ತಂ ಅನಾಸಾದ್ಯ ಪುರಂದರ ರಥಧ್ವಜಂ ರಥಶಕ್ತಿಂ ಪರಾಮೃಶ್ಯ ನಿಪೇತುರ್ಧರಣೀತಲೇ ರಾವಣಧ್ವಜಮುದ್ದಿಶ್ಯ ಮುಮೋಚ ನಿಶಿತಂ ಶರಂ ಮಹಾಸರ್ಪಮಿವಾಸಹ್ಯಂ ಜ್ವಲಂತಂ ಸ್ವೇನ ತೇಜಸಾ ಜಗಾಮ ಸಮಹೀಂ ಛಿತ್ವಾ ದಶಗ್ರೀವಧ್ವಜಂ ಶರಃ ಸನಿಕೃತ್ತೋ ಅಪತದ್ಭೂಮೌ ರಾವಣಸ್ಯ ರಥಧ್ವಜಃ. ಬಾಣವನ್ನು ತಗೊಂಡು ಬಿಲ್ಲಿಗೆ ಹೂಡಿ ಗುರಿಯಿಟ್ಟು ಆ ರಥದ ಧ್ವಜಕ್ಕೆ ರಾಮನ ರಥದ ಧ್ವಜಕ್ಕೆ ಗುರಿಯಿಟ್ಟು ಶರಸಂಧಾನವನ್ನು ಮಾಡಿ ಬಿಟ್ಟಿದ್ದಾನೆ. ಮಾತಲಿ ಸಾರಥಿ ಅವನು ಧ್ವಜವನ್ನು ಕಾಪಾಡಬೇಕು ಅಂತ ಮಾಡಿದ್ನೋ
ಅಥವಾ ರಥ ಹಿಂದಕ್ಕೆ ಮುಂದಕ್ಕೆ ಗುರಿ ತಪ್ಪಿಸೋದಕ್ಕೆ ಓಡಾಡಿಸಿದ್ನೋ, ಒಟ್ಟು ಏನೋ ಆಯಿತು. ರಥದ ಧ್ವಜಕ್ಕೆ ರಾವಣನ ಬಾಣ ತಗಲಲೇ ಇಲ್ಲ, ಆ ಗುರಿನೇ ಮುಟ್ಲಿಲ್ಲ. ಮೇಲ್ಗಡೆ ರಥಶಕ್ತಿ ಅಂತ ಒಂದು ಭಾಗ, ಗಟ್ಟಿಯಾಗದಂಥ ಭಾಗ, ಆ ಭಾಗಕ್ಕೆ ಈ ಬಾಣಗಳು ಬಂದು ಬಿದ್ದು ಆ ಏಟು ಕೊಟ್ಟು ನೆಲಕ್ಕೆ ಬಿದ್ದುಬಿಟ್ವು. ಏನು ರಥಕ್ಕೆ ಏನು ಹಾನಿ ಆಗಲೇ ಇಲ್ಲ. ರಾಮ ನೋಡ್ದ, ಓಹೋ, ಈಗ ಧ್ವಜದ ಮೇಲೆ ಕಣ್ಣು ಬಿತ್ತೋ ನಿನಗೆ, ಪತಾಕೆಯ ಮೇಲೆ, ಅದು ನನಗೂ ಗೊತ್ತಿರೋಲ್ವೋ, ನಿನ್ನ ರಥಕ್ಕೂ ಧ್ವಜ ಇದೆ. ರಾಮ ತನ್ನ ಬಾಣದಿಂದ ರಾವಣನ ರಥದ ಧ್ವಜಕ್ಕೆ ಗುರಿಯಿಟ್ಟು ಆ ಧ್ವಜವನ್ನು ಕೆಡಬೇಕು ಅಂತೇಳಿ ರಾಮನ ಬಾಣದ ಪ್ರಯೋಗ ಆಗಿದೆ. ಆ ಬಾಣ ಬಂದು ರಾವಣನ ಪತಾಕೆಯನ್ನು ಕತ್ತರಿಸಿ ಕೆಳಕ್ಕೆ ಬೀಳಿಸಿ ತಾನು ನೆಲದಲ್ಲಿ ಹೂತ್ಕೊಂಡ್ಬಿಟ್ಟಿದ್ದೆ. ಹೋಗಿ ರಾವಣನ ರಥದ ಧ್ವಜ ಕೆಳಕ್ಕೆ ಬಿತ್ತು. ಅಪಶಕುನ ರಾವಣನಿಗೆ. ಸರೋಷವಶಮಾಪನ್ನಃ ಶರವರ್ಷಂ ಮಹತ್ವಮನ್ ರಾಮಸ್ಯ ತುರಗಾನ್ ದೀಪ್ತೈಃ ಶರೈರ್ವಿವ್ಯಾಧ ರಾವಣಃ ರಾವಣಸ್ಯ ಹಯಾನ್ ರಾಮೋ ಹಯಾನ್ ರಾಮಸ್ಯ ರಾವಣಃ ಜಘ್ನತುಸ್ತೌ ತಥಾನ್ಯೋನ್ಯಂ ಕೃತಾನು ಕೃತಕಾರಿಣೋ. ಯಾವಾಗ ರಾಮನ ಧ್ವಜಕ್ಕೆ ತನ್ನ ಬಾಣ ತಗಲಲಿಲ್ಲ, ರಾವಣನಿಗೆ ಸಿಟ್ಟು ಜಾಸ್ತಿಯಾಗಿ ಈಗ ರಾವಣನ ಆ ಕಣ್ಣು ಕೋಪಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ವಿಪರೀತವಾದಂತಹ ಸಿಟ್ಟು ಬಂದ್ಬಿಟ್ಟಿದೆ, ಕ್ರೋಧಿತನಾಗಿದ್ದಾನೆ. ರಾಮನ ಕುದುರೆಗಳಿಗೆ ರಾಮನ ತನ್ನ ಬಾಣವನ್ನು ಪ್ರಯೋಗ ಮಾಡ್ದ. ರಾಮನ ಕುದುರೆಗಳಿಗೆ ರಾವಣ ಬಾಣ ಬಂದು ನೆಟ್ಕೊಂಡಿದೆ. ಸಾಮಾನ್ಯವಾದಂಥ ಕುದುರೆಗಳಾಗಿದ್ದರೆ ಮುಗ್ಗರಿಸಿ ಕೆಳಕ್ಕೆ ಬಿದ್ದು ಸತ್ತೇ ಹೋಗಬೇಕಾಗಿತ್ತು. ಇವು ದೇವೇಂದ್ರನ ಕುದುರೆಗಳು, ದೇವ ಕುದುರೆಗಳು, ಸ್ವಾಸ್ಥವಾಗಿ ತಮಗೇನೂ ಆಗಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಕುದುರೆಗಳು ಹಾಗೇ ಇದ್ವು. ರಾಮ ಅದಕ್ಕೆ ತಾನೂ ಸಹ ಪ್ರತ್ಯಾಘಾತವನ್ನು ಮಾಡಿ ರಾವಣನ ಕುದುರೆಗಳಿಗೆ ತನ್ನ ಬಾಣದ ರುಚಿಯನ್ನು ತೋರಿಸಿದ್ದಾನೆ. ರಾವಣನ ಕುದುರೆಗಳಿಗೆ ರಾಮ, ರಾಮನ ಕುದುರೆಗಳಿಗೆ ರಾವಣ. ಹೀಗೆ ಯುದ್ಧದ ಇನ್ನೊಂದು ಅಂಕ ಮೇಲೆ ನೋಡ್ತಾ ಇದ್ದಾರಲ್ಲ ಅವರಿಗೆ ಇನ್ನೊಂದು ಅಂಕ ಕಾಣ್ತಾ ಇದೆ. ಸಾರಥಿಂ ವಜ್ರಹಸ್ತಸ್ಯ ಸಮುದ್ದಿಶ್ಯ ನಿಶಾಚರಃ ಮಾತಲೇಸ್ತು ಮಹಾವೇಗ ಶರೀರೇ ಪಾತಿತಾಶರಾಧ ಚಕಾರ ಶರಜಾಲೇನ ರಾಘವೋ ವಿಮುಖಂ ವೃಪುಂ ವಿಂಶತಂ ತ್ರಿಂಶತಂ ಷಷ್ಟಿಂ ಶತಶೋಥ ಸಹಸ್ರಶಃ. ಧ್ವಜ ಆಯಿತು, ಕುದುರೆಗಳ ಕಥೆಯಾಯಿತು. ಮಾತಲಿಗೂ ರಾವಣ ಬಿಡಲಿಲ್ಲ, ಉಪಚಾರವನ್ನು ಮಾಡದ. ದೇವೇಂದ್ರ ಯುದ್ಧಕ್ಕೆ ಬಂದಿದ್ರೆ ಈ ಮಾತಲಿ ಬರ್ತಿರಲಿಲ್ಲ, ರಾಮ ಬಂದಿದ್ದಕ್ಕೆ ಈ ಮಾತಲಿ ಬಂದಿದ್ದಾನೆ. ಇವರೆಲ್ಲ ಯಾವತ್ತೋ ನನ್ನನ್ನು ಕಂಡು ಓಡೋದವರು, ನನ್ನ ಪರಾಕ್ರಮದ ರುಚಿ ಕಂಡವರು. ಇಷ್ಟು ಧೈರ್ಯ ಯಾಕೆ ಬಂದಿದೆ ಮಾತಲಿಗೆ? ರಾಮನಿಗಾಗಿ ಬಂದಿದ್ದಾನೆ ಇವನು. ಇವನನ್ನು ಬಿಡಬಾರ್ದು, ಇವನಿಗೂ ರುಚಿಯನ್ನು ತೋರಿಸ್ಬೇಕು ಅಂಥೇಳಿ ಮಾತಲಿಗೂ ರಾವಣನ ಪ್ರಯೋಗ, ಬಾಣದ ಪ್ರಯೋಗ ಆಯಿತು. ಅವನೂ ಏಟು ತಿಂದ. ಅವನು ರಾಮನ ಹಾಗೆ, ಕುದುರೆಗಳ ಹಾಗೆ ತನ್ನ ಗತಿಯನ್ನು, ತನ್ನ ಸ್ಥಿರವನ್ನು ತಾನು ಕಾಪಾಡಿಕೊಂಡಿದ್ದಾನೆ. ಇದನ್ನು ನೋಡ್ದ ರಾಮ, ನಾನು ಸಾರಥಿಗೆ ಹೊಡಿಬಹುದು, ಆದರೆ ಸಾರಥಿಗೆ ಹೊಡೆಯೋ ಬದಲು ರಥಿಕನಿಗೆ ಹೊಡೆದ್ರೆ ಹೇಗೆ? ಸಾರಥಿ ಸತ್ತೋಗ್ಬಿಡ್ತಾನೆ ಅವನು, ನಾನು ಹೊಡೆದ್ರೆ. ಆಮೇಲೆ ಇನ್ನೊಬ್ಬ ಸಾರಥಿನ ಕರ್ಕೊಂಬರ್ಬೇಕು. ನನ್ನ ಗುರಿ ರಾವಣ. ಹಾಗಾಗಿ ರಾಮನ ಬಿಲ್ಲಿನಿಂದ ಬಾಣಗಳು ಹೊರಡ್ತಾ ಇದ್ದು. ಒಂದು ಬಾರಿಗೆ 10, ಎರಡನೇ ಬಾರಿ 30, ಮೂರನೇ ಬಾರಿ 40, ನಾಲ್ಕನೇ ಬಾರಿಗೆ 50. ಹೀಗೆ ರಾಮ ತನ್ನ ಬಾಣದ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ತಾ ರಾವಣ ಇನ್ನೊಂದಷ್ಟು ಧೃತಿಗೆಡಬೇಕು, ರಾವಣ ಇನ್ನೊಂದಷ್ಟು ಸೋಲಬೇಕು, ರಾವಣನಿಗೆ ಇನ್ನೊಂದಷ್ಟು ಭಯವಾಗಬೇಕು. ಆ ರೀತಿಯಲ್ಲಿ ತನ್ನ ಪರಾಕ್ರಮವನ್ನು ರಾಮ ತೋರಿಸ್ತಾ ಇದ್ದಾನೆ.
ಸ್ವಸ್ತಿ ಗೋ ಬ್ರಾಹ್ಮಣೇಭ್ಯೋऽस्तु ಲೋಕಾಸ್ತಿಷ್ಠन्तु ಶಾಶ್ವತಾಃ ಜಯದಾಂ ರಾಘವಃ ಸಂಖ್ಯೇ ರಾವಣಂ ರಾಕ್ಷಸೇಶ್ವರಂ ಏವಂ ಜಪಂತೋ ಅಪಶ್ಯಂಸ್ತೆ ದೇವಾಸರ್ಷಿಗಣಾಸ್ತದಾ ರಾಮ ರಾವಣಯೋರ್ಯುದ್ಧಂ ಸುಘೋರಂ ರಾಮಹರ್ಷಣಂ ಗಂಧರ್ವಾಪ್ಸರಸಾಂ ಸಂಘಾಃ ದೃಷ್ಟ್ವಾ ಯುದ್ಧಂ ಅನೂಪಮಂ ಗಗನಂ ಗಗನಾಕಾರಂ ಸಾಗರೋಪಮಃ ಗಗನಂ ಗಗನಾಕಾರಂ ಸಾಗರೋಪಮಃ ಇದು ಮಹಾಯುದ್ಧ. ಈ ಯುದ್ಧದಲ್ಲಿ ರಾವಣ ತೀರ್ಕೊಂಡು ಬಿಟ್ರೆ ಇಡೀ 3 ಲೋಕಕ್ಕೆ ಮಂಗಳವಾಗತ್ತೆ. ಎಲ್ಲರೂ ಸಜ್ಜನರೆಲ್ಲ ನಿರ್ಭಯದಿಂದ ಇರಬಹುದು. ಎಲ್ಲ ಕಡೆ ಹೋಮ ಹವನಾದಿಗಳು ಯಜ್ಞ ಯಾಗಾದಿಗಳು ಚೆನ್ನಾಗಿ ನಡಿಬಹುದು. ಎಲ್ಲರಿಗೂ ಎಲ್ಲಿ ರಾವಣ ಬಂದು ತಮ್ಮದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾನೋ ಅಂತ ಭಯ ಇರೋಲ್ಲ. ಹಾಗಾಗಿ ಈ ಯುದ್ಧದಲ್ಲಿ ರಾಮ ಗೆಲ್ಲಲಿ, ಒಳ್ಳೆಯದು ಸ್ವಸ್ತಿ ಮಂಗಳ ಯಾರಿಗಾಗಬೇಕು? ಗೋಬ್ರಾಹ್ಮಣೇಭ್ಯ, ಇವರಿಗೆ ಒಳ್ಳೆಯದಾಗಲಿ. ಎಲ್ಲ ಲೋಕಗಳು ಸಹ ಶಾಶ್ವತವಾಗಿ ಸಮಾಧಾನದಿಂದ ಸಂತೋಷದಿಂದ ಇರಲಿ. ರಾಮ ಯುದ್ಧದಲ್ಲಿ ಗೆಲ್ಲಲಿ ಈ ರಾವಣನನ್ನು ರಾಕ್ಷಸೇಶ್ವರನನ್ನು. ಈ ರೀತಿಯಲ್ಲಿ ಯಾರು ಯುದ್ಧವನ್ನು ನೋಡೋಕೆ ಬಂದಿದ್ದರೋ ಅವರೆಲ್ಲ ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರರು, ಇವರೆಲ್ಲರೂ ಋಷಿ ಮಹರ್ಷಿಗಳು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಮನ ಗೆಲುವಿಗೆ. ಎಂಥ ಯುದ್ಧವನ್ನು ಅವರು ನೋಡ್ತಾ ಇದ್ದಾರೆ. ಇಲ್ಲಿ ತನಕ ನಾವು ನೋಡಿಲ್ಲ. ಈ ಯುದ್ಧ ಇದೆಯಲ್ಲ, ಈ ಯುದ್ಧ ಹೇಗಿದೆ ಅಂತಂದ್ರೆ ಆಕಾಶ ಹೇಗಿದೆ ಅಲ್ಲ, ಸಮುದ್ರ ಎಷ್ಟು ದೊಡ್ಡದು, ಆಕಾಶ ಎಷ್ಟು ವಿಸ್ತಾರ. ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ ಏವಂ ಬ್ರುವಂತೋ ದದೃಶುಃ ತದ್ಯುದ್ಧಂ ರಾಮ ರಾವಣಂ ದ್ವಿತೀಯಂ ರಾವಣ ಶಿರಚ್ಛಿನ್ನಂ ಸಂಯತಿ ಸಾಯಕೈಃ ಛಿನ್ನಮಾತ್ರಂ ತು ತಚ್ಚೀರ್ಷಂ ಪುನರನ್ಯತ್ಸ್ಮ ದೃಶ್ಯತೆ ತದಪಶ್ಯನಿ ಸಂಕಾಶೈಃ ಛಿನ್ನಂ ರಾಮೇಣ ಸಾಯಕೈಃ ಏವಮೇಕಶತಂ ಛಿನ್ನಂ ಶಿರಸಾಂ ತುಲ್ಯವರ್ಚಸಾಂ. ಆಕಾಶ ಎಷ್ಟು ದೊಡ್ಡದು ಅಂದರೆ ಅದಕ್ಕೆ ಉದಾಹರಣೆ ಏನು ಕೊಡಬಹುದು? ಆಕಾಶವೇ. ಸಾಗರ ಎಷ್ಟು ವಿಸ್ತಾರ ಎಷ್ಟು ಆಳ ಅಂದರೆ ಉದಾಹರಣೆ ಏನು ಕೊಡಬೇಕು? ಸಮುದ್ರವೇ. ಹಾಗೆ ರಾಮ ರಾವಣರ ಯುದ್ಧ ಏನಿತ್ತು, ಹೇಗಿತ್ತು ರೀ? ಅದೇ ಆ ರಾಮರಾವಣ ಯುದ್ಧ ನಡೀತಲ್ಲ ಹಾಗಿತ್ತು ಅಷ್ಟೇ, ಇನ್ನು ಬೇರೆ ಉದಾಹರಣೆ ಇಲ್ಲ. ಅಂಥ ಯುದ್ಧವನ್ನು ನೋಡ್ತಾ ಇದ್ದಾರೆ. ನೋಡ್ತಾ ಇರೋ ಹಾಗೆ ಇವರೆಲ್ಲ ಹೋ ಅಂಥೇಳಿ ಮೇಲೆ ಕೇಳಬೇಕು, ಚಪ್ಪಾಳೆ ತಟ್ಟಬೇಕು. ಆ ರೀತಿಯಲ್ಲಿ ರಾಮನ ಬಾಣ ಬಂದು ರಾವಣನ ಒಂದು ತಲೆಯನ್ನು ಹಾರಿಸ್ಬಿಡ್ತು ಮೇಲಕ್ಕೆ. ರಥದಿಂದ ಹೊರಗೆ ಹೋಗ್ಬಿಟ್ಟಿದೆ. ರಾವಣನ ಮೈನಲ್ಲಿ ಶರೀರದಲ್ಲಿ ರಥ ಇಲ್ಲ, ತಲೆನೇ ಇಲ್ಲ ಅಂತ ಅನ್ಸ್ಕೊಂಡ್ಬಿಟ್ರು ಅವರು. ಆಗೋಯ್ತು, ರಾಮ ಗೆದ್ದು ಬಿಟ್ಟ ಅಂತ. ಕ್ಷಣ ಮಾತ್ರದಲ್ಲಿ 2ನೇ ತಲೆ ಎದ್ದು ಬಿಡ್ತು. ಅದನ್ನು ಕತ್ತರಿಸ್ದ, 3ನೇದು ಬಂತು, ಅದನ್ನು ಕತ್ತರಿಸ್ದ. ಹೀಗೆ ರಾಮ 100 ಬಾರಿ ರಾವಣನ ತಲೆಯನ್ನು ಕತ್ತರಿಸಿ ಹಾಕಿದ್ದಾನೆ. ಪ್ರತಿ ಬಾರಿಯೂ ರಾಮನಿಗೆ ಜಯವಾಯಿತು ಅಂತ ಹೇಳಿ ಎಲ್ಲರೂ ಕುಣಿತಾರೆ, ಚಪ್ಪಾಳೆ ಹಾಕ್ತಾರೆ. ಅಥ ಸಂಸ್ಮಾರಯಾಮಾಸ ರಾಘವಂ ಮಾತಲಿಸ್ತದಾ ಅಜಾನನ್ನಿವ ಕಿಂ ವೀರ
ಅಜಾನನ್ನಿವ ಕಿಂ ವೀರ ತ್ವಮೇನ ಮನುವರ್ತಸೆ ವಿಸೃಜಾಸ್ಮೈ ವಧಾಯ ತ್ವಂ ಅಸ್ತ್ರಂ ಪೈತಾಮಹಂ ಪ್ರಭೋ ವಿನಾಶಕಾಲಃ ಕಥಿತೋ ಯಸ್ಸುರೈ ಸೋದ್ಯವರ್ತತೆ ಮಾತಲಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ರಾಮ ಯುದ್ಧ ವಿಶಾರದ, ಯುದ್ಧ ಕಲಾ ನಿಪುಣ, ಒಬ್ಬನೇ ಎದುರಿಗೆ ನಿಂತ್ಕೊಂಡು ಏಕಾಕಿಯಾಗಿ ಖರದೂಷಣರನ್ನು ಅವರ ಸಹಸ್ರರು ಸೈನ್ಯದ ಜೊತೆಗೆ ನಾಶ ಮಾಡಿದಂಥ ಮಹಾನುಭಾವ. ಇವನು ಯಾಕೆ ರಾವಣನಿಗೆ ಹೀಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ? ಏನು ತಮಾಷೆ ಆಟ ಆಡ್ತಾ ಇದ್ದಿಲ್ಲ, ಅವನು ತಲೆ ಹಾರೋದು ಹೇಳೋದು, ತಲೆ ಹಾರೋದು ಹೇಳೋದು ಅಂಥೇಳಿ ಮಾತಲ್ಲಿ ಯೋಚನೆ ಮಾಡಿ, ಬಹುಶಃ ಈ ಯುದ್ಧದ ರಾಜಸ ತಾಮಸ ವಾತಾವರಣದಲ್ಲಿ ರಾಮನಿಗೆ ನಾನೇ ಒಂದು ಮಾತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ಮಾತಲ್ಲಿ ಹೇಳ್ತಾ ಇದ್ದಾನೆ. ರಾಮ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಏನು ಅಂತ ಹೀಗೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀಯಾ? ಸಾಯಕ್ಕೆ ತಯಾರಾಗಿದ್ದಾನೆ ಅವನು, ಸಾಯಿಸೋದಕ್ಕೆ ನೀನೇ ತಯಾರಾಗಿಲ್ಲ. ಅವನು ಮರಣದಂಡನೆಯನ್ನು ಕಾಯ್ತಾ ಇದ್ದಾನೆ ತಾನು ಮಾಡಿದ್ದಕ್ಕೆ. ಕೊಡು ಆ ಕಡೆ, ಅವನಿಗೆ ಏನು ಅವನ ಯೋಗ್ಯತೆಗೆ ಏನು ಬೇಕೋ ಆ ಬಾಣವನ್ನು ತೆಗಿ, ಆ ಬಾಣವನ್ನು ಹೊಡಿ. ಏನೋ ಮರ್ತು ಹೋಗಿರೋ ಹಾಗೆ ಯುದ್ಧ ವಿದ್ಯೆ, ಬಾಣಗಳೇ ಮರ್ತು ಹೋಗಿರೋ ಹಾಗೆ ಮಾಡಿದ್ದನ್ನೇ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ಅವನ ವಿನಾಶಕಾಲ ಹತ್ತಿರ ಬಂದಿದೆ, ಅವನನ್ನು ಬಯಸ್ತಾ ಇದ್ದಾನೆ, ಅವನಿಗೆ ಸರಿಯಾದಂಥ ಶರಸಂಧಾನವನ್ನು ಮಾಡು. ತತಃ ಸಂಸ್ಮಾರಿತೋ ರಾಮಃ ತೇನ ವಾಕ್ಯೇನ ಮಾತಲೇಃ ಜಗ್ರಾಹ ಸಶರಂ ದೀಪ್ತಂ ನಿಶ್ವಸಂತಂ ಇವೋರಗಂ ಯಮಸ್ಮೈ ಪ್ರಥಮಂ ಪ್ರಾತತ ಅಗಸ್ತ್ಯೋ ಭಗವಾನ್ ಋಷಿಃ ಬ್ರಹ್ಮದತ್ತಂ ಮಹಾಬಾಣಂ ಅಮೋಘಂ ಯುಧಿ ವೀರ್ಯವಾನ್ ಬ್ರಹ್ಮದತ್ತಂ ಮಹಾಬಾಣಂ ಅಮೋಘಂ ಯುಧಿ ವೀರ್ಯವಾನ್. ಮಾತಲಿ ನೀನು ಬಂದಿದ್ದು ಒಳ್ಳೇದಾಯಿತು, ನೀನು ಬಂದಿದ್ದು ಸಾರ್ಥಕವಾಯಿತು. ನೋಡು, ಜ್ಞಾಪಕ ಮಾಡಿಬಿಟ್ಟೆ ನನಗೆ. ಸರಿಯಾಯಿತು, ನೀನು ಹೇಳಿದ್ದು ಒಳ್ಳೆಯದನ್ನು ಹೇಳಿದೀಯಾ, ಈಗ ನೀನು ಹೇಳಿದ್ದನ್ನು ಮಾಡ್ತಿದ್ದೀನಿ ನೋಡು, ಈಗ ಅದೇ ಆಗತ್ತೆ ಅಂಥೇಳಿ ಬಾಣವನ್ನು ತಗೊಂಡ ರಾಮ. ಅಗಸ್ತ್ಯರು ಕೊಟ್ಟಂತಹ ಬಾಣ ಅದು. ಹೇಳು ಕೊಟ್ಟಿದ್ರು, ನಿನಗಾಗಿ ಇಟ್ಕೊಂಡಿದ್ದೀನಿ, ರಾವಣನಿಗಾಗಿರುವಂತಹ ಬಾಣ ಇದು ಅಂತ ಹೇಳಿಯೇ ಇದ್ರು ಅವರು. ಇಷ್ಟೊತ್ತು ನಾನು ಆ ಬಾಣವನ್ನು ತಗೊಳ್ಳದೇ ಇಲ್ಲ. ನೋಡು, ಯುದ್ಧದಲ್ಲಿ, ಈ ಯುದ್ಧ ಕಲಾ ನೈಪುಣ್ಯದಲ್ಲಿ ನಾ ಅದನ್ನು ಮರ್ತು ಬಿಟ್ಟಿದ್ದೆ, ಅಗಸ್ತ್ಯರು ಕೊಟ್ಟಿದ್ದಾರೆ. ಈ ಬಾಣ ಬ್ರಹ್ಮ ತಾನೇ ತನ್ನ ಕೈಯಿಂದ ಮಾಡಿದ್ನಂತೆ, ಅದನ್ನು ಇಂದ್ರನಿಗೆ ಕೊಟ್ಟಿದ್ನಂತೆ. ಆ ಇಂದ್ರ ನನಗೆ ಕೊಟ್ಟಿದ್ದಾನೆ, ನಾನು ನಿನಗೆ ಕೊಡ್ತಾ ಇದ್ದೀನಿ, ಇದನ್ನು ರಾವಣನಿಗೋಸ್ಕರ ಇಟ್ಕೊ ಅಂತ ಹೇಳಿ ಕೊಟ್ಟಿದ್ರು ಅಗಸ್ತ್ಯರು. ಈಗ ಅದನ್ನು ತಗೊಂಡೆ, ನೀನು ಹೇಳಿದ್ದು ಒಳ್ಳೆ ಕೆಲಸ ಆಯಿತು ಅಂಥೇಳಿ ಬ್ರಹ್ಮಾಸ್ತ್ರವನ್ನು ತನ್ನ ಶರಾಸನದ ಮೇಲೆ, ಬಿಲ್ಲಿನ ಮೇಲೆ ರಾಮ ಜೋಡಿಸ್ತಾ ಇದ್ದಾನೆ. ಬ್ರಹ್ಮಣಾ ನಿರ್ಮಿತಂ ಪೂರ್ವಂ ಇಂದ್ರಾರ್ಥಂ ಅಮಿತೌಜಸ ದತ್ತಂ ಸುರಪತೇಃ ಪೂರ್ವಂ ದತ್ತಂ ಸುರಪತೇಃ ಪೂರ್ವಂ ತ್ರಿಲೋಕ ಜಯಕಾಂಕ್ಷಿಣಃ. ಇದು ಇಂದ್ರನಿಗೆ ಬ್ರಹ್ಮ ಕೊಟ್ಟಂಥ ಅಸ್ತ್ರ. ಆ ಅಸ್ತ್ರವನ್ನು ನಾನು ನಿನಗೆ ಕೊಟ್ಟಿದ್ದೀನಿ ರಾಮ, ಇದನ್ನು ಇಟ್ಕೊ ಅಂತ ಹೇಳಿ ಅಗಸ್ತ್ಯರು ಕೊಟ್ಟ ಬಾಣ ಮಾತಲ್ಲಿ ಈಗ ಇದನ್ನು ಪ್ರಯೋಗ ಮಾಡಬೇಕು. ಅಭಿಮಂತ್ರ್ಯ ತತೋ ರಾಮಃ ತಂ ಮಹೇಶುಂ ಮಹಾಬಲಃ ವೇದ ಪ್ರೋಕ್ತೇನ ವಿಧಿನಾ ಸಂದಧೇ ಕಾರ್ಮುಕೇ ಬಲಿ ತಸ್ಮಿನ್ ಸಂಧೀಯಮಾನೇ ತು ರಾಘವೇನ ಶರೋತ್ತಮೇ
ಸರ್ವಭೂತಾನಿ ವಿತ್ರೇಸು ಚಚಾಲ ಚ ವಸುಂಧರಾ. ಯಾವ ಮಹಾಸ್ತ್ರವನ್ನ ರಾಮ ತನ್ನ ಬಿಲ್ಲಿಗೆ ಜೋಡಿಸಿದಾನೋ ಆ ಮಂತ್ರಾಭಿಮಾನಿ, ಆ ಶರಾಭಿಮಾನಿ ದೇವತೆಯ ಮಂತ್ರವನ್ನು ಹೇಳಿ ಅದನ್ನು ಪ್ರಾರ್ಥನೆ ಮಾಡ್ತಾ, ಅದನ್ನು ಆವಾಹನೆ ಮಾಡ್ತಾ ರಾಮ ತನ್ನ ಬಿಲ್ಲಿಗೆ ಅದನ್ನು ಜೋಡಿಸಿ ರಾವಣನ ಕಡೆಗೆ ಗುರಿ ಇಡ್ತಾ ಇದ್ದಾನೆ. ಇನ್ನೂ ಬಿಟ್ಟಿಲ್ಲ, ಇನ್ನು ಗುರಿ ಇಡ್ತಾ ಇರುವಂಥ ಕಾಲದಲ್ಲೇ ಅಲ್ಲಿ ಇರುವಂಥ ಎಲ್ಲರಿಗೂ ಆ ಅಸ್ತ್ರದ ಮಹಾ ಝಳ, ಅದರ ಮಹಾ ಬಿಸಿ ತಗಲಿ ಅವರ ಎಲ್ಲರ ಶರೀರದ ಕೂದಲುಗಳೆಲ್ಲ ಕಪ್ಪಾಗಿ ಹೋಗ್ಬಿಟ್ವಂತೆ, ಸುಟ್ಟೆ ಹೋಗ್ಬಿಟ್ವಂತೆ. ಅಂಥ ಭಾರೀ ತೇಜಸ್ಸಿನ, ಭಾರೀ ಪ್ರಭಾವದ, ಭಾರೀ ಕಾಂತಿಯ ಬ್ರಹ್ಮಾಸ್ತ್ರ ರಾವಣನ ವಧೆಗಾಗಿ ರಾಮನ ಬಿಲ್ಲಿನ ಮೇಲೆ ಬಂದು ಕೂತು ಬಿಟ್ಟಿದೆ. ಇಡೀ ಲಂಕೆ ಇರೋದೇ ಸಮುದ್ರದ ದಡದ ಮೇಲೆ, ಸಮುದ್ರದ ನೀರೆಲ್ಲ ಬಿಸಿಯಾಗಿ ಕೊತ 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 ಕುದೀತಾ ಇದೆ. ಅಂಥ ಹೊತ್ತಿನಲ್ಲಿ ರಾಮ ಶರಸಂಧಾನವನ್ನು ಮಾಡ್ತಾ ಇದ್ದಾನೆ. ಸ ವಿಸೃಷ್ಟೋ ಮಹಾವೇಗ ಶರೀರಾಂತಕರಶರಃ ಬಿಭೇದ ಹೃದಯಂ ತಸ್ಯ ರಾವಣಸ್ಯ ದುರಾತ್ಮನಃ ರುಧಿರಾಕ್ತಃ ಸವೇಗೇನ ಜೀವಿತಾಂತಃಕರಶರಃ ರಾವಣಸ್ಯ ಹರನ್ ಪ್ರಾಣಾನ್ ವಿವೇಶ ಧರಣೀತಲಂ. ರಾವಣಸ್ಯ ಹರನ್ ಪ್ರಾಣಾನ್ ವಿವೇಶ ಧರಣೀತಲಂ. ರಾಮ ಬಿಟ್ನೋ ಆ ಬಾಣವೇ ಇನ್ನೂ ಬೇಗ ಹೊರಟು ಬಿಡ್ತು. ಮಹಾವೇಗದಿಂದ ಬಂತಂತೆ ಆ ಬಾಣ, ಆ ಬ್ರಹ್ಮಾಸ್ತ್ರ ರಾವಣನ ಎದೆಗೆ ಹೊಡೆದು, ಎದೆಯನ್ನು ಒಡೆದು, ಎದೆಯನ್ನು ತೂತು ಮಾಡಿ ಅಲ್ಲಿಂದನೂ ಮುಂದಕ್ಕೋಗಿ ರಾವಣನ ಪಂಚಪ್ರಾಣಗಳನ್ನು ತನ್ನ ಕೈನಲ್ಲಿ ತಗೊಂಡು ಓಡೋಗಿ ಭೂತಳಕ್ಕೆ ಬಿದ್ದು ತೂತ ಮಾಡಿಕೊಂಡು ಪಾತಾಳಕ್ಕೆ ಹೋಗ್ಬಿಡ್ತಂತೆ ಆ ಬಾಣ. ಯಾರಾದರೂ ಹುಡುಕಿದ್ರು ಈ ರಾವಣನ ಪ್ರಾಣ ಇನ್ನು ಸಿಗಬಾರ್ದು, ಈ ಮತ್ತೆ ಎದ್ದು ಬಿಟ್ರ, ಹಾಗಾಗಿ ಅವನು ಇನ್ನು ಸಿಗಬಾರ್ದು ಅಂತೇಳಿ ಭೂತಳಕ್ಕೆ ಹೋಗಿ ರಾವಣನ ಅಂತ್ಯವಾಗಿಬಿಟ್ಟಿದೆ. ರಾವಣ ಇನ್ನು ಇಲ್ಲ, ಆ ಬಾಣದಿಂದ ರಾವಣ ಹತನಾಗ್ಬಿಟ್ಟಿದ್ದಾನೆ. ಅಂತರಿಕ್ಷೇ ವ್ಯನದತ್ ಸೌಮ್ಯಸ್ತ್ರಿದಶದುಂದುಭಿಃ ದಿವ್ಯಗಂಧವಹಸ್ತತ್ರ ಮಾರುತಃ ಸುಸುಖಂ ವವೋ ನಿಪಪಾತ ಅಂತರಿಕ್ಷಾಚ್ಚ ಪುಷ್ಪವೃಷ್ಟಿಸ್ತದಾ ಭುವಿ ಕೀರಂತೀ ರಾಘವರಥಂ ದುರವಾಪ ಮನೋರಮ. ನೋಡಿದ್ರು ಅಂತರಿಕ್ಷದಲ್ಲಿರೋ ಇರೋರು ಎಲ್ಲರೂ ವ್ಯನದತ್ ತುಂಬಾ ಸಂತೋಷದಿಂದ ಅಲ್ಲೇ ಕುಣಿದು ಕುಪ್ಪಳಿಸ್ಬಿಟ್ರಂತೆ, ಎಲ್ಲರೂ ಸಿಳ್ಳೆ ಹಾಕೋದು ಅಂತ. ಆ ರೀತಿಯಲ್ಲಿ ಎಲ್ಲರೂ ಚಪ್ಪಾಳೆ ಹೊಡ್ಕೊಂಡು ಜೋರಾಗಿ ಸಂತೋಷದ ನಾದವನ್ನು ಮಾಡ್ತಾ ಜೈಕಾರವನ್ನು ಹಾಕೋದ ಆ ದೇವದುಂದುಬಿಗಳು, ದೇವತೆಗಳ ಸ್ವರ್ಗಲೋಕದ ದುಂದುಬಿ, ಅಲ್ಲಿನ ನಗಾರಿ, ಅಲ್ಲಿನ ವಾದ್ಯಗಳು ಎಲ್ಲವನ್ನು ನುಡಿಸ್ತಾ ಅವರು ಸಂತೋಷವಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮುಂತೆ ನನು ನಾಮ ಮಹಾಭಾಗ ತವ ವೈಶ್ರವಣಾನುಜ ನನು ನಾಮ ಮಹಾಭಾಗ ತವ ವೈಶ್ರವಣಾನುಜ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ತ್ರಸ್ಯತ್ಯಪಿ ಪುರಂದರಃ ಸತ್ವಂ ಮಾನುಷಮಾತ್ರೇಣ ರಾಮೇಣ ಯುಧಿ ನಿರ್ಜಿತಃ ನವ್ಯಪತ್ರಪಸೇ ರಾಜನ್ ಕಿಮಿದಂ ರಾಕ್ಷಸರ್ಷಭ ನ ಚೈತತ್ಕರ್ಮ ರಾಮಸ್ಯ ಶ್ರದ್ಧಾಮಿ ಚಮುಮುಖೇ ನ ಚೈತತ್ಕರ್ಮ ರಾಮಸ್ಯ ಶ್ರದ್ಧಾಮಿ ಚಮುಮುಖೇ ಸರ್ವತಃ ಸಮುಪೇತಸ್ಯ
ಸರ್ವತಃ ಸಮುಪೇತಸ್ಯ ತವ ತೇನಾಭಿಮರ್ಶನಂ. ಮೊದಲು ರಾವಣ ದಿಗ್ವಿಜಯವನ್ನು ಮಾಡ್ತಿದ್ದ, ರಾವಣ ಗೆಲ್ತಿದ್ದ, ಪುಷ್ಪಕ ವಿಮಾನ ಇರಬಹುದು, ಎಲ್ಲವನ್ನು ಬಲವಂತವಾಗಿ ಬಲಾತ್ಕಾರವಾಗಿ ಕಿತ್ಕೊಂಡ್ಬರ್ತಿದ್ದ. ಲಂಕೆಯ ಪ್ರಜೆಗಳು ಜೈಕಾರ ಹಾಕೋರು, ಕುಣಿಯೋರು, ಸಂತೋಷ ಪಡೋರು. ರಾವಣನಿಂದ ಸೋತವರು, ಅವನಿಂದ ಪೀಡೆಗೊಳಗಾದವರು ಅಳೋರು. ಇವತ್ತು ರಾವಣ ಸತ್ತಿದ್ದಾನೆ, ಲಂಕೆಯಲ್ಲಿ ಅಳಬೇಕು, ಲೋಕವೆಲ್ಲ ಕುಣಿಯುತ್ತೆ. ಇವತ್ತು ಆ ಸರದಿ ಬಂದಿದೆ. ಲಂಕೆಯಲ್ಲಿ ಜನಕ್ಕೆ ಗೊತ್ತಾಯಿತು ರಾವಣನ ಪ್ರಾಣ ಹೋಯಿತು ಅಂತ. ಅರಮನೆಯ ಬಾಗಿಲನ್ನು ಒಡ್ಕೊಂಡು ರಾವಣನ ಪತ್ನಿಯರೆಲ್ಲ ಓಡಿಬಿಟ್ರು ಯುದ್ಧರಂಗದ ಕಡೆಗೆ. ಅನೇಕ ಜನಕ್ಕೆ, ಲಂಕಾ ನಿವಾಸಿಗಳಿಗೇನೆ, ಸ್ತ್ರೀಯರಿಗೇನೆ ರಾವಣನ ಹೆಂಡತಿಯರ ಮುಖ ನೋಡಿಲ್ಲ ಅವರು. ರಾವಣನ ಹೆಂಡತಿಯರ ಮುಖ ಅವರೇ ನೋಡಿಲ್ಲ. ಎಷ್ಟು ಜನ ಪತ್ನಿಯರು. ಸೀತೆಗೆ ಹೇಳ್ತಾನೆ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಲೋಕಗಳಿಂದ ಬಲಾತ್ಕಾರವಾಗಿ ಎಳ್ಕೊಂಡು ಬಂದಂತಹ ಸರ್ವಾಂಗ ಸುಂದರಿಯರು, ಸರ್ವಾಭರಣ ಭೂಷಿತೆಯರು, ಅಂಥ 5,000 ನನ್ನ ಪತ್ನಿಯರನ್ನು ನಿನಗೆ ದಾಸ್ಯಕ್ಕೆ ಕೊಡ್ತೀನಿ, ನಿನಗೆ ಸೇವೆ ಮಾಡೋಕ್ಕೆ ಕೊಡ್ತೀನಿ ಅಂತ. ನೀನು ಪಟ್ಟದ ಮಹಿಷಿ ಆದರೆ 5,000 ರಾವಣನ ಪತ್ನಿಯರು ನಿನಗೆ ಸೇವೆ ಮಾಡಬೇಕು. ಅವರೆಲ್ಲ ಸುಂದರಿಯರು, ಅವರೆಲ್ಲ ಸರ್ವಾಲಂಕಾರ ಭೂಷಿತೆಯರು. 5,000 ಜನರು ಸೀತೆಯ ಸೇವೆ ಕೊಡ್ತಾನಂತೆ ಮಹಾನುಭಾವ. ಅವರನ್ನು ಲಂಕಾಪಟ್ಟಣದವರೇ ನೋಡಿಲ್ಲ. ಈಗ ಓಡ ಬರ್ತಾ ಇದ್ದಾರೆ ಯುದ್ಧರಂಗಕ್ಕೆ, ಗೋಳಿಡ್ತಾ ಬರ್ತಾ ಇದ್ದಾರೆ, ಕೂದಲನ್ನೆಲ್ಲ ಕೆದರ್ಕೊಂಡು ಓಡ ಬರ್ತಾ ಇದ್ದಾರೆ. ಬಟ್ಟೆ ಹೇಗಿದೆ ಅಂತ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಮ್ಮ ಪತಿ ಹೋಗಿಬಿಟ್ಟ, ರಾವಣೇಶ್ವರ ಸತ್ತು ಬಿಟ್ಟ ಅಂತ ಹೇಳಿ ದುಃಖದಿಂದ ಓಡ ಬರ್ತಾ ಇದ್ದಾರೆ. ಮಂಡೋದರಿಯ ಸಮೇತ ಓಡ ಬರ್ತಾ ಇದ್ದಾರೆ. ಬಂದು ಧೊಪ್ಪಂತ ಹೇಳಿ ರಾವಣನ ಶರೀರದ ಮೇಲೆ ಬಿದ್ದು ಮಂಡೋದರಿ ಹೇಳ್ತಾ ಇದ್ದಾಳೆ ರಾವಣನಿಗೆ, ಪ್ರಭು ನೀನು ಕುಬೇರನ ತಮ್ಮ, ನೀನು ಕೋಪ ಮಾಡ್ಕೊಂಡ್ಬಿಟ್ರೆ ಸಾಕು, ಯುದ್ಧ ಅಲ್ಲ, ರಾವಣನಿಗೆ ಕೋಪ ಬಂದಿದೆ ಅಂತ ಗೊತ್ತಾದರೂ ಸಾಕು, ನಿನ್ನ ಕಣ್ಣು ಮುಂದೆ ಯಾರೂ ನಿಲ್ತಿರ್ಲಿಲ್ಲ. ಅಂಥ ಸಿಟ್ಟು ನಿನ್ನದು, ಅಂಥ ಪರಾಕ್ರಮ ನಿನ್ನದು, ಅಂಥವನು ನೀನು ಒಬ್ಬ ಮನುಷ್ಯ ಮಾತ್ರನಿಂದ, ಮಾನವನಿಂದ ಯುದ್ಧರಂಗದಲ್ಲಿ ನೀ ಸೋತು ಬಿಟ್ಟಿಯಾ? ನಾನು ಇದನ್ನು ನಂಬಬೇಕಾ? ನಾನಂತೂ ನಂಬಕ್ಕೆ ತಯಾರಾಗಿಲ್ಲ. ರಾಮ ನಿನ್ನನ್ನ ಯುದ್ಧದಲ್ಲಿ ಅವನು ನಿನ್ನನ್ನು ಕೊಂದುಬಿಟ್ಟ, ನಿನ್ನನ್ನು ಸಾಯಿಸ್ಬಿಟ್ಟ ಅಂತ ಹೇಳಿ ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ನಿನ್ನ ದರ್ಶನಕ್ಕೆ ಓಡ ಬಂದ್ಬಿಟ್ಟಿದ್ದೀನಿ. ಯದೈವ ನಗರೀಂ ಲಂಕಾಂ ದುಷ್ಟವೇಷಾಂ ಸುರೈರಪಿ ಪ್ರವಿಷ್ಟೋ ಹನುಮಾನ್ ವೀರ್ಯಾತ್ ತದೈವ ವ್ಯಥಿತಾ ವಯಂ ತಮಸಃ ಪರಮೋ ಧಾತಾ ಶಂಖ ಚಕ್ರ ಗದಾಧರಃ ತಮಸಃ ಪರಮೋ ಧಾತಾ ಶಂಖ ಚಕ್ರ ಗದಾಧರಃ ಶ್ರೀವತ್ಸವಕ್ಷಾ ನಿತ್ಯಶ್ರೀಃ ಶ್ರೀವತ್ಸವಕ್ಷಾ ನಿತ್ಯಶ್ರೀಃ ಶ್ರೀವತ್ಸವಕ್ಷಾ ನಿತ್ಯಶ್ರೀಃ ಅಜಯ್ಯ ಶಾಶ್ವತೋ ಧ್ರುವಃ. ನೀನು ಯುದ್ಧರಂಗದಲ್ಲಿ ಹೀಗೆ ಬಂದು ಬಿದ್ದುಬಿಟ್ಟಿದೀಯ. ನೀನು ಮಾತಾಡ್ತಾ ಇಲ್ಲ, ನೀನು ಮಂಡೋದರಿ ಅಂತ ಕೂಗ್ತಾ ಇಲ್ಲ, ನೀನು ಕಣ್ಣು ಬಿಡ್ತಾ ಇಲ್ಲ. ಯಾವತ್ತು ಒಬ್ಬ ಹನುಮಂತ ದೇವತೆಗಳು ಒಳಕ್ಕೆ ಬರಕ್ಕೆ ಆಗದೇ ಇದ್ದಂಥ ಲಂಕಾಪಟ್ಟಣದ ಒಳಕ್ಕೆ ಬಂದನು, ಆ ಲಂಕಾಪಟ್ಟಣದಲ್ಲಿ ಇನ್ನಿಲ್ಲದಷ್ಟು ಹಾಹಾಕಾರವನ್ನು ಎಬ್ಬಿಸಿದನು, ಅವತ್ತೇ ಅನುಮಾನ ಬಂದಿತ್ತು ರಾಮ ಸಾಮಾನ್ಯ ಅಲ್ಲ. ರಾಮನ ದೂತನೇ ಹೀಗಿರ್ಬೇಕಾದ್ರೆ ರಾಮ ಹೇಗಿರಬೇಕು ಅಂತ ನಿನಗೆ ಹೇಳಿದ್ವಿ. ಬೇಡ, ಸೀತೆಯ ಸಹವಾಸ ಬೇಡ, ನಾವು ಉಳ್ಕೊಳ್ಳೋಣ, ಅವರು ಉಳ್ಕೊಳ್ವಿ, ನೀನು ಸೀತೆಯನ್ನು ವಾಪಸ್ ಕಳಿಸು ಅಂತ ಹೇಳಿದ್ವಿ. ಪ್ರಭು ನೀನು ಕೇಳಲಿಲ್ಲ. ಈಗಲೂ ಹೇಳ್ತೀನಿ, ರಾಮ ಸಾಮಾನ್ಯ ಮನುಷ್ಯ ಅಲ್ಲ. ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಸಾಕ್ಷಾತ್ ನಾರಾಯಣ. ಹಾಗಾಗಿಯೇ ನಿನಗೆ ಈ ಗತಿ ಬಂತು.
ಇಂದ್ರಿಯಾಣಿ ಪುರಾ ಜಿತ್ವಾ ಜಿತಂ ತ್ರಿಭುವನಂ ತ್ವಯಾ ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತಃ ಅಕಸ್ಮಾತ್ ಅಭಿಕಾಮೋಸಿ ಸೀತಾಂ ರಾಕ್ಷಸ ಪುಂಗವಾ ಐಶ್ವರ್ಯಸ್ಯ ವಿನಾಶಾಯ ದೇಹಸ್ಯ ಸ್ವಜನಸ್ಯ ಚ ಅರುಂಧತ್ಯಾ ವಿಶಿಷ್ಟಾಂ ತಾಂ ರೋಹಿಣ್ಯಾಶ್ಚಾಪಿ ದುರ್ಮದೇ ಸೀತಾಂ ದರ್ಶಯತಾಮಾನ್ಯಾಂ ತ್ವಯಾ ಹಿ ಅಸದೃಶಂ ಕೃತಂ ವಸುಧಾಂ ಶ್ರೀಯಶ್ರೀಂ ಭದ್ರವತ್ಸಲಾಂ ಸೀತಾಂ ಸರ್ವಾನವದ್ಯಾಂಗೀಂ ಅರಣ್ಯೇ ವಿಜನೆ ಶುಭಾಂ ಪತಿವ್ರತಾಯಾಸ್ತಪಸಾ ನೂನಂ ದಗ್ಧೋಸಿ ಮೇ ಪ್ರಭೋ ತದೈವ ಯನ್ನ ದಗ್ಧಸ್ತ್ವಂ ದರ್ಶಯನ್ ತನು ಮಧ್ಯಮ. ನೀನು ನಿನ್ನ ಒಳ್ಳೆಯ ಯೌವನದ ಕಾಲದಲ್ಲಿ ಬಹಳ ಚೆನ್ನಾಗಿ ತಪಸ್ಸನ್ನು ಮಾಡಿಬಿಟ್ಟೆ. ಆ ತಪಸ್ಸು ಮಾಡೋ ಕಾಲದಲ್ಲಿ ನಿನ್ನ ಇಂದ್ರಿಯಗಳನ್ನು ನೀನು ಗೆದ್ದು ಬಿಟ್ಟೆ. ನಿದ್ದೆಯನ್ನು ಗೆದ್ದೆ, ಜಿಹ್ವಾ ಚಾಪಲ್ಯವನ್ನು ಗೆದ್ದೆ, ಮನಸ್ಸನ್ನು ಸಂಯಮದಲ್ಲಿ ಇರಿಸ್ಕೊಂಡೆ. ಎಲ್ಲ ರೀತಿಯಲ್ಲೂ ಇಂದ್ರಿಯಗಳ ಮೇಲೆ ನಿನ್ನ ವಿವೇಕದ ಪ್ರಭುತ್ವವನ್ನು ಸಾಧಿಸಿ ನೀನು ಇಂದ್ರಿಯ ಜಯೇ ಆದೆ. ಹಾಗಾಗಿ ತಪಸ್ಸನ್ನೆಲ್ಲ ಚೆನ್ನಾಗಿ ಮಾಡಿದೆ. ಆ ಇಂದ್ರಿಯಗಳಿಗೆಲ್ಲ ನಿನ್ನ ಬಗ್ಗೆ ಸಿಟ್ಟಿತ್ತು. ಆ ಎಲ್ಲ ಇಂದ್ರಿಯಗಳಿಗೆ ನಿನ್ನ ಬಗ್ಗೆ ಸೇಡಿತ್ತು. ಅವ ಅಲ್ಲ ನಿನ್ನಲ್ಲೇ ಅಡ್ಕೊಂಡಿತ್ತು. ಅದು ಆ ತಪಸ್ಸೆಲ್ಲ ಮುಗಿದು ಆ ಸಿದ್ಧಿಯೆಲ್ಲ ಮುಗಿದ ಮೇಲೆ ನಿನ್ನ ಮೇಲೆ ಇಂದ್ರಿಯಗಳು ಹತೋಟಿಯನ್ನು ಸಾಧಿಸಿದವು. ಹಾಗಾಗಿ ಹೋದ ಕಡೆಯಲ್ಲೆಲ್ಲ ಲೂಟಿಯನ್ನು ಮಾಡೋಕ್ಕೆ ಶುರು ಮಾಡಿದೆ. ಕಂಡ ಹೆಣ್ಣುಗಳನ್ನೆಲ್ಲ ಯುವತಿಯರನ್ನೆಲ್ಲ ಬಲಾತ್ಕಾರವಾಗಿ ಅಪಹರಿಸ್ಕೊಂಡು ಲಂಕೆ ಕರ್ಕೊಂಡು ಬಂದೆ. ಈ ಇಂದ್ರಿಯಗಳು ನಿನ್ನ ಮೇಲೆ ಜಯವನ್ನು ಸಾಧಿಸಿದವು. ಆ ಇಂದ್ರಿಯವೇ ನಿನಗೆ ಸೋಲಿಸಿತು. ಸೀತೆಯನ್ನು ನೀನು ಮೋಹಿಸಿದೆ. ಯಾವ ಸೀತೆಯನ್ನು? ನೀನು ನೋಡದೇ ಇರುವಂಥ ಸೀತೆಯನ್ನು. ಕಿವಿಯಿಂದ ಕೇಳಿದ್ದು, ಶೂರ್ಪಣಿಕೆ ಹೇಳಿದ್ದು, ಸೀತೆ ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತ. ತಕ್ಷಣ ಮೋಹ ಬಂತು, ಇಂದ್ರಿಯ ಚಾಪಲ್ಯ ಏಳುತ್ತು, ಮನಸ್ಸಿನಲ್ಲಿ ಚಾಂಚಲ್ಯ ಬಂತು. ನಿನ್ನ ಇಂದ್ರಿಯಗಳು ನಿನ್ನನ್ನು ಮುಗಿಸೋದಕ್ಕೆ ಕಾಯ್ತಾ ಇದ್ವು. ಇವತ್ತು ಆ ಕೆಲಸ ಆಯಿತು. ಅರುಂಧತಿಗಿಂತಲೂ ಹೆಚ್ಚಿನ ಪತಿವ್ರತೆ ಸೀತೆ, ರೋಹಿಣಿಗಿಂತಲೂ ಹೆಚ್ಚಿನ ಪತಿ ಸೇವೆಯನ್ನು ಮಾಡಿದವಳು ಸೀತೆ. ಚಂದ್ರನ ಹೆಣ್ಣು ಕೊಟ್ಟ ಮಾವನೇ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಟಾಗ, ಆ ಚಂದ್ರ ಆ ಶಾಪಕ್ಕೆ ವಿಮೋಚನೆಯನ್ನು ಕೇಳಿದಾಗ, ನೀನು ಸೋಮನಾಥಕ್ಕೆ ಹೋಗಿ ನೀನು ಅಲ್ಲಿ ತಪಸ್ಸು ಮಾಡು, ಪರಮೇಶ್ವರನ ಅನುಗ್ರಹದಿಂದ ನಿನಗೆ ಕ್ಷಯದಿಂದ ನಿನಗೆ ಮುಕ್ತಿ ಸಿಗತ್ತೆ ಅಂಥೇಳಿ ಚಂದ್ರ ಹೇಳಿದ್ರೆ, ಉಳಿದ 26 ಜನ ಅಕ್ಕ ತಂಗಿಯರು ಬರಲಿಲ್ಲ ಚಂದ್ರನ ಜೊತೆ. ಅವನಿಗೆ ಕ್ಷಯ ಬಂದ್ಬಿಟ್ಟಿದೆ ಅಂತ. ರೋಹಿಣಿ ಮಾತ್ರ ಬಂದ್ಲು. 1000 ವರ್ಷದ ತಪಸ್ಸಿನಲ್ಲಿ ಚಂದ್ರನ ನೋಡ್ಕೊಂಡಿದ್ದವಳು ರೋಹಿಣಿ. ಅದಕ್ಕೆ ಚಂದ್ರನಿಗೆ ರೋಹಿಣಿ ಮೇಲೆ ಒಂದು ರೀತಿಯಲ್ಲಿ ಪ್ರೀತಿ ಜಾಸ್ತಿ. ಆ ರೋಹಿಣಿಗಿಂತ ಹೆಚ್ಚಿನ ಪ್ರತಿಸೇವೆಯನ್ನು ಮಾಡಿದವಳು ಸೀತೆ. ಇಂಥ ಮಹಾಸಾಧ್ವಿಯನ್ನು, ಮಹಾಪತಿವ್ರತೆಯನ್ನು ನೀನು ಯಾಕಪ್ಪ ಬಲಾತ್ಕಾರವಾಗಿ ಹೋಗಿ ಅಪಹರಣ ಮಾಡಬೇಕಾಗಿತ್ತು? ನೀನು ಯಾಕೆ ಕರ್ಕೊಂಬರ್ಬೇಕಾಗಿತ್ತು? ಲಂಕೆಗೆ ಇಟ್ಕೊಂಡ್ಬಿಟ್ಟಿಯಲ್ಲ, ತಗೊಂಡು ಬಂದು ಸೀತೆಯನ್ನು ಮಾಡೋಂಥ ಕೆಲಸವೇ ಇದು. ಇಲ್ಲಾದರೂ ಸೀತೆ ನಿನಗೆ ಒಲದ್ಲೆ, ರಾಮ 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 ಅಂತ ಇಲ್ಲೇ ಕೂತ್ಲೇ ಹೊರತು ರಾಮನನ್ನು ಮರೀಲಿಲ್ಲ. ರಾಮ ಧ್ಯಾನದಲ್ಲೇ ಇದ್ಲು, ರಾಮನ ತಪಸ್ಸಿನಲ್ಲಿದ್ಲು. ಪತಿವ್ರತಾಯಾ ತಪಸ ನೂನಂ ದಗ್ಧೋಸಿ ಮೇ ಪ್ರಭೋ. ಆ ಸೀತೆಯ ಆ ಪಾತಿವ್ರತ್ಯದ ತಪಸ್ಸಿನ ಶಕ್ತಿ ಇದೆಯಲ್ಲ, ಸುಟ್ಟು ಬಿಡ್ತು ನಿನ್ನನ್ನು. ನೂನಂ ದಗ್ಧೋಸಿ ಮೇ ಪ್ರಭೋ. ನಿಜವಾಗಲೂ ಅದರಿಂದಾನೇ ನೀನು ಸುಟ್ಟೋದೆ, ನೀನು ಸೋತೋದೆ, ರಾಮನಿಂದ ಅಲ್ಲ. ನೀನು ಸುತ್ತೋಗಿದ್ದು ಸೀತೆಯಿಂದ. ವಾಸ್ತವವಾಗಿ ನೀನು ಆ ಜನಸ್ಥಾನದಲ್ಲಿ ಸೀತೆಯನ್ನು ಮುಟ್ಟಿದೆಯಲ್ಲ, ಅವತ್ತೇ ಸುಟ್ಟು ಹೋಗ್ಬೇಕಾಗಿತ್ತು ನೀನು. ನಿಜವಾಗಲೂ ಅವತ್ತೇ ಸುಟ್ಟು ಹೋಗ್ಬೇಕಾಗಿತ್ತು. ಅವತ್ತು ಯಾಕೋ ನೀನು ಹುಡುಕೊಂಡೆ, ಏನೋ ಎತ್ಕಿಂಚಿತ್ ಪುಣ್ಯ ಇತ್ತೋ ಏನೋ, ಆ ತಪಸ್ಸಿಂದು ಇನ್ನೊಂದು ಮಾಡಿದ್ದು, ಅದು ಈ ಪುಣ್ಯ ಇದ್ದು ಉಳ್ಕೊಂಡ್ಬಿಟ್ಟಿಯೋ ಇದ್ದೇ ಏನೋ. ಇಲ್ಲಿ ಸೀತೆಯನ್ನು ಗೋಳಾಡಿಸಿದ್ದಕ್ಕೆ, ಸೀತೆಯನ್ನು ಹೆದರಿಸಿದ್ದಕ್ಕೆ, ಬೆದರಿಸಿದ್ದಕ್ಕೆ ಆ ಪುಣ್ಯವೂ ಹೋಗಿ, ಆ ಪುಣ್ಯವೂ ನಾಶವಾಗಿ
ನೀನು ಈಗ ರಾಮಬಾಣದಿಂದ ಸತ್ತೆ. ಸೀತೆನೇ ಒಂದು ಬಾರಿ ರಾವಣನಿಗೆ ಎಚ್ಚರಿಕೆ ಕೊಡ್ತಾಳೆ. ರಾವಣ ತನ್ನ ಹದ್ದು ಮೀರಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಸೀತೆಗೆ ಅನುಮಾನ ಬಂದ್ಬಿಡುತ್ತೆ, ಮಿತಿ ಮೀರ್ತಾ ಇದ್ದಾನೆ ಅಂತ. ಆಗ ಸೀತೆ ಹೇಳುತ್ತಾಳೆ, ರಾಮ ಬರೋ ತನಕ ಕಾಯಿ, ರಾಮನ ಕೈನಲ್ಲಿ ಶಿಕ್ಷೆ ಆಗತ್ತೆ. ಅಷ್ಟು ಕಾಯಕ್ಕೆ ಇಷ್ಟ ಇಲ್ಲದೆ ಇದ್ರೆ ನಾನೇ ಕೊಡ್ತೀನಿ ಆ ಶಿಕ್ಷೆಯನ್ನು ಅಂತ. ನನಗೇ ಶಕ್ತಿ ಇದೆ, ಆದರೆ ಈಗ ಕೊಡ್ತಾ ಇಲ್ಲ. ಯಾಕೆಂದರೆ ಒಬ್ಬ ಪತಿವ್ರತೆ ತನ್ನ ಪತಿಯ ಕೀರ್ತಿಗೆ ಭಂಗ ಬರುವಂಥ ಯಾವ ಕೆಲಸವನ್ನು ಮಾಡಬಾರದು. ಅಸಂದೇಶಾತ್ತು ರಾಮಸ್ಯ, ರಾಮನ ಸಂದೇಶ ಬಂದಿಲ್ಲ, ನಿನ್ನ ರಕ್ಷಣೆಯನ್ನು ನೀನು ಮಾಡು, ರಾವಣನಿಗೆ ಬೇಕಾದ ಮಾಡುವಂಥ ರಾಮನ ಒಂದು ಸಂದೇಶ ಬಂದ್ಬಿಟ್ಟಿದ್ರೆ ಅದಾಗ್ತಿತ್ತು. ಅಸಂದೇಶಾತ್ತು ರಾಮಸ್ಯ, ರಾಮನ ಸಂದೇಶ ಇಲ್ಲದೆ ಇರೋದ್ರಿಂದ ನಾನು ನಿನ್ನನ್ನು ಬಿಟ್ಟಿದ್ದೀನಿ. ಇಲ್ಲದೆ ಇದ್ದರೆ ನನಗಿರುವಂಥ ಶಕ್ತಿನಲ್ಲಿ ನಾನು ನಿನ್ನನ್ನು ಸುಟ್ಟಾಕ್ತಿದ್ದೆ. ಅಸಂದೇಶಾತ್ತು ರಾಮಸ್ಯ ತಪಸ್ಸಷ್ಟ ಅನುಪಾಲನಾತ್, ನಾನು ನನ್ನ ಪತಿಭಕ್ತಿಯ ತಪಸ್ಸಿನಲ್ಲಿ ಅದನ್ನು ಏನು ಪಾಲನೆ ಮಾಡ್ಕೊಂಡ್ಬಂದಿದ್ದೀನಿ, ಅದರಿಂದ ನತ್ವಾಂ ಕೂರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ, ನಿನ್ನನ್ನು ಬೂದಿ ಮಾಡಿ ಕೆಳಕಿಳಿಸುವಂಥ ಆ ಶಕ್ತಿ ನನಗಿದೆ, ಮಾಡ್ತಾ ಇಲ್ಲ, ಹುಷಾರಾಗಿರು ಅಂತ ಹೇಳಿದ್ಲು. ಮಂಡೋದರಿ ಹೇಳ್ತಾಳೆ, ಪತಿವ್ರತಾಯಾಸ್ತಪಸ ನೂನಂ ದಗ್ಧೋಸಿ ಮೇ ಪ್ರಭೋ, ನೀನು ಸುಟ್ಟೋಗಿದ್ದು, ನೀನು ಸತ್ತೋಗಿದ್ದು ಸೀತೆಯ ಪಾತಿವೃತ್ಯದಿಂದ. ಮಯಾಧಿಕಾ ವಾ ತುಲ್ಯಾ ವಾ ತ್ವಂ ತು ಮೋಹಾನ್ನ ಬುಧ್ಯಸೆ ಸರ್ವಥಾ ಸರ್ವಭೂತಾನಾಂ ನಾಸ್ತಿ ಮೃತ್ಯುರಲಕ್ಷಣಃ ದೃಷ್ಟ್ವಾ ನ ಖಲ್ವಸಿ ಕ್ರುದ್ಧೋ ಮಾಮಿಹ ಅನವಕುಂಠಿತಾಂ ನಿರ್ಗತಾಂ ನಗರದ್ವಾರಾತ್ ಪದ್ಭ್ಯಾಮೇವಾಗತಾಂ ಪ್ರಭೋ ಪಶ್ಯೇಷ್ಟದಾರಾದಾರಾಂಸ್ತೆ ಭ್ರಷ್ಟಲಜ್ಜಾವಕುಂಠಿತಾಂ ಪಶ್ಯೇಷ್ಟದಾರಾದಾರಾಂಸ್ತೆ ಭ್ರಷ್ಟಲಜ್ಜಾವಕುಂಠಿತಾನ್ ಬಹಿರ್ನಿಷ್ಪತಿತಾನ್ ಸರ್ವಾನ್ ಕಥಂ ದೃಷ್ಟ್ವಾ ನ ಕುಪ್ಯಸೆ ಬಹಿರ್ನಿಷ್ಪತಿತಾನ್ ಸರ್ವಾನ್ ಕಥಂ ದೃಷ್ಟ್ವಾ ನ ಕುಪ್ಯಸೆ. 123 123 ಹಂಗೆ ತಡಿ, ನಾ ಚೆನ್ನಾಗಿ. ರಾವಣ ನಿಜವಾಗ್ಲೂ ಹೇಳಬೇಕು ಅಂದರೆ ಸೀತೆಗಿಂತ ಸುಂದರಿ ನಾನು. ಸೌಂದರ್ಯದ ಲೆಕ್ಕದಲ್ಲಿ ಸೀತೆ ನನ್ನ ಮುಂದಿಲ್ಲ, ನಾನು ಅವಳಿಗಿಂತ ಸುಂದರವಾಗಿದ್ದೆ. ಆದರೆ ಏನು ಮಾಡೋದು, ಇಂದ್ರಿಯಗಳು ನಿನ್ನನ್ನು ಸೋಲಿಸ್ತು ಅಂತ ಹೇಳಿದ್ರಲ್ಲ, ನಿನ್ನ ಮೋಹ ಬುದ್ಧಿ ಸೀತೆಯನ್ನು ಕದ್ಕೊಂಡು ಬರೋ ಹಾಗೆ ಮಾಡ್ತು. ಆ ಕಾರಣಕ್ಕಾಗಿ ನೀನು ಸತ್ತೆ. ಸೀತೆ ನನ್ನಷ್ಟು ಸುಂದರಿಯೂ ಆಗಿರಲಿಲ್ಲ, ನೀನು ಸಾಯಬೇಕು ಅಂತಲೇ ಪಡ್ಕೊಂಡು ಬಂದಂಥ ಸೀತೆ ಅವಳು. ನೋಡು, ಇಲ್ಲಿ ತನಕ ನಿನ್ನ ಪತ್ನಿಯರು ಮೈತುಂಬ ಆಭರಣ ಇಲ್ಲದೆ, ತಲೆಯ ಮೇಲೆ ಮುಸುಕಿಲ್ಲದೆ ಹೊರಕ್ಕೆ ಬಂದವರಲ್ಲ, ಅರಮನೆಯ ಒಳಗೆ ಓಡಾಡಿದವರಲ್ಲ. ಈಗ ಬಂದ್ಬಿಟ್ಟಿದ್ದಾರೆ ಯುದ್ಧರಂಗಕ್ಕೆ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ನಿನ್ನ ಮರ್ಯಾದೆ ಹಾಳಾಗ್ತಾ ಇದೆ. ರಾವಣನ ಪತ್ನಿಯರು ಮುಖ ತೋರಿಸ್ಬಿಟ್ರು, ತಲೆ ಮೇಲೆ ಸೆರಗಿರಲಿಲ್ಲ ಅಂತ. ಸೆರಗನ್ನು ಹೊದ್ದುಕೊಳ್ಳದೆ ತಲೆಯನ್ನು ಕೆದರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಲಂಕೇಶ್ವರ ಸುವರ್ಣನಗರಿಯ ರಾವಣನ ಹೆಂಡತಿಯರು ಹೀಗೆ ಬಂದ್ಬಿಟ್ಟಿದ್ದಾರೆ. ನಿನಗೆ ಅವಮಾನ ಆಗ್ತಾ ಇದೆ, ಏಳು, ಎಲ್ಲರಿಗೂ ಗದರು, ಬೇಗ ಹೋಗು, ಎಲ್ಲರೂ ಹೋಗಿ ಅರಮನೆಗೆ ಹೋಗಿ, ನಾನು ಬರ್ತೀನಿ ಅಂತೇಳಿ ಎಲ್ರಿಗೂ ಬೈದು ಕಳಿಸು, ನನಗೂ ಬೈಯಿ, ನೀನು ಬೈಯೋದನ್ನು ನಾವು ಸಂತೋಷದಿಂದ ಕೇಳ್ತೀವಿ ಅಂತ ಹೇಳ್ತಾಳೆ. ಅಂದ್ರೆ ದುಃಖ ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಹೊರಗಡೆ ನೋಡಿ. ಈಗ ಗಂಡ ಇಲ್ಲ, ಅದು ಎಷ್ಟು ಅಂತಂದರೆ ಬೈಯಲಿಕ್ಕಾದರೂ ಗಂಡ ಇರಲಿ ಅಂತ. ನನ್ನ ಗಂಡ ಬೈಬೇಕು, ಅದಕ್ಕೆ ಗಂಡ ಇರಲಿ, ನೀನು ಬಾ, ಎದ್ದು ನಿಂತ್ಕೊಂಡು ಎದ್ದು ಕೂತ್ಕೊಂಡು ಬೈಯಿ ಅಂತ ಹೇಳ್ತಾ ಇದ್ದಾಳೆ ಮಂಡೋದರಿ. ದೇವತೆಗಳಿಗೆ ತುಂಬ ಸಂತೋಷ ರಾವಣನ ನಿಧನವಾಗಿರೋದಕ್ಕೆ. ದೇವೇಂದ್ರ ಕೆಳಕ್ಕೆ ಬಂದು ರಾಮನ ಹತ್ರ ಹೇಳ್ತಾ ಇದ್ದಾನೆ, ಅಮೋಘಂ ದರ್ಶನಂ ರಾಮ ತವಾಸ್ಮಾಕಂ ಪರಂತಪ ಪ್ರೀತಿಯುಕ್ತಾಸ್ಮತೇನ ತ್ವಂ ಬ್ರೂಹಿಯನ್ ಮನಸೇಚ್ಛಸಿ ಯದಿ ಪ್ರೀತಿ ಸಮುತ್ಪನ್ನ
ಮಯಿ ಸರ್ವಸುರೇಶ್ವರ ಯದಿ ಪ್ರೀತಿ ಸಮುತ್ಪನ್ನ ಮಯಿ ಸರ್ವಸುರೇಶ್ವರ ವಕ್ಷ್ಯಾಮಿ ಕುರುತೆ ಸತ್ಯಂ ವಚನಂ ವದತಾಂ ವರ. ರಾಮ, ನೀನು ಬರೀ ನಿನ್ನ ಹೆಂಡತಿಯ ಅಪಹರಣ ಮಾಡಿದಂತಹ, ನಿನಗೆ ಅಪಕಾರವನ್ನು ಮಾಡಿದಂತಹ ರಾವಣನನ್ನು ನೀನು ಕೊಂದಿಲ್ಲ. ದೇವತೆಗಳ ಕಾರ್ಯ ಇದು. ನೀನು ದೇವತೆಗಳಿಗೆ ಸಹಾಯ ಮಾಡಿದೀಯ ರಾವಣನ ವಧೆಯ ಮುಖಾಂತರ. ನಾವೆಲ್ಲ ನಿನಗೆ ಋಣಿಗಳು. ನಿನ್ನಿಂದ ನಮಗೆ ಉಪಕಾರವಾಯಿತು. ಈಗ ಸ್ವರ್ಗದಲ್ಲಿ ನಾನು ನಿರಾತಂಕವಾಗಿರಬಹುದು. ಹಾಗಾಗಿ ನೀನು ನಮಗೆ ಉಪಕಾರ ಮಾಡಿದೀಯಾ, ಹೇಳು. ನಮಗೆ ತುಂಬ ಸಂತೋಷ ಆಗಿದೆ. ನೀನು ಏನು ಹೇಳಿದ್ರೆ ಅದನ್ನು ನಾನು ಮಾಡಿಕೊಡ್ತೀನಿ. ನೀನು ಹೇಳು ಏನು ಬೇಕು ಅಂಥೇಳಿ, ನಿನ್ನ ಇಷ್ಟಾರ್ಥವನ್ನು ನಡೆಸ್ಕೊಡ್ತೀನಿ ಅಂಥೇಳಿ ರಾಮನಿಗೆ ದೇವೇಂದ್ರ ಹೇಳ್ತಾ ಇದ್ದಾನೆ. ಮಮ ಹೇತೋ ಪರಾಕ್ರಾಂತಃ ಯೇ ಗತಾಃ ಯಮಸಾದನಂ ತೇ ಸರ್ವೇ ಜೀವಿತಂ ಪ್ರಾಪ್ಯ ಸಮುತ್ತಿಷ್ಠಂತು ವಾನರಾಃ ಮತ್ಕೃತೆ ವಿಪ್ರಯುಕ್ತಾ ಯೇ ಪುತ್ರೈರ್ದಾರೈಶ್ಚ ವಾನರಾಃ ಮತ್ಪ್ರಿಯೇಷು ಅಭಿಯುಕ್ತಾಶ್ಚ ನ ಮೃತ್ಯುಂ ಗಣಯಂತಿ ತತ್ಪ್ರಸಾದಾತ್ ಸಮೇಯುಸ್ತೆ ಪರಮೇತಮಹಂ ವೃಣೇ ನೀರುಜೋ ನಿರ್ವಣಾಂಶ್ಚೈವ ಸಂಪನ್ನ ಬಲ ಪೌರುಷ. ದೇವೇಂದ್ರ, ನೀನು ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ನನಗಂತೂ ನನ್ನ ಗೌರವಕ್ಕೆ, ನನ್ನ ವಂಶದ ಗೌರವಕ್ಕೆ, ನನ್ನ ಪತ್ನಿಯನ್ನು ವಾಪಸ್ ಪಡೀಲಿಕ್ಕೆ ರಾವಣನ ಮೇಲೆ ಯುದ್ಧ ಮಾಡಲೇಬೇಕಿತ್ತು. ರಾವಣನನ್ನು ಸೋಲಿಸಲೇಬೇಕಿತ್ತು. ಅವನ ವಧೆಯನ್ನು ಮಾಡಲೇಬೇಕಿತ್ತು. ನಾನು ಮಾಡಿದೆ. ಆದರೂ ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ವರ ಕೇಳು ಅಂತ ಹೇಳ್ತಾ ಇದ್ದೀಯಾ, ಇಷ್ಟಾರ್ಥ ಏನು ಅಂತ ಕೇಳ್ತಾ ಇದ್ದೀಯಾ. ದೇವತೆಗಳು ಕೇಳಿದಾಗ ಇಲ್ಲ ಅನ್ನಬಾರ್ದು. ನಾನು ಕೇಳ್ತೀನಿ, ನನ್ನ ಬಗ್ಗೆ ನಿನಗೆ ಇಷ್ಟೊಂದು ಪ್ರೀತಿ ಉಂಟಾಗಿದ್ದರೆ ನನಗೋಸ್ಕರ ಒಂದು ಕೆಲಸವನ್ನು ನೀನು ಮಾಡಿಕೊಡ್ಬೇಕು. ಅಲ್ಲಿಂದ ಕಿಷ್ಕಿಂಧೆಯಿಂದ ರಾಮನಿಗಾಗಿ ಅಂತ ಲಕ್ಷಾಂತರ ಕಪಿಗಳು, ಕೋಟಿಗಟ್ಟಲೆ ಕಪಿಗಳು ಬಂದ್ಬಿಟ್ರು. ನನಗೋಸ್ಕರ ಬಂದರು, ಯುದ್ಧ ಮಾಡಿದ್ರು. ರಾಮನ ಇಷ್ಟಕ್ಕೆ ಯುದ್ಧ ಮಾಡ್ತೀವಿ ಅಂತ ಮಾಡಿದ್ರು. ನಾವು ಹೇಳೋಂಥ ರೀತಿಯಲ್ಲಿ ಮಾಡಿದ್ರು, ಹೇಳೋಂಥ ಜಾಗದಲ್ಲಿ ಮಾಡಿದ್ರು. ಪಾಪ ತುಂಬ ಜನ ಹಸು ನೀಗಿಬಿಟ್ರು, ಸತ್ತೇ ಹೋಗ್ಬಿಟ್ರು. ರಾಮನಿಗಾಗಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಂಥೇಳಿ ತಮ್ಮ ಪ್ರಾಣವನ್ನು ಈ ಯುದ್ಧದಲ್ಲಿ ಈಡಾಡ್ಬಿಟ್ರಲ್ಲ, ಚೆಂಡಾಡ್ಬಿಟ್ರಲ್ಲ. ಅವರ ಋಣವನ್ನು ನಾನು ಹೇಗೆ ತೀರಿಸ್ಲಿ? ನನಗೆ ಸೀತೆ ಸಿಕ್ಲು, ಅವರಿಗೆ, ಅವರ ಹೆಂಡತಿ ಮಕ್ಕಳಿಗೆ, ಆ ಕುಟುಂಬಗಳು ಅನಾಥ. ಈಗ ನಾನು ಹೋಗ್ತೀನಿ ಅಯೋಧ್ಯೆಗೆ, ಆ ಕುಟುಂಬಗಳು ಕಣ್ಣಲ್ಲಿ ನೀರು ತೊಳಿಬೇಕು, ಕಣ್ಣೀರಲ್ಲಿ ಕೈ ತೊಳಿಬೇಕು. ಅಂಥದ್ದಾಗ್ಬಿಟ್ಟಿದೆ. ಹಾಗಾಗಿ ನೀನು ನನ್ನ ಬಗ್ಗೆ ನಿಜವಾಗಲೂ ಪ್ರೀತಿ, ನಿಜವಾಗಲೂ ವಿಶ್ವಾಸವನ್ನು ನೀನು ತೋರಿಸೋದಾದರೆ ಇದನ್ನೇ ಕೇಳ್ತೀನಿ. ಯಾವ ಯಾವ ಕಪಿಗಳು ಎಷ್ಟು ಸಂಖ್ಯೆಯಲ್ಲಿ ನನಗೋಸ್ಕರ ಕಿಷ್ಕಿಂಧೆಯಿಂದ ಬಂದರೋ ಅಷ್ಟೂ ಜನ ಕಿಷ್ಕಿಂಧೆಗೆ ವಾಪಸ್ ಬರಬೇಕು. ಅವರೆಲ್ಲರನ್ನೂ ನೀನು ಬದುಕಿಸ್ಕೊಡ್ಬೇಕು. ಅಷ್ಟು ಜನ ಮೇಲೆ ಕೇಳಬೇಕು. ಈಗ ಒಬ್ಬರನ್ನೂ ಖಾಲಿ ಬಿಡೋ ಹಾಗಿಲ್ಲ. ರಾಮ ಹೋಗೋ ಕಾಲದಲ್ಲಿ ಎಷ್ಟು ಜನರನ್ನು ಕರ್ಕೊಂಡು ಹೋದ್ನೋ, ಬರೋ ಕಾಲದಲ್ಲಿ ಅಷ್ಟೂ ಜನರನ್ನು ಕರ್ಕೊಂಡು ಬಂದ ಅಂತ ಆಗಬೇಕು. ಹಾಗಾಗಿ ಎಲ್ಲ ಕಪಿಗಳಿಗೂ ಮತ್ತೆ ಮರುಜನ್ಮವನ್ನು ಕೊಟ್ಟು, ಪುನರ್ಜನ್ಮವನ್ನು ಕೊಟ್ಟು ಅವರನ್ನು ಎಬ್ಬಿಸ್ಕೊಡು. ಅವರು ಕಿಷ್ಕಿಂಧೆಯಿಂದ ಬಂದಾಗ ಹೇಗಿದ್ರೋ ಹಾಗಿರ್ಬೇಕು. ಇಲ್ಲಿ ಯುದ್ಧ ಮಾಡಿದ್ರು, ಕೈಗೆ ಪೆಟ್ಟಾಯಿತು, ಕಾಲಿಗೆ ಪೆಟ್ಟಾಯಿತು, ಅಲ್ಲಲ್ಲ. ಆ ಪೆಟ್ಟೆಗಳೆಲ್ಲ ಹಾಗೆ ಇದೆ ಅನ್ನೋ ರೀತಿನಲ್ಲ. ಅದೇ ಬಲದಿಂದ, ಅದೇ ಆರೋಗ್ಯದಿಂದ, ಅದೇ ಶಕ್ತಿಯಿಂದ ಅವ್ರು ಹಾಗೆ ಮೇಲೆ ಕೇಳಬೇಕು. ಹಾಗೆ ಮಾಡಿಕೊಡು ಅಂತ ಹೇಳಿ ರಾಮ ಕಪಿಗಳನ್ನು ಎಬ್ಬಿಸ್ಕೊಡು ಅಂತ ಕೇಳ್ದ. ತತಸ್ಸಮುತ್ಥಿತಾ ಸರ್ವೇ ತತಸ್ಸಮುಸ್ಥಿತಾಃ ಸರ್ವೇ ಸುಪ್ತ್ವೇವ ಹರಿಪುಂಗವಾಃ ಬಭೂವುರ್ವಾನರಾಃ ಸರ್ವೇ ಕಿಮೇದ
तदिति विस्मिताः भ्रातरं पश्य भरतम् त्वचेकात् व्रतधारिणम् अभिषेचय चात्मानम् अभिषेचय चात्मानं पौरान् गत्वा प्रहर्षय. ತಥಾಸ್ತು ಅಂದ ದೇವೇಂದ್ರ. ನೀವು ಹೇಳ್ತಿದ್ದೀರಪ್ಪ, ನಿಂಗೆ ಬೇಕಾಗಿರೋದು ಇತ್ತಾನೆ, ಎಲ್ಲ ವಾನರರು ಮೇಲೆ ಕೇಳಬೇಕು ಅಂತ ಹೇಳಲಿ. ಯುದ್ಧರಂಗದಲ್ಲಿ ಕೋಟಿಗಟ್ಟಲೆ ವಾನರರು ಮಲ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಶವ. ಯುದ್ಧದಲ್ಲಿ ಕೊನೆಯಲ್ಲಿ ಯುದ್ಧ ಎಲ್ಲ ಮುಗಿದ ಮೇಲೆ ಸಂಸ್ಕಾರ ಮಾಡಬೇಕು, ಅಲ್ಲಿ ತನಕ ಹಾಗೆ ಇಟ್ಟಿರ್ತಾರೆ. ಅಷ್ಟು ಜನ ನಿದ್ದೆಯಿಂದ ಹೇಗೆ ಹೇಳ್ತಾರೋ, ಮೈ ಮುರಿದು ಆಹಾ ಅಂದ್ಕೊಂಡು ಈ ಮೇಲೆ ಕೇಳ್ತಾರೋ ಆ ರೀತಿಯಲ್ಲಿ ಎಲ್ಲರೂ ಎದ್ಬಿಟ್ರು. ಎಲ್ರಿಗೂ ಆಶ್ಚರ್ಯ, ಏನಾಯ್ತು, ನಾನು ನಿದ್ದೆ ಮಾಡಿಬಿಟ್ಟಿದ್ನ, ಇಷ್ಟೊತ್ತು ಏನೇನು ನಡೀತು? ಆ ರೀತಿಯಲ್ಲಿ ಎಲ್ಲ ವಾನರರು ಎದ್ರು. ಇರೋಂಥ ವಾನರರೆಲ್ಲ ಅವರನ್ನು ಕಟ್ಕೊಂಡು ಕುಣಿದಾಡಿದ್ರು. ಅವರಿಗೂ ಸಂತೋಷವಾಯಿತು. ಎಲ್ಲ ಬಹಳ ಆನಂದದಿಂದ ಇದ್ದಾರೆ. ಆ ಕಪಿಗಳಿಗೆ ರಾಮ ಇಂಥ ವರವನ್ನು ಕೇಳ್ತಾರೆ ಅಂತ ಗೊತ್ತಿಲ್ಲ, ಇಂಥ ವರವನ್ನು ರಾಮ ಕೇಳ್ತಾನೆ ಅಂತ. ಅಂತೂ ರಾಮ ಎಲ್ಲರನ್ನೂ ಎಬ್ಬಿಸ್ಕೊಂಡ. ರಾಮನ ಧರ್ಮಜ್ಞಶ್ಚ ಕೃತಜ್ಞಶ್ಚ, ರಾಮನಿಗೆ ಅವನು ಕೃತಜ್ಞರಲ್ಲಿ ದೊಡ್ಡವನು ಅಂತ. ಆ ಕೃತಜ್ಞತೆ ಹೇಗೆ? ಸತ್ತೋದವರನ್ನು ಬದುಕಿಸ್ಕೊಳ್ಳುವಷ್ಟು ದೊಡ್ಡದದು. ಹಾಗಾಗಿ ರಾಮ ಕೃತಜ್ಞ. ದೇವೇಂದ್ರ ಹೇಳ್ತಾನೆ, ರಾಮ ನಿನ್ನ ಶೋಕದಲ್ಲಿ ಇನ್ನೊಬ್ಬರಿದ್ದಾರೆ. ಊರಲ್ಲಿ ಅಯೋಧ್ಯೆಯಲ್ಲಿ ಬರ್ತಾ ಇದ್ದಾನೆ, ಇಲ್ಲಿ ಜಾಸ್ತಿ ಹೊತ್ತು ಕಾಲ ಕಳಿಬೇಡ, ಬೇಗ ಹೋಗಿ ಅಯೋಧ್ಯೆಯಲ್ಲಿ ನಿನಗೆ ಅಭಿಷೇಕ ಆಗಲಿ, ನಿನ್ನ ಊರಿನ ಜನಕ್ಕೆ, ಅಯೋಧ್ಯೆ ಜನಕ್ಕೆ ಸಂತೋಷವಾಗಲಿ, ಭರತನಿಗೂ ಸಂತೋಷವಾಗಲಿ, ಇಲ್ಲಿ ಇನ್ನು ಹೆಚ್ಚು ಕಾಲ ಕಳೆದೆ ಅಯೋಧ್ಯೆಗೆ ಹೊರಡು ಅಂಥೇಳಿ ದೇವೇಂದ್ರ ರಾಮನಿಗೆ ಹೇಳಿದ್ದಾನೆ. ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ. ಇವತ್ತು ಮಂಗಳ ಪದ್ಯದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಸಮಯ ಆಗಿಬಿಡ್ತು. ಇನ್ನೊಂದು 20 ನಿಮಿಷ ಹೇಳೋಷ್ಟು ಪದ್ಯ ಗುರ್ತಿಟ್ಕೊಂಡಿದ್ವಿ, ಆದರೂ ಸಾಕು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಅಂದರೆ ಯುದ್ಧಕಾಂಡ ರಾಮಾಯಣದ ಶಿರಸ್ಸು. ಇದಕ್ಕಿಂತ ಮುಂಚೆ ಲೋಕಾಭಿರಾಮನನ್ನು ನೋಡಿದ್ವಿ. ಇಲ್ಲಿ ರಣರಂಗಧೀರನನ್ನು ನೋಡ್ತೀವಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯ ರೂಪಂ. ಎಲ್ಲಿದೆ ಕರುಣೆ ಅಂತಂದ್ರೆ, ರಾಮ ಕೊನೆಗೆ ಇಂದ್ರನಲ್ಲಿ ವರ ಕೇಳ್ಕೊಳ್ತಾನಲ್ಲ, ನನಗೇನು ಬೇಕು ಅಂತ, ಅಲ್ಲಿ ಕರುಣೆ ಇದೆ. ಇದೇ ಕರುಣೆಯನ್ನ ಮುಂದೆ ಸೀತೆಯಲ್ಲೂ ನೋಡ್ತೀವಿ. ಆಂಜನೇಯ ಅಲ್ಲಿ ಸುತ್ತ ಇರುವಂತಹ ರಾಕ್ಷಸಿಯರನ್ನೆಲ್ಲ ಕೊಂದು ಬಿಡ್ತೀನಿ ಸೀತಮ್ಮ, ಆಜ್ಞೆ ಕೊಡು ಅಂತಾನೆ. ಇಲ್ಲ, ಇವರು ರಾವಣನ ಆಜ್ಞೆಯನ್ನ ಪಾಲಿಸ್ತಾ ಇದ್ದವರು, ಇವ್ರಿಗೆ ಎಂಥದ್ದು ಪರಾಧೀನರು ಇವರು, ಇವರನ್ನು ಸಾಯಿಸ್ಬೇಡ ಅಂತ ಸೀತೆ ಹೇಳ್ತಾಳಂತೆ. ಸೀತೆಗೂ ಅಂತಹ ದೊಡ್ಡತನ, ಅಂತಹ ವಿವೇಕ ಇತ್ತು. ಅದೇ ರೀತಿ ರಾಮನಿಗೂ ಕೂಡ ಆ ಯುದ್ಧದ ಸಂದರ್ಭದಲ್ಲೂ ಅಂತಹ ವಿವೇಕ ಇತ್ತು. ಇದನ್ನ ಇವತ್ತು ರಾಮನ ಲೋಕಾಭಿರಾಮತ್ವವನ್ನು, ಆತನ ಕರುಣೆಯನ್ನು ಮತ್ತೆ ರಣರಂಗ ಧೀರತ್ವವನ್ನು ನಮ್ಮ ತಾನ ಸ್ವಾಮಿಯವರು ಅದ್ಭುತವಾಗಿ ಇವತ್ತು ವ್ಯಾಖ್ಯಾನದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಇನ್ನು ಇವತ್ತಿನ ವಾಚನ ಮುಖ್ಯವಾಗಿ ವೀರರಸ. ಈ ವೀರರಸಕ್ಕೆ ತಕ್ಕಂತೆ ರಾಗ ಸಂಯೋಜನೆಯನ್ನ ಮಾಡಿ ಅದ್ಭುತವಾಗಿ ವಾಚನವನ್ನ ಹೊಸಹಳ್ಳಿಯ ಪ್ರಸಾದ್ ಭಾರದ್ವಾಜ್ ಅವರು ನಡೆಸ್ಕೊಟ್ಟಿದ್ದಾರೆ. ಗೊತ್ತು, ಅದ್ಭುತ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಬಾಲ್ಯದಿಂದಲೂ ಗಮಕಾಭ್ಯಾಸವನ್ನ ಮಾಡದಂಥವ್ರು, ಮತ್ತೆ ಕೇಶವಮೂರ್ತಿಗಳ ಪ್ರಿಯ ಶಿಷ್ಯರು ಕೂಡ ಹೌದು ಅವರು. ಹಾಗಾಗಿ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿ ವೀರ ಮತ್ತೆ ಕರುಣಾದಿ ರಸಗಳನ್ನ
ಅದ್ಭುತವಾಗಿ ವಾಚನ ಮಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಅವರು ನಮ್ಮ ಕಿರು ಗೌರವ ಸಂಭಾವನೆಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾಳೆ ದಿನ 4:45 ಗಂಟೆಗೆ ಮತ್ತೆ ಕಾರ್ಯಕ್ರಮ ಶುರು ಆಗತ್ತೆ. ಇಲ್ಲಿಂದ ಕಥಾಭಾಗ ಮುಂದುವರಿಯುತ್ತೆ. ನಾಳೆನೂ ಕೂಡ 4:45 ಗಂಟೆಗೆ ಕಾರ್ಯಕ್ರಮ ಶುರು ಆಗತ್ತೆ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಾಳೆನೇ ಕೊನೆ ಅಂತ ಹೇಳಕ್ ಬರಲ್ಲ, ಮುಂದೆ ಹೋಗ್ತೀವಿ. ನಾಳೆ ಕೇಶುಮಯ ಒಂದ್ 2-3 ಪ್ರಸಂಗಗಳನ್ನ ಬಿಟ್ಟಿದ್ವಿ. ಒಂದು ಅಂಗದನ ದೌತ್ಯ, ಇಂದ್ರಜಿತುವಿನ ವಧೆ, ಇದನ್ನೆಲ್ಲದನ್ನು ಮುಗಿಸ್ಬಿಟ್ಟು ನಂತರ ಪಟ್ಟಾಭಿಷೇಕಕ್ಕೆ ಹೋಗೋಣ ಅಂತ ಒಂದು ಯೋಚನೆ ಇದೆ. ನಾಳೆನೂ ಕೂಡ ಕಥಾಭಾಗ 4:45 ಗಂಟೆಗೆ ಪ್ರವಚನ ಆರಂಭ ಆಗುತ್ತೆ. ಎಲ್ಲರೂ ಬರಬೇಕಾಗಿ ಪ್ರಾರ್ಥನೆ.